हे गोपालक हे कृपाचल निधे हे सिंधु कन्या पते हे कंसांतक हे गजेन्द्र करुणा पारीण हे माधवा हे रामानुज हे जगत्रय गुरो हे पुंडरीकाक्षमाम् हे गोपी जननाथ पालय परम जानामि न त्वां विना शतमक मणिनीलाचारु कल्हारहस्ता स्तनबर नमितांगी सान्द्र वत्सल्य सिन्धुः अलक विनिहिता विश्रग्भिराक्लिष्टनाथा विलसतु हृदि गोदा विष्णु चित्तात्मजानः श्रीमाधवाङ्घ्रिजलजद्वय नित्य सेवा प्रेमा विलाशय परांशपाद भक्तम् कामादिदोषहरमात्मपदाश्रितानां रामानुजं यतिपतिं प्रणमामि मूर्ध्ना श्रीमत्यै विष्णुचित्तार्य मनोनन्दन हेतवे नन्दनन्दन सुन्दर्यै गोदायै नित्यमङ्गलम् मादृशा किञ्चन त्राणबद्ध कङ्कणपाणये भगिन्यै यतिराजस्य गोदायै नित्यमङ्गलम् श्रीमते रम्यजामातृमुनीन्द्राय महात्मने श्रीरङ्गवासिने भूयात् नित्यश्रीः नित्यमङ्गलम् ஓரான் வழியாய் உபதேசித்தார் முன்னோர் ஏறார் எதிராச நின்னருளால் பாலுலகில் ஆசையுடையோர்க்கெல்லாம் ஆரியர்கள் கூறுமென்னு பேசி வரம்பರುತ್ತಾರ್ பின் ಎಂಬುದು ಅದ್ಭುತವಾದ ಪಾಶುರ ಉಪದೇಶ ರತ್ನ ಮಾಲೆಯಲ್ಲಿ ಸ್ವಾಮಿ ರಾಮಾನುಜರು ಎಲ್ಲರಿಗಿಂತ ಪರಮ ಉಪಕಾರಕರಾಗಿ ಮುಂದೆ ಇದ್ದ ಆಚಾರ್ಯರಲ್ಲ ಒಬ್ಬರಾಚಾರ್ಯರು ಒಬ್ಬ ಶಿಷ್ಯರಿಗೆ ಹೇಳುವುದು ಅನ್ನುವ ಕ್ರಮ ಅದನ್ನು ಮುರಿದು ಸ್ವಾಮಿ ರಾಮಾನುಜರು ಯಾರಿಗೆಲ್ಲ ಈ ಲೋಕದಲ್ಲಿ ಈ ರಹಸ್ಯಾರ್ಥಗಳನ್ನೆಲ್ಲ ಕೇಳಬೇಕು ಅನ್ನುವ ಅಭಿಲಾಷೆ ಇದೆಯೋ ತುಂಬಾ ಆಸಕ್ತಿ ಇದೆಯೋ ಅಂತ ಅವರಿಗೆ ಎಲ್ಲರೂ ಹೇಳಿ ಅನ್ನುವ ಒಂದು ಕ್ರಮವನ್ನು ಹೇಳಿ ಈ ಒಂದು ದರ್ಶನಕ್ಕೆ ಅಂದ್ರೆ ಈ ಒಂದು ಸಂಪ್ರದಾಯಕ್ಕೆ ಎಂಬೆರುಮಾನಾರ್ ದರ್ಶನಮೆನ್ನೇ ಇದಕ್ಕೆ ನಂಬೆರುಮಾಳ್ ಪೇರಿಟ್ಟು ನಾಟುವಿತ್ತಾರ್ ಶ್ರೀರಂಗನಾಥನು ಈ ನಮ್ಮ ದರ್ಶನಕ್ಕೆ ಸಂಪ್ರದಾಯಕ್ಕೆ ಎಂಬೆರುಮಾನಾರ್ ದರ್ಶನ ಅಂತ ರಾಮಾನುಜರನ್ನೇ ಇಟ್ಟು ಈ ಸಂಪ್ರದಾಯಕ್ಕೆ ಹೆಸರನ್ನು ತಿರುಕೋಟಿಯೂರ್ ನಂಬಿ ಅವರ ಮೂಲಕ ಇದನ್ನು ಚೆನ್ನಾಗಿ ಸ್ಥಾಪಿಸಿದ. ಎಂಬೆರುಮಾನಾರ್ ದರ್ಶನಂ ಅನ್ನುವುದೇ ನಮ್ಮ ವಿಶಿಷ್ಟಾದ್ವೈತ ಸಂಪ್ರದಾಯಕ್ಕೆ ಆಶ್ಚರ್ಯವಾದ ಒಂದು ಹೆಸರು. ಇಲ್ಲಿ ಇನ್ನೊಂದು ದರ್ಶನ ಅನ್ನುವುದೇ ಇಲ್ಲ. ಇಲ್ಲಿ ಅದ್ವೈತದಲ್ಲಿ ನೋಡಿದ್ರೆ ಎಷ್ಟೋ ಅವರು ಒಂದೊಂದರ ಅದ್ವೈತವನ್ನು ಪ್ರಚಾರ ಮಾಡ್ತಾರೆ. ಶಂಕರರು, ಭಾಸ್ಕರರು, ಯಾದವರು, ಭಾಟ್ಟರು, ಪ್ರಭಾಕರರು ಈ ತರ ಇರುವವರೆಲ್ಲ ಹೇಳುವ ಅದ್ವೈತಗಳಲ್ಲಿ ಎಷ್ಟೋ ವಿಭಾಗಗಳಿದೆ. ಆದರೆ ಆ ರೀತಿ ಇಲ್ಲದೆ ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಎಂಬೆರುಮಾನಾರ್ ದರ್ಶನಂ ಅಂದ್ರೆ ವಿಶಿಷ್ಟಾದ್ವೈತ ಅಂದ್ರೆ ಇದು ಹೀಗೆ ಇರುವುದು, ಇದರಲ್ಲಿ ಬೇರೆ ತರ ಒಂದು ಅಭಿಪ್ರಾಯಗಳೇ ಇಲ್ಲ ಅಂತ ಹೇಳುವ ಆಶ್ಚರ್ಯವಾದ ಎಂಬೆರುಮಾನಾರ್ ಸಂಪ್ರದಾಯ. ಈ ಒಂದು ದರ್ಶನ ಅಂತ ಇದಕ್ಕೆ ಹೆಸರು. ಅದು ತಿರುಕೋಟಿಯೂರ್ ನಂಬಿ ಆ ಕಾಲದಲ್ಲಿ ಹೇಳಿದ ಅದ್ಭುತವಾದ ಹೆಸರು ಎಂಬೆರುಮಾನಾರ್ ದರ್ಶನಂ ಅಂತ. ಆ ತರ ಎಂಬೆರುಮಾನಾರ್ ದರ್ಶನದಲ್ಲಿ ಏನು ಒಂದು ವೈಭವ ಅಂದ್ರೆ ಈ ದರ್ಶನದಲ್ಲಿ ಇರುವವರಿಗೆ ಆಚಾರ್ಯ ಸಂಬಂಧ ಅನ್ನುವುದು ಬಹಳ ಮುಖ್ಯ. ಆಚಾರ್ಯರು ಅಂದ್ರೆ ಸ್ವಾಮಿ ಎಂಬೆರುಮಾನಾರ್, ಅವರ ಸಂಬಂಧ ಅನ್ನುವುದು ನಮಗೆ ಬಹಳ ಮುಖ್ಯವಾದುದು. ಅದನ್ನು ಹೇಳುವ ಅದ್ಭುತವಾದ ತಿರುಪಾವೈ. ಆ ತಿರುಪಾವೈಯಲ್ಲಿ ಆಚಾರ್ಯ ಸಂಬಂಧದಿಂದಲೇ ನಮಗೆ ಲಾಭ, ಆಚಾರ್ಯ ಸಂಬಂಧದಿಂದಲೇ ನಮಗೆ ಫಲ ಅನ್ನುವುದನ್ನು ಹೇಳುವ ಈ ತಿರುಪಾವೈಯಲ್ಲಿ ಇವತ್ತು ನಾವು ಅನುಭವಿಸಬೇಕಾದ ಪಾಶುರ 14ನೇ ಪಾಶುರ. ಈ ಪಾಶುರದ ಕೆಳಗೆ ತಿರುಕೋಟಿಯೂರ್ ನಂಬಿ ಅವರು ಈ ಒಂದು ಸಂಪ್ರದಾಯಕ್ಕೆ ಎಂಬೆರುಮಾನಾರ್ ದರ್ಶನ ಅಂತ ನಾಮಧೇಯ ಮಾಡಿ ಅದನ್ನೇ ತಿರುಮಾಲಯಾಂಡನ ಹತ್ರ ಹೇಳಿದ್ರು. ತಿರುಮಾಲಯಾಂಡನೇ, ನೀವು ಎಂಬೆರುಮಾನಾರಿಗೆ ಸ್ವಾಮಿ ರಾಮಾನುಜರಿಗೆ ಎಲ್ಲ ಅರ್ಥ ವಿಶೇಷಗಳನ್ನು ತಿರುವಾಯ್ಮೊಳಿಯಲ್ಲಿ ಏನೇನಿದೆಯೋ ಎಲ್ಲವನ್ನೂ ಹೇಳಿ
ನೀವು ಹೇಗೆ ಆಡವಂದಾರ್ ಪರಮಾಚಾರ್ಯರು ಯಾಮುನಾಚಾರ್ಯರಲ್ಲಿ ಕೇಳಿದ್ರು ಆ ರೀತಿಯೇ ಇವರಿಗೆಲ್ಲವನ್ನೂ ಹೇಳಿ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿದ್ರು ತಿರುಕೋಟ್ಟಿಯೂರು ನಂಬಿ ತಿರುಮಾಲಯಾಂಡಾನಲ್ಲಿ. ತಿರುಮಾಲಯಾಂಡಾನು ಕಾಲಕ್ಷೇಪವನ್ನು ಪ್ರಾರಂಭಿಸಿ ಹೇಳ್ತಾ ಬಂದ್ರು ಸ್ವಾಮಿ ಎಂಬೆರುಮಾನಾರಿಗೆ, ರಾಮಾನುಜರಿಗೆ. ಕೊನೆಯಲ್ಲಿ ಇವರು ಅಲ್ಲಲ್ಲಿ ಒಂದೊಂದು ಪಾಶುರದಲ್ಲೂ ಕೆಲವೊಂದು ಅರ್ಥ ವಿಶೇಷಗಳನ್ನು ಹೇಳ್ತಾ ಬಂದ್ರು. ಯಾಮುನಾಚಾರ್ಯರು ಹೇಳಿರುವ ಅರ್ಥಗಳಲ್ಲ ಇವು ಅನ್ನುವ ಭಾವನೆ ತಿರುಮಾಲಯಾಂಡಾನಿಗೆ ಬಂದು ಕಾಲಕ್ಷೇಪವನ್ನು ನಿಲ್ಲಿಸ್ಬಿಟ್ರು. ಇದನ್ನು ಕೇಳಿದ ಕೂಡಲೇ ತಿರುಕೋಟಿಯೂರು ನಂಬಿ ಬಂದು, ಇವರು ರಾಮಾನುಜರಿಗೆ ಏಕಲವ್ಯನಾಗಿರುವವರು, ಆದ್ದರಿಂದ ಇವರ ಮನಸ್ಸಲ್ಲಿ ಯಾವ ಒಂದು ಅಭಿಪ್ರಾಯ ಬಂದರೂ ಕೂಡ ಅದು ಯಾಮುನಾಚಾರ್ಯರ ಅಭಿಪ್ರಾಯವೇ, ಆಡವಂದಾರಿನ ಅಭಿಪ್ರಾಯವೇ ಅಂತ ನೀವು ದೃಢವಾಗಿ ಕೊಳ್ಳಬಹುದು ತಿರುಮಾಲಯಾಂಡಾನೆ. ಆದ್ದರಿಂದ ಇವರಿಗೆ ನೀವು ಕಾಲಕ್ಷೇಪವನ್ನು ಹೇಳುವುದನ್ನು ನಿಲ್ಲಿಸಬಾರದು, ಖಂಡಿತ ಹೇಳಬೇಕು ಅಂತ ಹೇಳಿದ ಮೇಲೆ ತಿರುಗಾ ತಿರುಮಾಲಯಾಂಡಾನ್ ಪ್ರಾರಂಭಿಸಿ ರಾಮಾನುಜರಲ್ಲಿ ಎಲ್ಲ ಕಾಲಕ್ಷೇಪಗಳನ್ನು ಹೇಳಿದ್ರು ಅನ್ನುವುದು ಅದ್ಭುತವಾದ ಒಂದು ವೈಭವ. ಇದರಿಂದ ಎಲ್ಲ ಅರ್ಥಗಳನ್ನು, ತಿರುವಾಯ್ಮೊழிಯಿನ ಅರ್ಥಗಳನ್ನೆಲ್ಲ ತಮ್ಮ ಆಚಾರ್ಯರಾದ ತಿರುಮಾಲಯಾಂಡಾನಲ್ಲಿ ಎಲ್ಲ ಅರ್ಥಗಳನ್ನು ಕೇಳಿದ್ರು ಸ್ವಾಮಿ ರಾಮಾನುಜರು. ಆ ಒಂದು ವೈಭವವನ್ನು ಹೇಳುವ ಅದ್ಭುತವಾದ ಪಾಶುರವೇ ಇನ್ನೇ ನಾವು ಅನುಭವಿಸಿದ ಪಾಶುರ 13ನೇ ಪಾಶುರ. ಇದರಲ್ಲಿ ಮೊದಲನೇ ಪಾಶುರ ಅಂದ್ರೆ 6ನೇ ಪಾಶುರದಿಂದ ಈ 15ನೇ ಪಾಶುರದವರೆಗೆ ಆಂಡಾಳಿಲ್ಲಿ ರಾಮಾನುಜರ ಜೊತೆ ಇರುವವರು ಅಂದ್ರೆ ಅವರ ಶಿಷ್ಯರು, ಅವರ ಆಚಾರ್ಯರು ಎಲ್ಲರನ್ನೂ ಎಬ್ಬಿಸುತ್ತಿದ್ದಾಳೆ ಆಂಡಾಳ್. ರಾಮಾನುಜರನ್ನು ಹೋಗಿ ನೋಡುವಾಗ ಇವರೆಲ್ಲ ಇದ್ದಾರೆ ಅಂದ್ರೆ ರಾಮಾನುಜರಿಗೆ ಬಹಳ ಸಂತೋಷವಾಗತ್ತೆ. ಇವರ ಜೊತೆ ಮಾತನಾಡುವಾಗ ಅಲ್ಲಿ ಎಷ್ಟೋ ಅರ್ಥ ವಿಶೇಷಗಳು ನಮ್ಗೆ ಸಿಗತ್ತೆ ಅನ್ನುವ ಅಭಿಪ್ರಾಯದಿಂದ ಎಲ್ಲರೂ ಭಗವದ್ ರಾಮಾನುಜರ ಆ ಒಂದು ಸಂಘ ಅಂದ್ರೆ ಅವರ ಜೊತೆ ಸೇರುವುದಕ್ಕೆ, ಸಮಾಗಮಕ್ಕೆ ಎಲ್ಲರೂ ಅಧಿಕಾರಿಗಳೇ. ಯಾವ ರೀತಿ ಇರುವ ಅಧಿಕಾರಿಗಳು ಅಂದ್ರೆ ಮೊದಲನೇ ಪಾಶುರ 6ನೇ ಪಾಶುರದಲ್ಲಿ ಪುಳ್ಳಾಯ್ ಅಂತ ಅನಂದಾನ್ ಪಿಳ್ಳೆ ಎನ್ನುವರು, ಅವರನ್ನು ಎಬ್ಬಿಸಿ ಆಮೇಲೆ 7, 8, 9, 10 ಅನ್ನುವ ಈ ಪಾಶುರಗಳಲ್ಲಿ ಕ್ರಮೇಣ ಮೇಲೆ ಉಂಟಾದ ಅಧಿಕಾರಿಗಳು ಅಂದ್ರೆ ಅನಂದಾನ್ ಪಿಳ್ಳೈ, ಆಳ್ವ, ಅರುಳಾಳ ಪೆರುಮಾಳ್ ಎಂಬೆರುಮಾನಾರ್, ಎಂಬಾರ್, ಮೊದಲಿಯಾಂಡಾನ್, ಶ್ರೀ ಪರಾಶರ ಭಟ್ಟರ್ ಅಂತ 10ನೇ ಪಾಶುರದವರೆಗೆ ಈ 5 ವಿಧವಾದ ಅಧಿಕಾರಿಗಳು, ಅವರುಗಳನ್ನು ಎಬ್ಬಿಸಿದ್ಲು ಆಂಡಾಳ್. ಇವರುಗಳಿಗೆ ಏನು ವೈಭವ ಅಂದ್ರೆ ಮೊದಲನೇ ಪಾಶುರದಲ್ಲಿ ಎಬ್ಬಿಸಿದ್ದವರು ಇವರು 5 ಅಧಿಕಾರಿಗಳು ಶಿಷ್ಯರೇ, ರಾಮಾನುಜರ ಶಿಷ್ಯರೇ. ತರ ರಾಮಾನುಜರಲ್ಲಿ ಶಿಷ್ಯರಲ್ಲೂ ಒಬ್ಬೊಬ್ರು ಒಂದೊಂದು ರೀತಿ ಇರುವವರು. ಇವರುಗಳಿಗೆ ಒಂದೊಂದು ಅಧಿಕಾರಿ ಸಂಪತ್ತಿದೆ. ಯಾವ ರೀತಿ ಇದೆ ಅಧಿಕಾರಿ ಸಂಪತ್ತು ಅಂದ್ರೆ ಒಬ್ಬವರು ಪಿಳ್ಳಾಯ್ ಅನ್ನುವರು, ಅನಂದಾನ್ ಪಿಳ್ಳೈ ಎನ್ನುವರು. ಇವರು ರಾಮಾನುಜರಿಗೆ ಪರತಂತ್ರವಾಗಿದ್ದು ಅಲ್ಲಿ ಹೋಗಿ ತಿರುಮಲೆಗೆ ಹೋಗಿ ಭಗವಾನ್ ಜೊತೆನೆ ಜಗಳ ಆಡುವಷ್ಟು ಒಂದು ವೈಭವ. ಅದಕ್ಕೆ ಕಾರಣ ನನಗೆ ಆಚಾರ್ಯ ಸಂಬಂಧವಿದೆ, ರಾಮಾನುಜರ ಸಂಬಂಧವಿದೆ ಅನ್ನುವ ಕಾರಣದಿಂದ ಇವರು ಆನ್ ಪಿಳ್ಳೈ ಅಂತ ಇವರು ಪೌರುಷ ಹೊಂದಿರುವವರು, ಅಂತಹ ಒಂದು ಅಧಿಕಾರಿ. ಅವರೂ ರಾಮಾನುಜರನ್ನು ಅನುಭವಿಸಲು ಎಲ್ಲ ಯೋಗ್ಯತೆಯನ್ನು ಕೊಂಡಿದ್ದಾರೆ. ಆದ್ದರಿಂದ ಇಂಥ ಅಧಿಕಾರಿಗಳು ಬರಬೇಕು ರಾಮಾನುಜರನ್ನು ಅನುಭವಿಸಲು. ಏನೋ ಧೈರ್ಯವಾಗಿರ್ಬೇಕು, ಧೈರ್ಯ ಶೌರ್ಯ ಇರುವವರು ಅಂಥವರು ಬರಬೇಕು ಸಂಪ್ರದಾಯಕ್ಕೆ. ಅಂಥವರಲ್ಲಿ ಇವರು ಪ್ರಧಾನವಾಗಿರುವವರು ಅನಂದಾನ್ ಪಿಳ್ಳೈ. ಕಾರಣ ಏನಂದ್ರೆ ನಾಳೆ ದಿನ ರಾಮಾನುಜರ ಕೈಂಕರ್ಯಗಳು, ಆ ಕೈಂಕರ್ಯಗಳಲ್ಲಿ ಏನಾದ್ರೂ ಚ್ಯುತಿ ಬಂದ್ರೆ ಆವಾಗ ಆ ಚ್ಯುತಿಯನ್ನು ಸರಿ ಮಾಡಿಸಲು ಪೌರುಷ ಇರಬೇಕು. ಪೌರುಷ ಇಲ್ಲದೆ ಇದ್ರೆ ಹೇಗೆ ಸರಿ ಮಾಡಿಸುವುದು? ಆದ್ದರಿಂದ ಇವರು ಪೌರುಷ ಹೊಂದಿದ್ದಾರೆ, ಇಂತಹ ಅಧಿಕಾರಿ ನಮ್ಮ ಗೋಷ್ಠಿಯಲ್ಲಿರಬೇಕು. ಆಮೇಲೆ ಇನ್ನೊಂದು ಅಧಿಕಾರಿ, ಇವರು ಇನ್ನ ಒಂದು ಮತದಲ್ಲಿ ಸೇರಿದ್ರು ಕೂಡ ತುಂಬಾ ಪ್ರಚಂಡ ಪಂಡಿತರಾಗಿದ್ರೆ ಅಂತ ಅವರು ನಮ್ಮ ಸಂಪ್ರದಾಯಕ್ಕೆ ಬರಬೇಕು. ಅವರು ಅರುಳಾಳ ಪೆರುಮಾಳ್ ಎಂಬೆರುಮಾನಾರ್, ಮೊದಲು ಯಜ್ಞಮೂರ್ತಿಯಾಗಿದ್ದು ಇವಾಗ ಈ ಸಂಪ್ರದಾಯಕ್ಕೆ ಬಂದು ಸೇರಿದ್ದಾರೆ. ಅರುಳಾಳ ಪೆರುಮಾಳ್ ಎಂಬೆರುಮಾನಾರ್ ಅಂತ ಅದ್ವೈತದಲ್ಲಿದ್ದು ವಿಶಿಷ್ಟ ಅದ್ವೈತಕ್ಕೆ ಬಂದು ಸೇರಿದ್ದಾರೆ. ಆಮೇಲೆ ಇನ್ನೊಬ್ರು ಅಧಿಕಾರಿ, ಅವರು ಶೈವರಾಗಿದ್ರು, ಅಂದ್ರೆ ಮಧ್ಯ ಸ್ವಲ್ಪ ಕಾಲ ಶೈವರಾಗಿದ್ರು, ಶಿವನನ್ನು ಪೂಜೆ ಮಾಡುತ್ತಿದ್ರು. ಅವರು ಎಂಬಾರ್ ಗೋವಿಂದ ಪೆರುಮಾಳ್ ಅಂತ ಮೊದಲು ಹೆಸರು. ಅಂತ ಅವರು ನಮ್ಮ ಸಂಪ್ರದಾಯಕ್ಕೆ ಬರಬೇಕು. ಏನೋ ಮಧ್ಯದಲ್ಲಿ ಇಲ್ಲಿಂದ ಬೇರೆ ಒಂದು ಮತಕ್ಕೆ ಹೋಗ್ಬಿಟ್ಟ ಅಂದ್ರೆ ಅವನನ್ನು ಬಿಡಬಾರ್ದು, ಅವನನ್ನು ರಾಮಾನುಜರ ಸಂಪ್ರದಾಯಕ್ಕೆ ಕರ್ಕೊಂಡು ಬರಬೇಕು. ಅಂತ ಅಧಿಕಾರಿಗಳು ನಾವು ತ್ಯಜಿಸಬಾರದು. ಅದನ್ನು ಹೇಳುವ ಅದ್ಭುತವಾದ ಪಾಶುರವೇ 8ನೇ ಪಾಶುರ. ಓದು ಕಲಮುಡೆಯ ಪಾವಾಯ್ ಅಂತ ಕರೆಯುತ್ತಾರೆ ಎಂಬಾರನ್ನು.
9ನೇ ಪಾಶುರದಲ್ಲಿ ಅಲ್ಲಿ ಹೇಳುವ ಅಧಿಕಾರಿ ಅವರು ದೇಹ ಸಂಬಂಧಿ, ನಮಗೆ ದೇಹ ಸಂಬಂಧಿ ಎನ್ನುವರು ಅವರು ಬಹಳ ಉದ್ದೇಶರು. ದೇಹ ಸಂಬಂಧಿಯೂ ಉದ್ದೇಶರೇ ನಮಗೆ. ಕಾರಣ ಏನು? ಅವರು ರಾಮಾನುಜ ಅಡಿಯಾರ್ಗಳಾಗ್ಬಿಟ್ರೆ ಅವರು ನಮಗೆ ಉದ್ದೇಶರೇ. ಅದನ್ನು ಹೇಳುವ ಅದ್ಭುತವಾದ ಪಾಶುರವೇ 9ನೇ ಪಾಶುರ. 10ನೇ ಪಾಶುರದಲ್ಲಿ ನಮ್ಮ ಗುಂಪಿಗೆ ಒಂದು ಸ್ವಾಮಿ ಬೇಕು ಅನ್ನುವ ಅಭಿಪ್ರಾಯದಲ್ಲಿ ಇರಬೇಕು. ನಾವು ಯಾವಾಗಲೂ ಸ್ವಾಮಿ ಇರಬೇಕು, ನಾನೇ ಸ್ವಾಮಿ ಅಂತ ಇರಬಾರ್ದು. ನಮ್ಮ ಒಂದು ಗುಂಪಿಗೆ ಸ್ವಾಮಿ ಇರಬೇಕು ಅನ್ನುವ ಅಭಿಪ್ರಾಯದಲ್ಲಿ ಭಟ್ಟರನ್ನು ಎಬ್ಬಿಸಿದ್ಲು ಆಂಡಾಳ್. 11ನೇ ಪಾಶುರ ಕಟ್ಟಕ್ಕರವೈ ಗಣங்கள் ಪಲಗರಂದು ಅನ್ನುವ ಪಾಶುರದಲ್ಲಿ ಶಿಷ್ಯರನ್ನು ಬಿಟ್ಟು ಈ ತರ ಇರುವ ಶಿಷ್ಯರೆಲ್ಲ ಬೇಕು ಸಂಪ್ರದಾಯಕ್ಕೆ. ಆಮೇಲೆ ಆಚಾರ್ಯರಲ್ಲಿ ಯಾವ ತರ ಇರಬೇಕು, ಈ ಅಧಿಕಾರಿಗಳು ನಮಗೆ ಉದ್ದೇಶರೇ. ಅವರು ಯಾರು ಅಂದ್ರೆ ಮೊದಲು ಹೇಳಿದ ಅಧಿಕಾರಿ ಅನ್ನುವವರು ಅವರು ಪೆರಿಯ ತಿರುಮಲೈ ನಂಬಿ ಅಂತ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ದಿವ್ಯದೇಶದಲ್ಲಿ, ಅಂತ ಆಚಾರ್ಯ ಸಾರ್ವಭೌಮರು ಅವರೂ ನಮ್ಮ ಸಂಪ್ರದಾಯಕ್ಕೆ ಬಹಳ ಉದ್ದೇಶವಾದವರೇ. ಅಂತ ಪೆರಿಯ ತಿರುಮಲೈ ನಂಬಿ ಅವರನ್ನು ಕರ್ಕೊಂಡು 12ನೇ ಪಾಶುರ ಕಣೈತಿಲಂ ಕತ್ತರಮೈ ಎನ್ನುವ ಪಾಶುರ. ಆ ಪಾಶುರದಲ್ಲಿ ಇಲ್ಲಿ ಅನುವೃತ್ತಿ ಮಾಡಿ ಆದ್ರೂ ನಾವು ರಾಮಾನುಜರ ಜೊತೆ ಸೇರ್ಬೇಕು. ಅಂದ್ರೆ ಒಂದು ಆಚಾರ್ಯನಲ್ಲಿ ನಾವು ಅರ್ಥ ವಿಶೇಷಗಳನ್ನು ಕೇಳ್ಬೇಕಂದ್ರೆ ಅವರನ್ನು ಅನುವೃತ್ತಿ ಮಾಡಿ ಆದ್ರೂ ಕೇಳ್ಬೇಕು. ನಮಗೆ ಅವಕಾಶವಿಲ್ಲ, ಎಲ್ಲಿ ಹೋಗೋದು, ನಾನು ಏನೆಲ್ಲೋ ಇದ್ದೀನಿ, ಅವರೆಲ್ಲೋ ಇದ್ದಾರೆ, ಈ ತರ ಯೋಚನೆಗಳು ಬರದೆ ಹೇಗಾದ್ರೂ ಮಾಡಿ ನಾವು ವಿಷಯಗಳು ಭಗವದ್ ವಿಷಯಗಳನ್ನು ಕಲಿಬೇಕು ಅನ್ನುವ ಅಭಿಪ್ರಾಯ ಬರಬೇಕು ನಮ್ಮ ಸಂಪ್ರದಾಯದಲ್ಲಿ. ಆ ತರ ಅಭಿಪ್ರಾಯ ಬಂದು ಸ್ವಾಮಿ ರಾಮಾನುಜರು ತಿರುಕ್ಕೋಟಿಯೂರು ನಂಬಿಯಲ್ಲಿ 18 ಸತಿ ನಡೆದು ಅವರಲ್ಲಿ ರಹಸ್ಯಾರ್ಥವನ್ನು ಕೇಳಿದ್ರು ಅನ್ನುವ ಚರಿತ್ರವನ್ನು ನಾವು ಅನುಭವಿಸಿದ್ವಿ. ಆದ್ದರಿಂದ ನಾವು ಹೇಗಿರ್ಬೇಕು ಅಂದ್ರೆ ಆಚಾರ್ಯರಲ್ಲಿ ಹೋಗಿ ಕೇಳಬೇಕು ಅರ್ಥಗಳನ್ನು, ಅದು ನಮ್ಮ ಭಾವನೆಯಲ್ಲಿರಬೇಕು. 13ನೇ ಪಾಶುರ ನಿನ್ನೆ ಅನುಭವಿಸಿದ ಪಾಶುರ. ಆ ಪಾಶುರದಲ್ಲಿ ಎಬ್ಬಿಸುವ ಅಧಿಕಾರಿ ಅವರು ಹೇಗಿದ್ರು ಅಂದ್ರೆ ಅವರು ಮಧ್ಯ ನಿಲ್ಲಿಸ್ತೀನಿ ಅಂತ ಅಂದ್ರು, ಕಾಲಕ್ಷೇಪ ಅದನ್ನು ನಿಲ್ಲಿಸ್ತೀನಿ ಅಂತ ಅಂದ್ರು. ನಾವು ಅವರನ್ನು ಬಿಡದೆ ಹೋಗಿ ಸ್ವಾಮಿ ನಿಮ್ಗೆ ಅವಕಾಶ ಇಲ್ದಿದ್ರು ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಅವಕಾಶವನ್ನು ಮಾಡಿಕೊಂಡು ನನಗಾಗಿ ಅರ್ಥ ವಿಶೇಷಗಳನ್ನು ಹೇಳಬಾರ್ದೆ, ನಾನು ದುರಾತ್ಮವಾಗಿದ್ದೀನಿ, ನನ್ನನ್ನು ಸದಾತ್ಮವಾಗಿ ಮಾಡಬಾರ್ದೆ ಅಂತ ಅವರಲ್ಲಿ ಕೇಳಬೇಕು. ನಾವು ಕೇಳಿ ಆ ಅರ್ಥ ವಿಶೇಷಗಳನ್ನು ಗ್ರಹಿಸಬೇಕು, ಅದು ಮುಖ್ಯವಾದದ್ದು. ಅದನ್ನೇ ಇಲ್ಲಿ ಆಶ್ಚರ್ಯವಾಗಿ ನೋಡ್ತೀವಿ. ತಿರುಮಾಲಯಾಂಡಾನ್ ಅನ್ನುವರಲ್ಲಿ ರಾಮಾನುಜರು ಅರ್ಥ ವಿಶೇಷಗಳನ್ನು ಕೇಳಿದ್ರು. ಕೇಳಿದ ಮೇಲೆ ಪಕ್ಕದಲ್ಲಿರುವ ಆಶ್ಚರ್ಯವಾದ ಒಂದು ಅಧಿಕಾರಿ, ಆ ಅಧಿಕಾರಿಯನ್ನು ಎಬ್ಬಿಸುತ್ತಿದ್ದಾಳೆ ಆಂಡಾಳ್ ಈ 14ನೇ ಪಾಶುರದಲ್ಲಿ. ಇಲ್ಲಿ ಎಬ್ಬಿಸುವ ಅಧಿಕಾರಿ ಬಹಳ ಉತ್ತಮವಧಿಕಾರಿ. ಉತ್ತಮವಧಿಕಾರಿ ಅಂತ ಅಂದ್ರೆ ಏನು ಅಂದ್ರೆ ಇವರಿಗೆ ಆಚಾರ್ಯನೇ ಸರ್ವಸ್ವ ಅನ್ನುವಂತ ಅಧಿಕಾರಿ ಇವರು. ಅಂತ ಅಧಿಕಾರಿಯು ರಾಮಾನುಜರಿಗೆ ಆಚಾರ್ಯರಾಗಿದ್ರು. ಆಚಾರ್ಯ ಪದವನ್ನು ರಾಮಾನುಜರಿಗೆ ನಿರ್ವಹಿಸಿದ್ರು ಇವರು ಕೂಡ. ಇವರು ಯಾರು ಅಂದ್ರೆ ಇವರ ಹೆಸರು ಆಳ್ವಾರ್ ತಿರುವರಂಗ ಪೆರುಮಾಳರೆಯರ್. ಈ ಆಳ್ವಾರ್ ತಿರುವರಂಗ ಪೆರುಮಾಳರೆಯರ್ ಅನ್ನುವರು ಅವರು ಸ್ವಾಮಿ ರಾಮಾನುಜರಿಗೆ ಮುಖ್ಯವಾದ ಒಂದು ಅರ್ಥ ಅದನ್ನು ಹೇಳಿದ್ರು. ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದ ಅರ್ಥ, ಆ ಅರ್ಥವನ್ನು ಹೇಳಿದ್ರು ರಾಮಾನುಜರಿಗೆ ಆಳ್ವಾರ್ ತಿರುವರಂಗ ಪೆರುಮಾಳರೆಯರ್. ಅರೆಯರ್ ಸ್ವಾಮಿ ಶ್ರೀರಂಗದಲ್ಲಿದ್ದಾರೆ. ಈ ಅರೆಯರ್ ಸ್ವಾಮಿ ಶ್ರೀರಂಗದಲ್ಲಿ ಶ್ರೀರಂಗನಾಥನಿಗೆ ಕೈಂಕರ್ಯ ಮಾಡ್ತಾ ಇದ್ದಾರೆ. ಅರೆಯರ್ ಸ್ವಾಮಿ ಅನ್ನುವರು ಅಲ್ಲಿ ಭಗವಾನ್ ಮುಂದೆ ಪಾಶುರಗಳು 4000 ದಿವ್ಯ ಪ್ರಬಂಧ ಪಾಶುರಗಳು ಅದನ್ನು ಆಡುತ್ತಾರೆ. ಅಲ್ಲಿ ಕೈಯಲ್ಲಿ ತಾಳ ತಗೊಂಡು ತಾಳಕ್ಕೆ ಅನುಗುಣವಾಗಿ ಅಲ್ಲಿ ಪಾಶುರಗಳನ್ನು ಹಾಡುತ್ತಾರೆ. ಆ ರೀತಿಯ ಅಭಿನಯ ಅಂದ್ರೆ ನಾಟ್ಯ, ಆ ಪಾಶುರಕ್ಕೆ ಹೇಗೆ ನಾಟ್ಯ ಮಾಡಿ ತೋರಿಸುವುದು ಅನ್ನುವುದನ್ನು ಅಲ್ಲಿ ಮಾಡ್ತಾರೆ. ಅದಕ್ಕೆ ಅಭಿನಯ ಅಂತ ಹೆಸರು. ಆಳ್ವಾರಿಯ ಅಭಿಪ್ರಾಯವೇನು ಅದನ್ನು ಅಭಿನಯದ ಮೂಲಕ ಅಲ್ಲಿ ತೋರಿಸ್ತಾರೆ ಈ ಅರೆಯರ್ ಸ್ವಾಮಿಗಳು. ಅಷ್ಟೊಂದು ವೈಭವ ಇರುವ ಈ ಅರೆಯರ್ ಸ್ವಾಮಿಗಳಲ್ಲಿ ಒಬ್ಬರಾದ ಆಳ್ವಾರ್ ತಿರುವರಂಗ ಪೆರುಮಾಳರೆಯರ್ ಇವರು ರಾಮಾನುಜರಿಗೆ ಒಬ್ಬರು ಆಚಾರ್ಯ. ಅಂತ ಆಚಾರ್ಯರಾದ ನೀವು ಎದ್ದು ಬರಬೇಕು ಅಂತ ಕರೆಯುವ ಅದ್ಭುತವಾದ ಪಾಶುರವೇ ಈ 14ನೇ ಪಾಶುರ. ಉಂಗಳ್ ಪುಳಕ್ಕಡೈ ತೋಟತ್ತು ವಾವಿಯುள் செங்கழி நீர்வாய் நிகழ்ந்த ஆம்பல்வாய் கூப்பினான் செங்கல் பொடி கூறவென்பல் தவத்தவர் தங்கள் திருக்கோயில் செங்கெடுவான் போதிந்தார் எங்கள முன்ன விடுப்புவான் வாய் பேசும் நங்காய் எழுந்திராய் நானாதாய் நாவுடையாய் சங்கொடு சக்கரம் ஏந்தும் தடக்கையன் பங்கைய கண்ணானை பாடா
ಅದು ಈ ಅದ್ಭುತವಾದ 14ನೇ ಪಾಶುರ. பாசுரದಲ್ಲಿ உங்கள் புழக்கடை தோட்டத்து வாயுள் செங்கடி நீர் வாய் நிகழ்ந்து ಆಂಬಲ್ ವಾಯ್ ಕುಂಬಿನಹಾನ್. ಮೊದಲು ಇಲ್ಲಿ ಒಂದು ಆಶ್ಚರ್ಯವಾದ ವಿಚಾರವನ್ನು ಹೇಳ್ತಾಳೆ ಆಂಡಾಳ್. ನಿಮ್ಮ ತೋಟದ ವಾವಿ ಅನ್ನುವುದು ಬಾವಿ ಇದೆಯಲ್ಲ, ಅದನ್ನೇ ಬಾವಿ ಅನ್ನುತ್ತಿದ್ದಾಳೆ ಇಲ್ಲಿ ತಮಿಳು ಭಾಷೆ. ನಿಮ್ಮ ತೋಟದ ಬಾವಿ, ಆ ಬಾವಿಯಲ್ಲಿ ಶೆಂಗಳಿ ನೀರ್ ವಾಯ್ನೆಗಳ್ದು, ಶೆಂಗಳಿ ನೀರ್ ಅಂದ್ರೆ ಚೆನ್ನೈದಲ್ಲಿ ಹೂಗಳು, ಅವುಗಳು ಚೆನ್ನಾಗಿ ಅಲರಿ, ಆಂಬಲ್ವಾಯ್ ಕುಂಬಿನ ಕನ್ನೈದಲ್ ಹೂಗಳು, ಅವುಗಳು ಬಾಯಿ ಮುಚ್ಚಿದೆ ಅಂದ್ರೆ ಮೊಟ್ಟಾಗಿದೆ ಅನ್ನುವುದು ಮೊದಲು ಹೇಳುವ ಒಂದು ಆಶ್ಚರ್ಯವಾದ ವಿಷಯ. ಇದಕ್ಕೆ ಏನು ಅಭಿಪ್ರಾಯ? ಇದು ಸಾಧಾರಣವಾಗಿ ಒಂದು ಪುಷ್ಪ ಅಲರಿತು, ಇನ್ನೊಂದು ಪುಷ್ಪ ಮೊಟ್ಟಾಯಿತು, ಅದರಿಂದ ಬೆಳಗ್ಗೆ ಆಯಿತು, ನೀವು ಎದ್ದು ಬನ್ನಿ ಅಂತ ಸಾಧಾರಣವಾಗಿ ಹೇಳುವ ಅರ್ಥ. ಆದರೆ ಇಲ್ಲಿ ಗೂಢಾರ್ಥದಲ್ಲೇ ನಾವು ಎಲ್ಲ ಅರ್ಥಗಳನ್ನು ಅನುಭವಿಸುತ್ತಿದ್ದೇವೆ. ರಹಸ್ಯಾರ್ಥವಾಗಿ ಸ್ವಾಮಿ ರಾಮಾನುಜರ ಪರವಾಗಿ ಇರುವ ಅರ್ಥಗಳು. ಅದಕ್ಕನುಗುಣವಾಗಿ ಇಲ್ಲಿ ಆಂಡಾಳ್ ಯಾವುದನ್ನು ಹೇಳುತ್ತಿದ್ದಾಳೆ? ಶೆಂಗಳಿ ನೀರ್ ವಾಹಿನಿಗಳ್ದು ಆಂಬಲ್ವಾಯ್ ಕುಂಬಿನಹಾನ್ ಅಂದ್ರೆ ಮೊದಲು ಶೆಂಗಳಿ ನೀರ್ ಅದು ಎಲ್ಲಿದೆ, ಆ ಪುಷ್ಪಗಳು ಎಲ್ಲಿದೆ? ಚೆನ್ನೈದಲ್ ಪುಷ್ಪಗಳು, ಕನ್ನೈದಲ್ ಪುಷ್ಪಗಳು ಎಲ್ಲಿದೆ? ಬಾವಿಯಲ್ಲಿದೆ. ಈ ಬಾವಿ ಹೇಗಿದೆ ಅಂದ್ರೆ ಈ ಬಾವಿ ಬಹಳ ದೊಡ್ಡದಾಗಿರುವ ಬಾವಿ. ಈ ಬಾವಿಲಲ್ಲಿ ಮೆಟ್ಟಲೆಲ್ಲ ಇದೆ. ಕೆಳಗಡೆ ಮೆಟ್ಲಲ್ಲಿ ಇಳಿದು ನಾವು ಸ್ನಾನ ಮಾಡ್ಬೋದು, ಬಟ್ಟೆ ಒಗಿಬೋದು, ತಿರ್ಗಾ ಮೆಟ್ಲಲ್ಲಿ ಹತ್ತು ಬರ್ಬೋದು. ಒಳ್ಳೆ ಕೊಳದ ಹಾಗೆ ಇರುವ ದೊಡ್ಡ ಬಾವಿ, ಮೆಟ್ಲೆಲ್ಲ ಇರುವ ಬಾವಿ. ಆ ತರ ಇರುವ ಬಾವಿಯಲ್ಲಿ ಶೆಂಗಡಿ ನೀರ್ ವಾಯನಗಳಿಂದ ಆಂಬಲ್ ವಾಯ್ ಕುಪ್ಪಿನಹ, ಚೆನ್ನೈದಲ್ ಹೂಗಳು ಅಲರಿ, ಕನ್ನೈದಲ್ ಹೂಗಳು ಮೊಟ್ಟಾಗಿದೆ ಅಂತ ಇಲ್ಲಿ ಆಂಡಾಳ್ ಹೇಳುತ್ತಿದ್ದಾಳೆ. ಈ ಬಾವಿಗಳು ಇರುವ ಸ್ಥಳ ಯಾವುದು ಅಂದ್ರೆ ದೊಡ್ಡ ತೋಟಗಳು. ಪುಳಕ್ಕಡೈ ತೋಟ ತಿವಾವಿಯುಳ್, ಪುಳಕ್ಕಡೈ ತೋಟಂ, ತೋಟ ಅಂದ್ರೆ ಎರಡು ತರ ಇದೆ. ತೋಟ ಅಂದ್ರೆ ಎಷ್ಟೋ ಗಿಡಗಳಿರುವ ಆ ಒಂದು ಸ್ಥಳ. ಹೇಗಿದೆ ಅದು ಅಂದ್ರೆ ಎರಡು ತರ ಇದೆ. ಮುಂದೆ ಒಂದು ತೋಟ ಇದೆ, ಹಿಂದೆ ಒಂದು ತೋಟ ಇದೆ. ಮುಂದೆ ಇರುವ ತೋಟದಲ್ಲಿ ನ್ಯಾಯವಾಗಿ ನಾವು ನೋಡಿದ್ರೆ ಮುಂದೆ ಇರುವ ತೋಟ, ಆ ತೋಟದಲ್ಲಿ ಸಾಧಾರಣವಾಗಿರುವ ಗಿಡಗಳು ಅದೆಲ್ಲ ಇರತ್ತೆ. ದೊಡ್ಡ ದೊಡ್ಡ ಮರಗಳು ಇರ್ಬೋದು, ಅಂದ್ರೆ ಅವುಗಳು ತೆಂಗಿನ ಮರ, ಬಾಳೆ ಮರ, ಈ ತರ ಮರಗಳು ಇರ್ಬೋದು ಮುಂದೆ ಇರುವ ತೋಟದಲ್ಲಿ. ಚಿನ್ನ ಸಣ್ಣ ಗಿಡಗಳು ಇರ್ಬೋದು. ಆ ಗಿಡದಲ್ಲಿ ಯಾವ್ದಾದ್ರೂ ಪುಷ್ಪಗಳು, ಆಕರ್ಷಕವಾಗಿರುವ ಪುಷ್ಪಗಳು, ಆ ಪುಷ್ಪಗಳನ್ನೆಲ್ಲ ಬೆಳೆಸುತ್ತಾರೆ ಅಲ್ಲಿ. ಆ ತರ ಇರುವುದು ಅದು ನಮಗೆ ಉಪಯೋಗಕ್ಕೆ ಆಗತ್ತೆ. ಅಂದ್ರೆ ಯಾರಾದ್ರೂ ಬಂದ್ರೆ ಅದು ಅವರನ್ನು ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳುವಂತೆ ಇರುವ ಪುಷ್ಪಗಳು. ಆಶ್ಚರ್ಯವಾದ ತೆಂಗಿನ ಮರಗಳು, ಮಾವಿನ ಮರಗಳು, ಇವುಗಳೆಲ್ಲ ಇರ್ಬೋದು ಮುಂಬಾಗಿಲಲ್ಲಿ. ಹಿಂದೆ ಇರುವುದಲ್ಲಿ ಅಂತರಂಗವಾಗಿರುವ ಕೆಲವು ಪುಷ್ಪಗಳು, ಅದು ಭಗವಾನಿಗೆ ತಿರುವಾರಾಧನಕ್ಕಾಗಿ ಇರುವ ಪುಷ್ಪಗಳು, ಅವುಗಳು ಹಿಂಬಾಗಿಲಲ್ಲಿ ಇರುವುದು, ಹಿಂದೆ ಇರುವ ತೋಟದಲ್ಲಿ ಇರುವುದು. ಅದು ಅಂತರಂಗ ಆಗಿದೆ. ಅದರ ಮೇಲೆ ಯಾರ ದೃಷ್ಟಿ ದೋಷವೂ ಬೀಳಬಾರ್ದು. ಅದರಿಂದ ಅದು ಹಿಂದೆ ಇದೆ. ಯಾಕಂದ್ರೆ ಭಗವಾನಿಗಾಗಿಯೇ ಇರುವುದು. ಅದು ಯಾರಾದ್ರೂ ಬರೋರು ಆ ಪುಷ್ಪವನ್ನು ನಾವು ವಾಸನೆ ನೋಡೋಣ ಈ ಪುಷ್ಪದ ಅಂತ ನೋಡಿದ್ರೆ ಅದು ಭಗವಾನಿಗೆ ಆಗಲ್ಲ. ಮನುಷ್ಯರು ಅವರು ಅದರ ಗಂಧವನ್ನು ತಾವು ಗ್ರಹಿಸಿದ್ರೆ ಅದು ಹೇಗೆ ಭಗವಾನಿಗಾಗತ್ತೆ ತಿರುವಾರಾಧನಕ್ಕೆ? ಅದು ಆಗಲ್ಲ. ಅದರಿಂದ ಅದು ಅಂತರಂಗವಾಗಿ ಹಿಂಬಾಗಿಲಲ್ಲಿರುತ್ತೆ. ಅಂತಹ ತೋಟಗಳು, ಅದರಲ್ಲಿ ತುಳಸಿ ಏನು, ಆ ರೀತಿಯೇ ಭಗವಾನಿಗೆ ಬೇಕಾಗಿರುವ ಪುಷ್ಪಗಳು, ಮಲ್ಲಿಗೆ ಹೂವೇನು, ಶೆಂಗಳಿ ನೀರ್, ಇರುವಾಡ್ಸಿ, ಇವುಗಳೆಲ್ಲ ಅಲ್ಲಿ ಹಿಂದೆ ಇರುವ ತೋಟದಲ್ಲಿ ಬೆಳೆಯುವಂತ ಆಶ್ಚರ್ಯವಾದ ಪುಷ್ಪಗಳು. ಅವುಗಳನ್ನು ಹಿಂದೆ ಬೆಳೆಸ್ಬೇಕು. ತುಳಸಿನೂ ಹಿಂದೆ ಬೆಳೆಸ್ಬೇಕು. ಆ ತರ ಇರುವ ಹಿಂದೆ ಇರುವ ಒಂದು ಬಾವಿ, ಅದನ್ನೇ ಇಲ್ಲೇ ಪುಳಕ್ಕಡೈ ತೋಟಂ, ಪುಳಕ್ಕಡೈ ಅಂದ್ರೆ ಹಿಂಬಾಗಿಲಲ್ಲಿ ಇರುವ ತೋಟ. ಆ ತೋಟದ ಬಾವಿ ಇಲ್ಲಿ ಯಾವುದನ್ನು ಆಂಡಾಳ್ ಸೂಚನೆ ಮಾಡುತ್ತಿದ್ದಾಳೆ ಅಂದ್ರೆ ಮುಂಭಾಗಗಳಲ್ಲಿ ಇರುವ ತೋಟ, ಹಿಂಭಾಗಗಳಲ್ಲಿ ಇರುವ ತೋಟ. ಇಲ್ಲಿ ಹಿಂಭಾಗಗಳಲ್ಲಿ ಇರುವ ತೋಟ ಅಂತ ಹೇಳಿದ್ಮೇಲೆ ಅದಾಗೆ ಅದು ನಮಗೆ ಯಾವ ಅರ್ಥ ಸಿಗುತ್ತೆ ಅಂದ್ರೆ ಮುಂಭಾಗಗಳಲ್ಲಿ ಇರುವ ತೋಟ ಅಂತ ಒಂದು ಅರ್ಥ ಅದಾಗೆ ಅದು ಸಿಗತ್ತೆ ಇಲ್ಲಿ. ಆದ್ದರಿಂದ ಇಲ್ಲಿ ಮುಂಭಾಗಗಳಲ್ಲಿ ಇರುವ ತೋಟ ಅದು ಹೇಗಿದೆ? ಇಲ್ಲಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯ್ಯರನ್ನು ಎಬ್ಬಿಸುತ್ತಿದ್ದಾಳೆ ಆಂಡಾಳ್. ಈ ತರ ಈ ಅರಯ್ಯರ್ ಸ್ವಾಮಿಯನ್ನು ಎಬ್ಬಿಸುವಾಗ ಇವರಿಗೆ ಏನ್ ವೈಭವ ಅಂತ ಮೇಲೆ ಹೇಳ್ತಿದ್ರು ಭಾಷಣದಲ್ಲಿ. ಇಲ್ಲಿ ಇವರನ್ನು ಎಬ್ಬಿಸುವಾಗ, ಇವರು ರಾಮಾನುಜರಿಗೆ ಆಚಾರ್ಯ, ಇವರನ್ನು ಎಬ್ಬಿಸುವಾಗ ಮುಂಭಾಗಗಳಲ್ಲಿ ಇರುವುದು ಅಂತ ಹೇಳಿದ್ರೆ ಏನು? ಮುಂಭಾಗಗಳಲ್ಲಿ ಇರುವ ತೋಟಗಳು ಅಂತ ಅಂದ್ರೆ ಅದು ಸಾಧಾರಣವಾಗಿ ಅಲ್ಲಿರುವ ಸ್ವಾಮಿ ರಾಮಾನುಜರ ಗ್ರಂಥಗಳು,
ಅದಾಗಿ ಇದೆ. ಹೇಗಿದೆ ರಾಮಾನುಜರ ಗ್ರಂಥ ಅಂದ್ರೆ ವೇದಾಂತ ಸಾರ, ವೇದಾಂತ ದೀಪ, ವೇದಾರ್ಥ ಸಂಗ್ರಹ, ಶ್ರೀಭಾಷ್ಯ, ಗೀತಾ ಭಾಷ್ಯ ಇವುಗಳೆಲ್ಲ ಇದೆಯಲ್ಲ, ಅವುಗಳೆಲ್ಲ ಹೇಗಿದೆ? ಅವುಗಳೆಲ್ಲ ಮುಂಭಾಗದಲ್ಲಿ ಇರುವಂತೆ ಇದೆ. ಯಾಕಂದ್ರೆ ಇವುಗಳಿಗೆಲ್ಲ ಯಾರ ವಿಷಯ ಅಂದ್ರೆ ಪರಮತದವರು. ಶ್ರೀಭಾಷ್ಯ ಅನ್ನೋದಿದೆಯಲ್ಲ, ಅದರಿಂದ ನಾವು ಎಷ್ಟೋ ಅರ್ಥಗಳನ್ನು ಗ್ರಹಿಸಿಕೊಳ್ಳುತ್ತೇವೆ. ಆದರೆ ಅದು ಬಹಳ ಉಪಯೋಗ ಆಗುವುದು ಯಾವಾಗ? ಅದು ಬಹಳ ಉಪಯೋಗ ಆಗುವುದು ಪರಮತದವರು. ಇನ್ನಷ್ಟು ಬೇರೆ ಮತದವರಿದ್ದಾರಲ್ಲ, ಅವರಲ್ಲಿ ನಮ್ಮ ಮತವೇ ಶ್ಲಾಘ್ಯವಾದುದು ಅಂತ ನಿರೂಪಣೆ ಮಾಡಬೇಕು ಅಂದ್ರೆ ಅವಾಗ ಬೇರೆಯವರಿಗಾಗಿ ಆ ಗ್ರಂಥಗಳನ್ನು ನಾವು ಚೆನ್ನಾಗಿ ಧರಿಸಿ ನಾವು ಅರ್ಥಗಳನ್ನ ಅವರಿಗೆ ಹೇಳಬೇಕು. ವಾದ ಅಂತ ಬಂದ್ರೆ ಅವುಗಳನ್ನು ಕೊಂಡು ವಾದ ಮಾಡಬೇಕು. ಅದಕ್ಕಾಗಿ ಇರುವುದು ಮುಂಭಾಗದಲ್ಲಿ ಇರುವ ಆ ತೋಟದಲ್ಲಿರುವ ಈ ಮರಗಳು. ಯಾವ್ದಿದೆ ಅದು ಅಂದ್ರೆ ಅದು ಶ್ರೀಭಾಷ್ಯ, ಗೀತಾ ಭಾಷ್ಯ, ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಶ್ರೀಭಾಷ್ಯ, ಶ್ರೀ ಗೀತೆಗೆ ವ್ಯಾಖ್ಯಾನ ಶ್ರೀಭಾಷ್ಯ. ಶ್ರೀಭಾಷ್ಯ ಅನ್ನುವುದು ಎಲ್ಲರೂ ಮಾಡಿದ್ದಾರೆ. ಗೀತೆಗೆ, ಶ್ರೀಗೀತೆಗೆ ಭಾಷ್ಯ ಮಾಡ್ತಾರಲ್ಲ, ಅದು ಎಲ್ಲರೂ ಮಾಡಿದ್ದಾರೆ. ಭಾಷ್ಯ ಎಲ್ಲರೂ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ಗೀತೆಗೆ ಭಾಷ್ಯ ಮಾಡ್ತಾರೆ, ವೇದಾಂತಕ್ಕೆ ಭಾಷ್ಯ ಮಾಡ್ತಾರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಮಾಡ್ತಾರೆ. ಅಂದ್ರೆ ತ್ರಿಮತದ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಆದ ಆನಂದ ತೀರ್ಥರು, ಶಂಕರ ಭಗವತ್ಪಾದರು, ಸ್ವಾಮಿ ರಾಮಾನುಜರು ಎಲ್ಲರೂ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಗೀತೆಗೂ ಮಾಡ್ತಾರೆ, ಬ್ರಹ್ಮಸೂತ್ರಕ್ಕೂ ಮಾಡ್ತಾರೆ, ಉಪನಿಷತ್ತಕ್ಕೂ ಮಾಡ್ತಾರೆ. ಇದು ಎಲ್ಲರೂ ಮಾಡುವ ಒಂದು ಆಶ್ಚರ್ಯವಾದ ಕ್ರಿಯೆ. ಯಾಕಂದ್ರೆ ಇವರುಗಳಿಗೆ ಇದೇ ಪ್ರಮಾಣ. ಈ ಪ್ರಮಾಣಕ್ಕೆ ಅರ್ಥ ಹೇಳ್ಬೇಕಲ್ಲ, ಅರ್ಥ ನಿರ್ಣಯ ಎಲ್ಲರೂ ಮಾಡ್ತಾರೆ ಈ ಆಚಾರ್ಯರು. ಅದರಲ್ಲಿ ಸ್ವಾಮಿ ರಾಮಾನುಜರು ಶ್ರೀಭಾಷ್ಯ ಅಂತ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿ, ಶ್ರೀ ಗೀತಾ ಭಾಷ್ಯ ಮಾಡಿ, ಆಮೇಲೆ ಅದರಲ್ಲಿ ಇನ್ನಷ್ಟು ವಿಶೇಷವಾದದ್ದು ಅಂತ ಹೇಳಿದ್ರೆ ವೇದಾಂತ ದೀಪ, ವೇದಾಂತ ಸಾರ, ವೇದಾರ್ಥ ಸಂಗ್ರಹ ಅಂತ ಇವುಗಳೆಲ್ಲ ವೇದಾಂತ ವಿಷಯವಾಗಿರುವ ಉಪನಿಷತ್ ಭಾಷ್ಯಗಳು. ಈ ತರ ಉಪನಿಷತ್ತಿಗೆ ಭಾಷ್ಯ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಇವುಗಳೆಲ್ಲ ಹೇಗಿದೆ? ಇನ್ನೊಬ್ಬರು ಅನುಭವಿಸುವಂತೆ ಇದೆ, ಇನ್ನೊಬ್ಬರನ್ನು ನಾವು ಜಯಿಸಬಹುದು. ಆ ತರ ಇರುವುದೇ ಮುಂಭಾಗಗಳಲ್ಲಿ ಇರುವ ತೋಟಗಳಲ್ಲಿ ಇರುವ ಪುಷ್ಪಗಳು, ಅಲ್ಲಿರುವ ಹಣ್ಣುಗಳು, ಅವುಗಳೆಲ್ಲ ಇನ್ನೊಬ್ಬರಿಗೆ ಅಂತ ಆಗ್ಬೋದು ಅಲ್ಲಿ. ಆದರೆ ಒಳಗಡೆ ಇದೆಯಲ್ಲ, ಹಿಂಭಾಗದಲ್ಲಿ ಇದೆಯಲ್ಲ, ಒಳಕ್ಕಡ ಈ ತೋಟ, ಹಿಂಭಾಗದಲ್ಲಿ ಇರುವ ತೋಟದು, ಆ ತೋಟದಲ್ಲಿ ಇರುವ ಪುಷ್ಪಗಳು ಅಂದ್ರೆ ತುಳಸಿ ಏನು, ಮಲ್ಲಿಗೆ ಹೂವು ಏನು, ಇವುಗಳೆಲ್ಲ ಭಗವಾನಿಗೆ ಆಗ್ಬೇಕು. ಭಗವಾನು ಅವನು ಚೆನ್ನಾಗಿ ಅದನ್ನೆಲ್ಲ ಮಾಲೆಯಾಗಿ ಸ್ವೀಕರಿಸಿದ ಮೇಲೆ ಆಮೇಲೆ ಅಡಿಯಾರುಗಳಿಗೆ ಆಗ. ಆದರೆ ಅವುಗಳೆಲ್ಲ ಭಗವಾನಿಗೆ. ಆ ತರ ಇರುವ ಗ್ರಂಥಗಳು ಅದನ್ನು ಮಾಡಿದ್ದಾರೆ ಸ್ವಾಮಿ ರಾಮಾನುಜ. ಅದು ಯಾವುದು ಅಂದ್ರೆ ಶರಣಾಗತಿ ಗದ್ಯ, ಶ್ರೀವೈಕುಂಠ ಗದ್ಯ, ಇದು ಶ್ರೀರಂಗ ಗದ್ಯ. ಇವುಗಳು ಹೇಗಿದೆ? ಇದು ಅಂತರಂಗವಾಗಿದೆ. ಇದು ಬರೀ ಶ್ರೀವೈಷ್ಣವರುಗಳಿಗೆ ಮಾತ್ರ, ಇನ್ನೊಬ್ಬರಿಗೆ ಅನುಭವಿಸಕ್ಕೆ ಅಲ್ಲಿ ವಿಷಯವಿಲ್ಲ. ಯಾಕಂದ್ರೆ ಅವರುಗಳಿಗೆಲ್ಲ ಈ ಶರಣಾಗತಿ ಶಾಸ್ತ್ರ ಅನ್ನುವುದು ಅವರುಗಳಿಗೆ ಇದೆಯಾ? ಶರಣಾಗತಿ ತತ್ವ ಅಂದ್ರೆ ಅದು ಸ್ವಲ್ಪ ಸಂದೇಹವೇ. ನಾವೇಳುವ ಶರಣಾಗತಿಯಾಗಿ ಅವರು ಹೇಳುವುದಿಲ್ಲ, ಅದು ಸ್ವಲ್ಪ ಸಂದೇಹ. ಆಮೇಲೆ ಇನ್ನೊಂದು ಹೇಳಿದ್ರೆ ಶ್ರೀರಂಗ ಗದ್ಯ ಅನ್ನುವುದು ಶ್ರೀರಂಗನಾಥನ ಬಗ್ಗೆ ಇರುವ ಆಶ್ಚರ್ಯವಾದ ಸ್ತೋತ್ರ. ಅದು ಇನ್ನೊಬ್ಬರಿಗೆ ಇದೆಯಾ ಅಂದ್ರೆ ಇಲ್ಲ, ಅದು ಶ್ರೀರಂಗನಾಥನಿಗಾಗಿಯೇ ಇದೆ, ಅವನ ಅಡಿಯಾರುಗಳಾಗಿರುವ ನಮಗಾಗಿಯೇ ಇದೆ, ರಾಮಾನುಜ ಅಡಿಯಾರುಗಳಿಗಾಗಿಯೇ ಇದೆ. ಆ ತರ ಇರುವುದು ಶ್ರೀರಂಗ ಗದ್ಯ. ಹಾಗೆಯೇ ಶ್ರೀವೈಕುಂಠ ಗದ್ಯ ಅನ್ನುವುದು ಇದೆಯಲ್ಲ, ಅದು ಶ್ರೀವೈಕುಂಠದಲ್ಲಿ ಭಗವಾನ್ ಹೇಗಿದ್ದಾನೆ, ಅವನಿಗೆ ಪರಿಚರ್ಯ ಮಾಡುವವರು ಹೇಗಿದ್ದಾರೆ ಅನ್ನುವುದ ಬಗ್ಗೆ ಹೇಳುವ ಆಶ್ಚರ್ಯವಾದ ಒಂದು ಗ್ರಂಥವಿದು. ಆ ತರ ಇರುವ ಸ್ತೋತ್ರ ಅದು ನಮಗಾಗಿಯೇ ಇದೆ. ಯಾರಿಗೆ ಶ್ರೀವೈಕುಂಠಕ್ಕೆ ಹೋಗ್ಬೇಕು ಅಂತ ಮುಮುಕ್ಷುವಾಗಿದ್ದಾನಲ್ಲ, ಅವನಿಗಾಗಿ ಇರುವುದು ಇದು. ಆದ್ದರಿಂದ ಈ ಗ್ರಂಥಗಳೆಲ್ಲ ಅಂತರಂಗವಾಗಿದೆ, ಹಿಂಬಾಗಿಲಲ್ಲಿರುವ ತೋಟದ ಹಾಗೆ ಇದೆ. ಇವುಗಳಿಂದ ನಮಗೆ ಬೇಕಾಗಿರುವ ಅರ್ಥವೇನು? ತೋಟತ್ತು ವಾವಿಯು, ತೋಟ ಅದು ಹೇಗಿದೆ ಅಂದ್ರೆ ಇವುದು ಅಲ್ಲಿ ನಾವು ಒಳಗಡೆ ಹೋಗಿ ನಾವು ಅರ್ಥ ವಿಶೇಷಗಳನ್ನು ಅನುಭವಿಸಬೇಕು. ಮೇಲಿಂದ ನೋಡಿದ್ರೆ ಅರ್ಥ ವಿಶೇಷಗಳು ನಮ್ಗೆ ಕಾಣಲ್ಲ. ಕಾರಣ ಏನಂದ್ರೆ ಎಷ್ಟೋ ವಿಷಯಗಳನ್ನು ಇಲ್ಲಿ ಹೇಳ್ತಾರೆ ಶ್ರೀರಾಮಾನುಜರು. ಶರಣಾಗತಿ ಗದ್ಯ ಅಂದ್ರೆ ಶರಣಾಗತಿ ತತ್ವ ಹೇಗಿದೆ ಅನ್ನುವುದನ್ನು ಹೇಳುವಾಗ ಎಷ್ಟೋ ವಿಷಯಗಳನ್ನು ಅಲ್ಲಿ ಹೇಳ್ತಾರೆ. ಆ ರೀತಿಯೇ ಶ್ರೀರಂಗ ಗದ್ಯ, ಶ್ರೀವೈಕುಂಠ ಗದ್ಯ. ಅದರಿಂದ ಇದರ ಒಳಗಡೆ ಹೋಗಿ ಹೇಗಿರತ್ತೆ, ಶ್ರೀವೈಕುಂಠ ಅಂದ್ರೆ ಹೇಗಿರತ್ತೆ, ಆ ಪದಾರ್ಥಗಳು ಹೇಗಿರತ್ತೆ, ಅಲ್ಲಿರುವ ಪದಾರ್ಥಗಳಿಗೆ ಏನು ಒಂದು ಸ್ವಭಾವ, ಅದರ ಸ್ವರೂಪವೇನು,
ಇದೆಲ್ಲ ಅರಿಯಬೇಕಂದ್ರೆ ನಾವು ಒಳಗಡೆ ಹೋಗಿ ಅರಿಯಬೇಕು. ಅಷ್ಟೊಂದು ಸುಲಭವಾಗಿ ಮೇಲಿಂದ ಅರಿಯುವುದು ಅನ್ನುವುದು ಅದು ಕಷ್ಟ. ಏನೋ ಶ್ರೀವೈಕುಂಠದ ಬಗ್ಗೆ ರಾಮಾನುಜರು ಹೇಳ್ತಾ ಇದ್ದಾರೆ, ಶ್ರೀರಂಗದ ಬಗ್ಗೆ ಹೇಳ್ತಾ ಇದ್ದಾರೆ, ಶರಣಾಗತಿ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಅರ್ಥ ಗೊತ್ತಾಗತ್ತೆ. ಕಾರಣ ಏನು ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಜ್ಞಾನವಿಲ್ಲ. ಜ್ಞಾನ ಇಲ್ಲದ ಕಾರಣದಿಂದ ನಮಗೆ ಸುಲಭವಾಗಿ ಅರ್ಥಗಳು ನಮಗೆ ಅಲ್ಲಿ ಬರಲ್ಲ. ಅದು ಹೇಗಿದೆ ಅಂದ್ರೆ ಈ ತೋಟ ಇದೆಯಲ್ಲ, ಪುಳಕ್ಕಡ ಈ ತೋಟ, ಈ ತೋಟ ಹೇಗಿದೆ ಅಂದ್ರೆ ಸ್ನಿಗ್ಧವಾಗಿ ಪೂರ್ಣವಾಗಿ ಮರವಿದೆ, ಎಲ್ಲ ಕಡೆ ಮರಗಳು ತುಂಬಿದೆ. ಸೂರ್ಯನ ಆ ಒಂದು ಕಿರಣಗಳು ಬರುವುದಕ್ಕೆ ಇಲ್ಲಿ ಪ್ರಸಕ್ತಿಯೇ ಇಲ್ಲ. ಆ ತರ ಸ್ನಿಗ್ಧವಾಗಿರುವ ತೋಟ, ಎಲ್ಲಿ ನೋಡಿದ್ರು ಬರೀ ಗಿಡಗಳು ತುಂಬಿದೆ. ಅಲ್ಲಿ ಈ ಬಾವಿ ಇದೆಯಲ್ಲ, ಆ ಬಾವಿ ಒಳಗಡೆ ನೀರಿನ ಒಳಗಡೆ ಅಲ್ಲಿ ಸೂರ್ಯನ ಕಿರಣಗಳು ಬರುವುದೇ ಅಪರೂಪ, ಕಷ್ಟ. ಆ ತರ ಇದೆ. ಆ ತರ ಇರುವುದೇ ನಮ್ಮಲ್ಲೂ ಕೂಡ. ನಮಗೂ ಏನು ಅಂದ್ರೆ ಪೂರ್ಣವಾಗಿ ಅಜ್ಞಾನ ತುಂಬಿದೆ ನಮ್ಮಲ್ಲಿ. ಆದ್ದರಿಂದ ಏನೇ ರಾಮಾನುಜರು ಗದ್ಯತ್ರಯ ಅಂತ ಹೇಳಿದ್ರು ಕೂಡ ಅದು ತೋಟದ ಹಾಗೆ ಹಿಂಬಾಗಿಲಲ್ಲಿ ಇದ್ರೂ ಕೂಡ ಅದರಲ್ಲಿ ನಾವು ಒಳಗಡೆ ಇಳಿದು ಅರ್ಥಗಳನ್ನು ಅನುಭವಿಸಬೇಕು. ಆ ತರ ಒಳಗಡೆ ಹೋಗಿ ಅರ್ಥಗಳನ್ನು ಅನುಭವಿಸುವಕ್ಕೆ ನಮ್ಗೆ ಸಾಧ್ಯವೇ ಅಂದ್ರೆ ಅದು ಕಷ್ಟ. ಒಳಗಡೆ ಅಂದ್ರೆ ಏನು, ಬಾವಿಯ ಒಳಗಡೆ ಹೋಗಿ ನಾವು ನೀರನ್ನು ಅನುಭವಿಸಬೇಕು. ಆ ರೀತಿ ನಾವು ಇಲ್ಲಿ ಬಾವಿಯ ಒಳಗಡೆ ಹೋಗುವುದು ಅಂದ್ರೆ ಈ ಗದ್ಯತ್ರಯ ಇದೆಯಲ್ಲ, ಅದರ ಒಳಗಡೆ ಹೋಗಿ ಅದು ಹೇಳುವ ಅರ್ಥ ಏನು ಅಂತ ಅರ್ಥ ನಿರ್ಣಯ ಮಾಡುವುದು ನಮಗೆ ತುಂಬಾ ಶ್ರಮ. ಅದಕ್ಕೆ ಏನ್ ಬೇಕು, ಯಾರು ಬೇಕು ಅಂದ್ರೆ ಆಚಾರ್ಯರು ಬೇಕು. ಆಚಾರ್ಯನು ಬಂದು ಉಪದೇಶಿಸಬೇಕು. ಇದರಲ್ಲಿ ಹೇಳುವ ಅರ್ಥಗಳು ಇವೆ ಅಂತ ಹೇಳಬೇಕು. ಆ ಆಚಾರ್ಯ ಸಂಬಂಧವಿದೆಯಲ್ಲ, ಅದೇ ಆ ಬಾವಿ ಒಳಗಡೆ ಇರುವ ನೀರಿನಂಗೆ ಇರುವುದು. ಆ ನೀರಿನ ಜೊತೆ ನಾವಿದ್ರೆ ನಮಗೇನಾಗತ್ತೆ, ಒಳ್ಳೆ ಚೆನ್ನೈದಲ್ಲಿ ಪೂಗಳು ಅಳರುತ್ತದೆ ಅಲ್ವಾ, ಆ ತರ ನಮಗೂ ಜ್ಞಾನ ವಿಕಾಸವಾಗತ್ತೆ. ಕಣ್ಣೈದಲ್ಲಿ ಪೂಗಳು ಹೇಗೆ ಮೊಟ್ಟಾಗತ್ತೋ ಆ ತರವೇ ನಮ್ಮಲ್ಲಿರುವ ಅಜ್ಞಾನ ಅದು ಮೊಟ್ಟಾಗತ್ತೆ. ಜ್ಞಾನ ವಿಕಾಸವಾಗಬೇಕು. ಅದು ಯಾವ ಜ್ಞಾನ, ಅದು ಬಹಳ ಮುಖ್ಯ ಇಲ್ಲಿ. ಜ್ಞಾನ ವಿಕಾಸ ಆಗ್ಬೇಕು ಅಂದ್ರೆ ಯಾವ ಜ್ಞಾನ? ಆಚಾರ್ಯನೇ ಉಪಾಯ, ಆಚಾರ್ಯನೇ ಉಪೇಯ. ಆಚಾರ್ಯನ ಪಾದಾರವಿಂದಗಳಲ್ಲಿ ಮಾಡುವ ಕೈಂಕರ್ಯವೇ ಉಪೇಯ, ಅದೇ ಫಲ. ಆಚಾರ್ಯನ ಕೈಂಕರ್ಯಕ್ಕೆ ಯಾವುದು ದಾರಿ? ಅವನೇ ದಾರಿ, ಆಚಾರ್ಯನೇ ದಾರಿ ಅನ್ನುವ ಈ ವಿಶೇಷವಾದ ಜ್ಞಾನ ಇದೆಯಲ್ಲ, ಆ ಜ್ಞಾನ ಎಲ್ಲಿದೆ? ಬಹಳ ಕೆಳಗಡೆ ಇದೆ. ಸಾಮಾನ್ಯವಾಗಿ ಮೇಲಿಂದ ನೋಡಿದ್ರೆ ಈ ಜ್ಞಾನ ನಮಗೆ ಸಿಗಲ್ಲ. ಇದು ತುಂಬಾ ಕಷ್ಟ. ಭಗವಾನ್ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಾಮಿ ರಾಮಾನುಜರು ಅನ್ನುವುದೇ ನಮಗೆ ಅಭಿಪ್ರಾಯಕ್ಕೆ ಬರುವುದು. ಭಗವಾನಿನ ಪಾದಾರವಿಂದಗಳಲ್ಲಿ ಶರಣಾಗತಿ ಮಾಡಬೇಕು ಅನ್ನುವುದನ್ನೇ ಸ್ವಾಮಿ ರಾಮಾನುಜರು ಇಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವ ಅಭಿಪ್ರಾಯ ಬರುತ್ತೆ. ಕಾರಣ ಏನು ಅಂದ್ರೆ ನಮಗೆ ಅಷ್ಟೊಂದು ಜ್ಞಾನವಿಲ್ಲ, ನಮಗೆ ಅಜ್ಞಾನ ತುಂಬಿದೆ. ಅದರ ಮಧ್ಯದಲ್ಲಿ ಇಷ್ಟೊಂದು ಜ್ಞಾನ ಬರುವುದೇ ಶ್ರಮ. ಆ ರೀತಿ ಇರುವಾಗ ಅಂದ್ರೆ ಭಗವಾನಿನ ಬಗ್ಗೆ ಜ್ಞಾನ ಬರುವುದೇ ಶ್ರಮ. ಹೀಗಿರುವಾಗ ಭಾಗವತೋತ್ತಮನಾದ ಆಚಾರ್ಯ ಬಗ್ಗೆ ಜ್ಞಾನ ಬರುವುದು ಬಹಳ ಶ್ರಮ ನಮಗೆ. ಅದರಿಂದ ಆ ಜ್ಞಾನ ಬರುವುದು ಯಾವಾಗ ಅಂದ್ರೆ ಈ ನೀರಿನಂತೆ ಇರುವ ಆಚಾರ್ಯನು ಆಚಾರ್ಯನ ಜೊತೆ ಇರುವಾಗ ಈ ಜ್ಞಾನ ಚೆನ್ನಾಗಿ ವಿಕಾಸವಾಗತ್ತೆ. ಅದನ್ನೇ ಇಲ್ಲಿ ಚೆನ್ನೈದಲ್ಲೂಗಳು ಅರಳಿದೆ ಅಂದ್ರೆ ಏನರ್ಥ? ಆಚಾರ್ಯನೇ ನಂಗೆ ಮಗೆ ಉಪಾಯ ಉಪೇಯಗಳು ಅನ್ನುವ ಅರ್ಥ ಇದೆಯಲ್ಲ, ಅದು ಚೆನ್ನಾಗಿ ಅರಳಿದೆ. ಆಂಬಲ್ ಪುಷ್ಪಂ ಅಂದ್ರೆ ಕನ್ನೈದಲ್ ಹೂವುಗಳು, ಅವುಗಳು ಮೊಟ್ಟಾಗಿದೆ. ಅಂದ್ರೆ ಆಂಡಾಳ್ ಹೇಳುವುದಕ್ಕೆ ಏನು ಅಭಿಪ್ರಾಯ? ಸ್ವಾಮಿ, ನೀವು ಚರಮಪಾಯ ನಿಷ್ಠಯದಲ್ಲಿ ಇರುವವರು, ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರನ್ನುವರು, ಅವರು ಚರಮೋಪಾಯ ನಿಷ್ಠೆಯಲ್ಲಿ ಇರುವವರು. ಅಂದ್ರೆ ತಮ್ಮ ಆಚಾರ್ಯರಾದ ಆಳವಂದಾರ್ ಯಾಮುನಾಚಾರ್ಯರು ಅವರಲ್ಲಿ ಅಚಂಚಲವಾದಿ ಭಕ್ತಿಗೊಂಡು ಅವರಿಗೆ ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು ಅನ್ನುವ ಅಭಿಪ್ರಾಯದಲ್ಲಿದ್ದವರು ಆಳ್ವಾರ್ ತಿರುವರಂಗ ಪೆರುಮಾಳರೆ. ಆ ತರ ಇರುವ ವಿಶೇಷ ವ್ಯಕ್ತಿ ಇವರ ಬಾಗಲಲ್ಲಿ ಇದ್ದು ನಾವು ಕರೆಯಬೇಕು, ಇವರನ್ನು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ಬೇಕು ಅಂದ್ರೆ ನಮಗೆ ಈ ತರ ಜ್ಞಾನ ವಿಕಾಸವಾಗಿದೆ. ಏನು ಜ್ಞಾನ? ಆಚಾರ್ಯನೇ ಉಪಾಯ ಉಪೇಯ ಅನ್ನುವ ಜ್ಞಾನ ನಮಗೆ ವಿಕಾಸವಾಗಿದೆ. ಆ ರೀತಿಯೇ ಅಜ್ಞಾನವು ಮೊಟ್ಟಾಗಿದೆ ಅಂತ ಹೇಳ್ತಾಳೆ ಆಂಡಾಳ್. ಇದನ್ನು ಹೇಳುವಾಗ ಸ್ವಾಮಿ
ನಿಮ್ಮ ತೋಟದಲ್ಲಿ ಉಂಗಳ್ ಪುಳಕ್ಕಡೈ, ನಿಮ್ಮ ಹಿಂಭಾಗದಲ್ಲಿರುವ ತೋಟದಲ್ಲಿ ಇರುವ ಬಾವಿಯಲ್ಲಿ ಶೆಂಗಳಿ ನೀರ್ ಚೆನ್ನೈದಲ್ಲಿ ಹೂಗಳು ಅರಳಿ ಕನ್ನೈದಲ್ಲಿ ಹೂಗಳು ಮೊಟ್ಟಾಗಿದೆ ಅಂತ ಇದೆಯಲ್ಲ, ಆ ತರವೇ ಇಲ್ಲಿ ನಮಗೂ ಕೂಡ. ಅದನ್ನೇ ಇಲ್ಲಿ ಆಂಡ ಹೇಳ್ತಾ ಇದ್ದಾಳೆ. ನಾವು ಹೇಗಿದ್ದೀವಿ ಅಂದ್ರೆ ಆಚಾರ್ಯರೇ ನಮಗೆ ಎಲ್ಲ. ಅವರು ಯಾರು ಅಂದ್ರೆ ಇವಾಗ ರಾಮಾನುಜರು. ರಾಮಾನುಜರೇ ನಮ್ಗೆ ಉಪಾಯ ಉಪಯೋಗಗಳು ಅಂತ ಇರುವವರೇ ನಾವು. ಆದ್ದರಿಂದ ಅವರನ್ನು ನೋಡಿ ಅವರ ಪಾದಾರವಿಂದಗಳಲ್ಲಿ ಕೈಂಕರ್ಯಗಳನ್ನು ಮಾಡಬೇಕು ಅನ್ನುವುದೇ ನಮ್ಮ ಅಭಿಪ್ರಾಯ. ನೀವು ಎದ್ದು ಬರಬೇಕು, ಎದ್ದು ಬಂದು ರಾಮಾನುಜರ ಜೊತೆ ಮಾತಾಡಬೇಕು. ಯಾವ ವಿಷಯವನ್ನು ಮಾತಾಡಬೇಕು? ಆಚಾರ್ಯನೇ ಸರ್ವಸ್ವ ಅನ್ನುವ ವಿಷಯವನ್ನು ನೀವು ಅವರ ಜೊತೆ ಮಾತಾಡಬೇಕು. ಅದರಿಂದ ಹುಟ್ಟುವ ಎಷ್ಟೋ ಅರ್ಥ ವಿಶೇಷಗಳನ್ನು ನಾವು ಗ್ರಹಿಸಬೇಕು. ಅದಕ್ಕೆ ನೀವು ಅನುಕೂಲ ಮಾಡಬೇಕು ಸ್ವಾಮಿ, ಎದ್ದು ಬರಬೇಕು ಅಂತ ಹೇಳುತ್ತಿದ್ದಾಳೆ ಆಂಡಾಳಿಲ್ಲಿ. 14ನೇ ಪಾಶುರದಲ್ಲಿ ಗಳ್ಪುಳ ಕಡೈ ತೋಟತ್ತು ವಾವಿಯು செங்கழி நீர்வாய் நெகிழ்ந்து ஆம்பல்வாய் கும்பினா ಶೆಂಗಲ್ ಪೊಡಿ ಕೂರೆ ವೆನ್ಬಲ್ ತವತ್ತವರ್. ಇದನ್ನು ಹೇಳಿದ ಮೇಲೆ ಇನ್ನೂ ಒಂದು ಆಶ್ಚರ್ಯವಾದ ಅರ್ಥ ಹೇಳ್ತಾ ಇದ್ದಾಳೆ ಆಂಡಾಳ್. ಶೆಂಗಲ್ ಪೊಡಿ ಕೂರೆ ವೆನ್ಬಲ್ ತವತ್ತವರ್. ಶೆಂಗಲ್ ಪೊಡಿ ಕೂರೈ ಅಂದ್ರೆ ಕೆಂಪು ಇಟ್ಟಿಗೆ ಇದೆಯಲ್ಲ, ಆ ಇಟ್ಟಿಗೆ ಪೊಡಿಯಲ್ಲಿ ತಮ್ಮ ವಸ್ತ್ರವನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಹಾಕಿ ಆ ಒಂದು ಬಣ್ಣ, ಕಾವಿ ಬಣ್ಣ ಅದು ಬಂದಿದೆ ವಸ್ತ್ರಕ್ಕೆ. ಆ ಕಾವಿ ಬಣ್ಣದ ವಸ್ತ್ರ ಶೆಂಗಲ್ ಪೊಡಿ ಕೂರೈ, ಕಾವಿ ಬಣ್ಣದ ಇಟ್ಟಿಗೆ, ಅದರ ಮೇಲೆ ವಸ್ತ್ರಗಳನ್ನು ಚೆನ್ನಾಗಿ ಹಾಕಿ ಆದ್ದರಿಂದ ಈ ವಸ್ತ್ರಗಳು ಕಾವಿಯಾಗಿದೆ. ಶೆಂಗಲ್ ಪೊಡಿ ಕೂರೈ ವೆನ್ಪಲ್ ತವತ್ತವರ್ ತಂಗಳ್ ತಿರುಕೋವಿಲ್ ಶಂಗಿಡುವಾನ್ ಹೋಗಿನ್ನಾರ್. ಶೆಂಗಲ್ ಪೊಡಿ ಕೂರೈ ಅಂತ ಕಾವಿ ವಸ್ತ್ರ ಅಂದ್ರೇನು? ಸನ್ಯಾಸಿ ಅಂತ ಅರ್ಥ. ಸನ್ಯಾಸಿಗಳೆಲ್ಲ ಇವಾಗ ಸಿದ್ಧವಾಗಿದ್ದಾರೆ. ಯಾವ ರೀತಿ ಇರುವ ಸನ್ಯಾಸಿಗಳು ಇವರು ಅಂದ್ರೆ ಇವಾಗ ಇರುವ ಸನ್ಯಾಸಿಗಳು ಇವರಲ್ಲ. ಇಲ್ಲಿ ರಾಮಾನುಜರೇ ನಮಗೆ ಎಲ್ಲ, ಸರ್ವಸ್ವವೂ ಅವರೇ. ತ ಏಕಾಂತಿನಾಂ ದ್ವಾದಶಭಿ ಸಹಸ್ರೈ ಸಂಸೇವಿತ ಸಮ್ಯಕ ಸಪ್ತಸಖ್ಯ ಅನ್ನುವ ವಡಗನಂಬಿ ಆರ್ದ್ರ ಪೂರ್ಣ ಅವರ ಅದ್ಭುತವಾದ ಒಂದು ಮಾತು. 700 ಸನ್ಯಾಸಿಗಳಿದ್ರು ಸ್ವಾಮಿ ರಾಮಾನುಜರು ಅವತರಿಸಿದ ಕಾಲದಲ್ಲಿ. ಆ ಒಂದು 700 ಸನ್ಯಾಸಿಗಳು ಇವಾಗ ಎಲ್ಲರೂ ಸಿದ್ಧವಾಗಿದ್ದಾರೆ, ಶುಭ್ರವಾಗಿದ್ದಾರೆ. ರಾಮಾನುಜರನ್ನು ಹೋಗಿ ನೋಡ್ಬೇಕು, ಅವರಲ್ಲಿ ಅರ್ಥ ವಿಶೇಷಗಳನ್ನು ಕೇಳಬೇಕು. ಆದರೆ ನಾವೆಲ್ಲ ಹೋಗ್ಬೇಕು ಅಂದ್ರೆ ರಾಮಾನುಜರ ಆಚಾರ್ಯರಾದ ನೀವೆದ್ದು ಬರಬೇಕು. ಕಾರಣ ನಿಮ್ಮಲ್ಲಿ ಅವರಿಗೆ ಬಹಳಷ್ಟು ಭಕ್ತಿ ಇದೆ. ಅದರಿಂದ ನೀವು ಬರಲಿಲ್ಲ ಅಂದ್ರೆ ನಾವು ಹೋದ ಕೂಡಲೇ ಇಷ್ಟೊಂದು ಸನ್ಯಾಸಿಗಳೆಲ್ಲ ಇದ್ರೂ ಕೂಡ ರಾಮಾನುಜರು ಅವರನ್ನು ನೋಡದೆ ನಿಮ್ಮನ್ನು ನೋಡ್ತಾರೆ. ನೀವು ಬಂದಿದ್ದೀರಾ, ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಬಂದಿದ್ದಾರಾ? ಅವ್ರು ಬರದೇ ಇದ್ರೆ ಏನ್ ಪ್ರಯೋಜನ? ಆಚಾರ್ಯ ನಿಷ್ಠೆಯಲ್ಲಿರುವವರು ಅವರು ಖಂಡಿತ ಇರಬೇಕು ಈ ಗೋಷ್ಠಿಯಲ್ಲಿ. ನನಗೆ ಒಂದು ಉತ್ತಮವಾದ ಅರ್ಥವನ್ನು ಹೇಳಿದವರು, ಆ ತರ ಇರುವವರು ಈ ಗೋಷ್ಠಿಯಲ್ಲಿ ಇರಬೇಕು. ಅವರಿಲ್ದಿದ್ರೆ ಏನ್ ಪ್ರಯೋಜನ? ನಾನೇನು ನಿಮಗೆ ಉಪದೇಶಗಳನ್ನು ಮಾಡುವುದು ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾರೆ ರಾಮಾನುಜ. ಆದ್ದರಿಂದ ಸ್ವಾಮಿ ನೀವು ಬರಬೇಕು. ಈ ಸನ್ಯಾಸಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಶೆಂಗಲ್ ಪೊಡಿ ಕೂರೆ ವೆನ್ಪಲ್ ತವತ್ತವರ್. ವೆನ್ಪಲ್ ತವತ್ತವರ್ ಅಂದ್ರೆ ಹಲ್ಲು ಅನ್ನುವುದು ಅದು ಬಿಳಿಯ ಬಣ್ಣದಲ್ಲಿದೆ. ಆ ರೀತಿ ಇವರು ಕೂಡ ಬಿಳಿಯ ಬಣ್ಣ ಅಂದ್ರೆ ಏನು? ಸತ್ವಗುಣ ಚೆನ್ನಾಗಿ ತುಂಬಿದೆ ಇವರಲ್ಲಿ. ಸನ್ಯಾಸಿಗಳಿಗೆ ಮುಖ್ಯವಾಗಿ ಏನಿರಬೇಕು? ಸತ್ವಗುಣ ಪೂರ್ಣವಾಗಿರಬೇಕು. ರಜೋಗುಣ ತಮೋಗುಣಗಳು ಇರತ್ತೆ. ಕಾರಣ ಏನಂದ್ರೆ ಈ ಪ್ರಕೃತಿ ಶರೀರ ಅನ್ನುವುದಕ್ಕೆ 3 ಗುಣಗಳು ಖಂಡಿತ ಇದೆ. ರಜೋಗುಣ, ತಮೋಗುಣ, ಸತ್ವಗುಣ 3 ಇದೆ. ಸತ್ವಗುಣ ಹೆಚ್ಚಾಗಿರ್ಬೇಕು, ರಜೋಗುಣ ತಮೋಗುಣ ಅದು ಕಡಿಮೆಯಾಗಿರಬೇಕು. ಅದು ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವುದು. ಸತ್ವಗುಣ ಹೆಚ್ಚಾಗಿರ್ಬೇಕು. ಆ ರೀತಿ ಮನುಷ್ಯರುಗಳಿಗೆ ಎಲ್ಲರಿಗೂ ಇರಬೇಕು. ಅದರಲ್ಲೂ ಸನ್ಯಾಸಿಗಳು ಅಂತ ಅಂದ್ರೆ ಇವರುಗಳು ಭಗವಾನಲ್ಲೇ ತಮ್ಮ ಎಲ್ಲವನ್ನೂ ಇಟ್ಟಿದ್ದಾರೆ. ಅಂದ್ರೆ ತಮ್ಮ ದೇಹಯಾತ್ರೆ ಏನು, ಆತ್ಮಯಾತ್ರೆ ಏನು, ದೇಹ ರಕ್ಷಣ, ಆತ್ಮರಕ್ಷಣ ಇವುಗಳನ್ನು ಪರಿಪೂರ್ಣವಾಗಿ ಭಗವಾನಲ್ಲಿ ಇಟ್ಟಿರುವವರು ಸನ್ಯಾಸಿಗಳು. ಆ ತರ ಇರುವ ಸನ್ಯಾಸಿಗಳಿದ್ದಾರಲ್ಲ, ಅವರಿಗೆ ಹೇಗಿದೆ ಅಂದ್ರೆ ಶುಭ್ರವಾಗಿದ್ದಾರೆ. ಅಂದ್ರೆ ಸತ್ವಗುಣ ಪರಿಪೂರ್ಣವಾಗಿದೆ ಇವರಲ್ಲಿ. ರಜೋಗುಣ ತಮೋಗುಣ ತುಂಬಾ ಕಡಿಮೆ. ಆ ರಜೋಗುಣ ತಮೋಗುಣಗಳನ್ನೇ ನಾವು ನೋಡಕ್ಕೆ ಅಸಾಧ್ಯ ಸನ್ಯಾಸಿಗಳಲ್ಲಿ. ಆ ತರ ಇರಬೇಕು. ಆ ತರ ಇದ್ದಾರೆ ಇಲ್ಲಿ ಸ್ವಾಮಿ ರಾಮಾನುಜರ ಅಡಿಯಾರುಗಳು. ಈ ಸನ್ಯಾಸಿಗಳು ಹೇಗಿದ್ದಾರೆ ಅಂದ್ರೆ ಶೆಂಗಲ್ ಪೊಡಿ ಕೂರೆ ವೆಣ್ಪಲ್ ತವತ್ತವರ್, ಆಶ್ಚರ್ಯವಾದ ಕಾಷಾಯವನ್ನು ಧರಿಸಿ ವೆಣ್ಪಲ್ ತವತ್ತವರ್. ನಿಮ್ಮ ಆಚಾರ್ಯರು ಹೇಗಿದ್ರು ಯಾಮುನಾಚಾರ್ಯರು, ಆ ರೀತಿಯೇ ಇದ್ದಾರೆ ಇವರು.
ವೆನ್ಪಲ್ ತವತ್ತವರ್ ಅಂದ್ರೆ ಬೆಳ್ಳಿಗಿರುವ ತಮ್ಮ ಹಲ್ಲು ಅಂದ್ರೆ ಏನ್ ತೋರಿಸುತ್ತೆ ಇದು? ತಮ್ಮ ಸ್ವಭಾವ, ಸತ್ವಗುಣವೇ ತುಂಬಿರುವ ತಮ್ಮ ಸ್ವಭಾವ. ವೆನ್ಪಲ್ ತವತ್ತವರ್ ಅಂದ್ರೆ ಮಹಾ ತಪಸ್ವಿಗಳಾಗಿದ್ದಾರೆ ಇವರು. ಇವರುಗಳಿಗೆ ಏನ್ ತಪಸ್ಸು ಅಂದ್ರೆ ಇವರುಗಳಿಗೆ ತಪಸ್ಸಾಗಿರುವುದು ರಾಮಾನುಜರನ್ನೇ ನೋಡ್ಬೇಕು, ಅದೇ ಒಂದೇ ತಪಸ್ಸು. ತವತ್ತವರಂದ್ರೆ ತಪಸ್ಸನ್ನು ಕೊಂಡಿರುವವರು. ಏನು ತಪಸ್ಸು ಅಂದ್ರೆ ರಾಮಾನುಜರೇ ನಮಗೆ ಸರ್ವಸ್ವ, ರಾಮಾನುಜರ ಕೈಂಕರ್ಯವೇ ನಮಗೆ ಪ್ರಧಾನ, ಅವರ ದೇಹ ಸಂರಕ್ಷಣವೇ ನಮಗೆ ಪ್ರಧಾನ, ಅವರ ಪಾದಾರವಿಂದಗಳಲ್ಲಿ ಎಷ್ಟೋ ಅರ್ಥಗಳನ್ನು ಕೇಳುವುದೇ ನಮಗೆ ಪರಮ ಸೌಭಾಗ್ಯ ಅಂತ ಕೊಂಡಿದ್ದಾರೆ ಈ ಸನ್ಯಾಸಿಗಳು. ಆದ್ದರಿಂದ ಸತ್ವಗುಣ ಪರಿಪೂರ್ಣವಾಗಿದೆ ಇವರಲ್ಲಿ, ತಮೋಗುಣ ರಜೋಗುಣ ಅನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳ್ಬಿಡ್ಬೋದು. ಆ ತರ ಇರುವವರು, ಶುಭ್ರವಾಗಿರುವವರು. ಮನಸ್ಸಲ್ಲೂ ಇವರು ಬಹಳ ಬೆಳ್ಳಿಗಿದ್ದಾರೆ. ಅಂದ್ರೆ ಆಚೆ ಚೆನ್ನಾಗಿರ್ತಾರೆ ನೋಡಕ್ಕೆ ಕೆಲವೊಬ್ರು, ಆಚೆ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಇಂಪಾಗಿರುತ್ತೆ, ತುಂಬಾ ರಸವತ್ತಾಗಿರುತ್ತೆ ಇವರು ಮಾತಾಡುವುದು. ಆದರೆ ಒಳಗಡೆ ಅಭಿಪ್ರಾಯಗಳು ಗಳೆಲ್ಲ ಬಹಳ ಕಪ್ಪಾಗಿರುತ್ತೆ. ಅಂದ್ರೆ ರಜೋಗುಣ ತಮೋಗುಣ ಅಂತ ಅಂದ್ರೆ ತಮೋಗುಣಕ್ಕೆ ಬಣ್ಣವೇ ಕಪ್ಪು. ಅದರಿಂದ ಮನಸ್ಸಲ್ಲಿರುವ ಭಾವನೆಗಳು ಅದರಲ್ಲಿ ಶುದ್ಧಿ ಇರದೆ ಅವುಗಳೆಲ್ಲ ಕಪ್ಪಾಗಿರುತ್ತೆ. ಇದು ಸಾಧಾರಣವಾಗಿರುವ ಮನುಷ್ಯರಲ್ಲಿ ಹೇಳ್ಬೋದು. ಆದರೆ ಸನ್ಯಾಸಿಗಳು ಅಂತ ಅಂದ್ರೆ ಅವರುಗಳಿಗೆ ಏನು ಪ್ರಭಾವ? ಮನಸ್ಸಲ್ಲಿ ಶುದ್ಧಿ ಇರಬೇಕು. ಆ ಶುದ್ಧಿ ಇದೆ ಇವರುಗಳಿಗೆ, ಕಾರಣ ರಾಮಾನುಜರ ಸಂಬಂಧ. ರಾಮಾನುಜರ ಸಂಬಂಧ ಇದ್ದ ಕಾರಣದಿಂದ ಇವರುಗಳಿಗೆ ಮನಸ್ಸಲ್ಲೂ ಶುದ್ಧಿ ಇದೆ. ಅದನ್ನೇ ಇಲ್ಲಿ ಬಿಳಿ ಬಣ್ಣ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ದಂತ ಅಂದ್ರೆ ಇಲ್ಲಿ ದಂತಗಳು ಅಂದ್ರೆ ಬಿಳಿ ಬಣ್ಣದ ದಂತಗಳು. ವೆಣ್ಪಲ್ ತವತ್ತವರ್, ಪಲ್ ಅಂದ್ರೆ ದಂತ. ಈ ದಂತಗಳು ಹೇಗಿದೆ, ಹಲ್ಲುಗಳು ಹೇಗಿದೆ ಅಂದ್ರೆ ಬಿಳಿ ಬಣ್ಣದಲ್ಲಿರುವ ಹಲ್ಲುಗಳು. ಹಲ್ಲು ಅಂತ ಹೇಳ್ತೀವಲ್ಲ, ಅದು ಬಿಳಿ ಬಣ್ಣದಲ್ಲಿದೆ ಅಂದ್ರೆ ಏನ್ ಅಭಿಪ್ರಾಯ ಅಂದ್ರೆ ಇವರ ಮನಸ್ಸಿದೆಯಲ್ಲ, ಯಾಕಂದ್ರೆ ಹಲ್ಲೆಲ್ಲಿದೆ, ಒಳಗಡೆ ಇದೆ, ಆಚೆ ಕಾಣಲ್ಲ. ಆ ರೀತಿಯ ಇವರು ಮನಸ್ಸಿದೆಯಲ್ಲ, ಮನಸ್ಸು ಒಳಗಡೆ ಇರುವ ಮನಸ್ಸು ಅದು ಚೆನ್ನಾಗಿ ಬಿಳಿ ಬಣ್ಣದಲ್ಲಿದೆ, ಅಂದ್ರೆ ಸತ್ವಗುಣ ತುಂಬಿದೆ ಇವರಲ್ಲಿ. ಆ ತರ ಇರುವ ಸನ್ಯಾಸಿಗಳು ಶೆಂಗಳ್ ಪೊಡಿ ಕೂರೆ ವೆನ್ಪಳ್ ತವತ್ತವರ್, ತುಂಬಾ ತಪಸ್ಸಿದೆ ಇವರಲ್ಲಿ. ಅಂದ್ರೆ ರಾಮಾನುಜರು ಏನ್ ತಪಸ್ಸು ಅಂದ್ರೆ ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡು ತಪಸ್ಸು, ಅಥವಾ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು, ಅಥವಾ ಸಮುದ್ರದ ಒಳಗಡೆ ಹೋಗಿ ತಪಸ್ಸು, ಅದಲ್ಲ. ಇವರುಗಳಿಗೆ ಇರುವ ತಪಸ್ಸು ಅನ್ನುವುದು ಯಶಾಂ ನ್ಯಾಸಮೇಶಾಂ ತಪಸಾಂ ಅತಿರಿಕ್ತಮಾವು. ತಪಸ್ಸನ್ನುವುದು ನ್ಯಾಸ ಅನ್ನುವ ತಪಸ್ಸು, ಸನ್ಯಾಸ ಅನ್ನುವ ತಪಸ್ಸು, ಸಮ್ಯಕ್ ನ್ಯಾಸ. ತಮ್ಮನ್ನು ಪರಿಪೂರ್ಣವಾಗಿ ದೇಹ ರಕ್ಷಣಾ ಆತ್ಮರಕ್ಷಣಾ ಎಲ್ಲವೂ ಎಂಬೆರುಮಾನಾರ್ ಕೈಯಲ್ಲಿ, ಸ್ವಾಮಿ ರಾಮಾನುಜರ ಕೈಯಲ್ಲಿ ಅಂತ ಇರುವವರೇ ಇಲ್ಲಿ ತವತ್ತವರ್. பெண்பால் தவத்தவர் தங்கள் திருக்கோவில் ಶಂಗಿಡುವಾನ್ ಹೋಗಿನ್ನ. ಇವುಗಳು ಹೇಗಿದ್ದಾರೆ ಅಂದ್ರೆ ಕೈಂಕರ್ಯಕ್ಕೆ ಶಂಗು ಅಂದ್ರೆ ಇಲ್ಲಿ ಕೈಂಕರ್ಯಕ್ಕೆ ಬೇಕಾದ ಉಪಕರಣಗಳು ಅರ್ಥ. ತಂಗಳ್ ತಿರುಕೋವಿಲ್ ಅಂದ್ರೆ ಇವರ ತಿರುಕೋಯಿಲ್ ಯಾವುದು? ಇವರ ತಿರುಕೋಯಿಲ್ ಅನ್ನುವುದು ಇಲ್ಲಿ ರಾಮಾನುಜರು ಇರುವ ಸ್ಥಳವೇ. ರಾಮಾನುಜರು ಇರುವ ಸ್ಥಳ ಇದೆಯಲ್ಲ, ಅದೇ ಇವರುಗಳಿಗೆ ಇವರ ಕೋಯಿಲ್. ಕೋಯಿಲ್ ಅಂದ್ರೆ ಸ್ವಾಮಿ ಇರುವ ಸ್ಥಳ ಕೋಯಿಲ್. ಸ್ವಾಮಿ ಇರುವ ಸ್ಥಳ ಅಂದ್ರೆ ನಿಜವಾಗಿಯೂ ನಾವು ಹೇಳುವುದು ಏನು? ಈ ಪಾಶ್ಚಿರದಲ್ಲಿ ಅದ್ಭುತವಾದ ಒಂದು ಅರ್ಥ ಹೇಳ್ತಾಳೆ ಅಂಡಾಳ್. ತಂಗಳ್ ತಿರುಕೋಯಿಲ್ ಅಂದ್ರೆ ಕೋವಿಲ್ ಅಂತ ಹೇಳಲಿಲ್ಲ, ತಿರುಕೋವಿಲ್ ಅಂತ ಹೇಳಲಿಲ್ಲ, ತಂಗಳ್ ತಿರುಕೋಯಿಲ್ ಅಂತ ಹೇಳಿ. ಅಂದ್ರೆ ಏನು ಅಭಿಪ್ರಾಯ? ಕೋಯಿಲ್ ಅಂದ್ರೆ ಏನು ಅಂದ್ರೆ ಸ್ವಾಮಿ ಭಗವಾನ್ ಇರುವ ಸ್ಥಳ ಕೋಯಿಲ್ ಅನ್ನುವುದು ಭಗವಾನ್ ಇರುವ ಸ್ಥಳ. ಆಗ ಭಗವಾನ್ ಇರುವ ಸ್ಥಳ ಅನ್ನುವುದು ಇವರಿಗೆ ಯಾರು ಇಲ್ಲಿ ಭಗವಾನ್ ಅಂದ್ರೆ ಸ್ವಾಮಿ ರಾಮಾನುಜರೇ ಇಲ್ಲಿ ಕೋ ಅಂದ್ರೆ ಸ್ವಾಮಿ ಅಂತ ಅರ್ಥ. ಇವರುಗಳಿಗೆ ಯಾರು ಸ್ವಾಮಿ ಅಂದ್ರೆ ರಾಮಾನುಜರು. ಅವರು ಇಡುವ ಸ್ಥಳ ಇದೆಯಲ್ಲ, ಅದೇ ಇವರುಗಳಿಗೆ ತುಂಬಾ ಶ್ಲಾಘ್ಯವಾದದ್ದು. ಅದನ್ನೇ ಇವರು ತಿರುಕೋವಿಲ್ ಅಂತ ಹೇಳ್ತಾರೆ. ಅದು ಅವರ ತಿರುಕೋಯಿಲ್. ಉಳಿದಿದವರೆಲ್ಲ ಅದನ್ನು ಕೋವಿಲ್ ಅಂತ ಒಪ್ಕೊಳ್ಳೋದಿಲ್ಲ, ತಿರುಕೋಯಿಲ್ ಅಂತ ಒಪ್ಕೊಳ್ಳೋದಿಲ್ಲ. ಎಲ್ಲಿ ಭಗವಾನ್ ಇದ್ದಾನೋ, ಎಲ್ಲಿ ಶ್ರೀದೇವಿ ಅವನ ಜೊತೆ ಇದ್ದಾಳೋ ಆ ತರ ಇರುವ ಒಂದು ಸ್ಥಳವನ್ನು ಲೋಕದಲ್ಲಿ ಸಾಮಾನ್ಯವಾಗಿರುವವರು ಅದನ್ನು ತಿರುಕೋಯಿಲ್ ಅಂತ ಹೇಳ್ತಾರೆ. ಆದರೆ ಇವರುಗಳಿಗೆ ಏನು ವೈಭವ ಅಂದ್ರೆ ಇವರುಗಳಿಗೆ ತಿರುಕೋಯಿಲ್ ಅನ್ನುವುದೇ ರಾಮಾನುಜರು ಇರುವ ಸ್ಥಳ, ಅದೇ ಇವರಿಗೆ ತಿರುಕೋವಿಲ್. ಕಾರಣ ಏನಂದ್ರೆ ಕೋ ಸ್ವಾಮಿ ಅವರು ಇರುವ ಸ್ಥಳ ಕೋಯಿಲ್. ತಿರುಕೋಯಿಲ್ ಅಂದ್ರೆ ತಿರು ಅನ್ನುವ ಆ ಶ್ರೀದೇವಿ ಶ್ರೀಮಹಾಲಕ್ಷ್ಮಿ ಅವಳು ಮಾಡುವ ಅದೇ ಕೃತ್ಯವನ್ನು ಇವರು ಮಾಡ್ತಾರೆ. ಅವಳು ಮಾಡುವ ಕೃತ್ಯವೇನು? ಜೀವಾತ್ಮವನ್ನು ಪರಮಾತ್ಮವಿನ ಜೊತೆ ಸೇರಿಸುವುದು ಅನ್ನುವ ಪುರುಷಕಾರ ಕೃತ್ಯ.
ಆ ಕೃತ್ಯವನ್ನು ಮಾಡುತ್ತಾಳೆ ಶ್ರೀದೇವಿ ಶ್ರೀ ಮಹಾಲಕ್ಷ್ಮಿ. ಅದನ್ನೇ ಮಾಡುತ್ತಿದ್ದಾರೆ ಇಲ್ಲಿ ರಾಮಾನುಜರು ಕೂಡ. ಜೀವಾತ್ಮಗಳಿಗೆ ಉಪದೇಶ ಮಾಡಿ ಭಗವಾನ ಜೊತೆ ಸೇರಿಸುವುದು, ಪುರುಷಕಾರ ಭೂತರಾಗಿದ್ದು ಸೇರಿಸುವುದು ಅನ್ನುವುದನ್ನೇ ಮಾಡುತ್ತಿದ್ದಾರೆ ಇಲ್ಲಿ ಶ್ರೀ ರಾಮಾನುಜರು ಕೂಡ. ಆದ್ದರಿಂದ ಈ ತರ ಇರುವ ರಾಮಾನುಜರು ಇವರೇ ನಮಗೆ ಪ್ರಾಪ್ಯ. ಇವರ ಪಾದಾರವಿಂದಗಳಲ್ಲಿ ಮಾಡುವ ಕೈಂಕರ್ಯವೇ ನಮಗೆ ಪರಮ ಪುರುಷಾರ್ಥ ಅಂತ ಇದ್ದಾರೆ ಈ ಸನ್ಯಾಸಿಗಳು ಇರುವರು. ಅವರನ್ನೇ ಅದ್ಭುತವಾಗಿ ವೆನ್ಪಲ್ ತವತ್ತವರ್ ತಂಗಳ್ ತಿರುಕೋಯಿಲ್ ಇವರುಗಳಿಗೆ ಯಾವುದು ತಿರುಕೋಯಿಲ್ ಅಂದ್ರೆ ರಾಮಾನುಜರೆಲ್ಲಿದ್ದಾರೋ ಅದೇ ಇವರುಗಳಿಗೆ ತಿರುಕೋಯಿಲ್. ಆ ತಿರುಕೋವಿಲಲ್ಲಿ ಹೋಗಿ ತಂಗಳ್ ತಿರುಕೋವಿಲ್ ಶಂಗಿಡುವಾನ್ ಹೋಗಿನ್ನ. ಶಂಗಿಡುವಾನ್ ಅಂದ್ರೆ ಶಂಕು ಅಂದ್ರೆ ಇಲ್ಲಿ ಉಪಕರಣಗಳು. ಅಲ್ಲಿ ಹೋದ್ರೆ ತಿರುಮಂಜನಕ್ಕೆ ಬೇಕಾದ ಉಪಕರಣಗಳು. ಇನ್ನ ಎಂಬೆರುಮಾನರನ್ನು ಎಬ್ಬಿಸಬೇಕು, ಅದಕ್ಕೆ ಬೇಕಾಗಿರುವ ಉಪಕರಣಗಳು ಇವುಗಳನ್ನೆಲ್ಲ ಕೊಂಡಿದ್ದಾರೆ, ಇಲ್ಲಿ ಸಿದ್ಧವಾಗಿದ್ದಾರೆ. ಎಲ್ಲರೂ ಅಲ್ಲಿ ಹೋಗಿ ರಾಮಾನುಜರನ್ನು ನೋಡಿ ಅವರಲ್ಲಿ ಅರ್ಥ ವಿಷಯಗಳನ್ನೆಲ್ಲ ಗ್ರಹಿಸಬೇಕು ಅನ್ನುವ ಅಭಿಪ್ರಾಯದಲ್ಲಿ ಸಿದ್ಧವಾಗಿದ್ದಾರೆ ಇವರು. ಅದನ್ನೇ ತಂಗಳ್ ತಿರುಕೋವಿಲ್ ಶಂಗಿಡುವಾನ್ ಪೋಗಿನ್ನಾರ್ ಅಥವಾ ಪೋದಂದಾರ್ ಅಂತಾನೂ ಪಾಶುರವಿದೆ. ಪೋದಂದಾರ್ ಹೋಗುವುದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಬರಬೇಕು. ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರೆ, ನೀವು ಎದ್ದು ಬರಬೇಕು. ಎದ್ದು ಬಂದ ಮೇಲೆ ನಾವೆಲ್ಲ ಹೋಗ್ಬೋದು ರಾಮಾನುಜರನ್ನು ನೋಡಕ್ಕೆ. ನಿಮ್ಗೆ ಎಷ್ಟು ಪ್ರೀತಿ ರಾಮಾನುಜರಲ್ಲಿ, ಅವರಿಗಾಗಿ ಎಷ್ಟೊಂದು ಆಶ್ಚರ್ಯವಾದ ಒಂದು ಅರ್ಥವನ್ನು ಅವರಿಗಾಗಿ ಹೇಳಿದ್ರಿ ನೀವು. ಅವರಲ್ಲಿ ತುಂಬಾ ಪ್ರೀತಿ ಅಲ್ವಾ ನಿಮ್ಗೆ? ಆ ತರ ಇರುವ ರಾಮಾನುಜರನ್ನು ನೀವು ಬಂದು ನೋಡ್ಬೇಕಲ್ವಾ? ಖಂಡಿತ ನೀವು ಎದ್ದೇಳಿ ಬರಬೇಕು ಅನ್ನುವುದನ್ನೇ ಇಲ್ಲಿ ಆಂಡಾಳ್ ತಂಗಳ್ ತಿರುಕೋಯಿಲ್ ಶಂಗಿಡುವಾನ್ ಹೋಗಿನ್ನ. ಇನ್ನ ಒಂದು ವಿಶೇಷ ಅರ್ಥವೂ ಇದೆ ಇಲ್ಲಿ. ತಂಗಳ್ ತಿರುಕೋಯಿಲ್ ಅಂದ್ರೆ ಏನು? ತಂಗಳ್ ತಿರುಕೋಯಿಲ್ ಅಂದ್ರೆ ತಂಗಳ್ ಇಲ್ ತಿರು ಇಲ್ ಕೋಯಿಲ್ ಅಂತ ಪದಚ್ಛೇದ ಮಾಡಬಹುದು. ಪದವನ್ನು ವಿಭಾಗ ಮಾಡುವಾಗ ಈ ರೀತಿ ಮಾಡಬಹುದು. ತಂಗಳ್ ಇಲ್ ತಿರು ಇಲ್ ಕೋಯಿಲ್. ತಂಗಳ್ ತಿರು ಕೋಯಿಲ್ ಅಂತ ಇದೆಯಲ್ಲ, ಇಲ್ ಅನ್ನುವ ಶಬ್ದವನ್ನು ಎಲ್ಲ ಪದಗಳ ಜೊತೆ ಸೇರಿಸಬಹುದು. ಇಲ್ಲಿ ಇಲ್ ಅನ್ನುವುದನ್ನು ತಂಗಳ್ ಅನ್ನುವ ಪದದ ಜೊತೆ ಸೇರಿದ್ರೆ ತಂಗಳ್ ಇಲ್ ಅಂತ ಸಿಗುತ್ತೆ. ಇಲ್ ಅನ್ನುವುದನ್ನು ತಿರು ಅನ್ನುವ ಪದದ ಜೊತೆ ಸೇರಿಸಿದ್ರೆ ತಿರು ಇಲ್ ಅನ್ನುವ ಅರ್ಥ ಸಿಗುತ್ತೆ. ಕೋ ಅನ್ನುವ ಪದದ ಜೊತೆ ಇಲ್ ಸೇರಿಸಿದ್ರೆ ಕೋಯಿಲ್. ತಂಗಳ್ ತಿರುಕೋಯಿಲ್. ಏನ್ ಅರ್ಥ ಇದಕ್ಕೆ? ತಂಗಳ್ ತಿರುಕೋಯಿಲ್ ಅಂದ್ರೆ ಏನು? ತಂಗಳ್ ತಿರುಕೋಯಿಲ್ ಆಗಿರುವುದು ಮೂರು ಇಲ್ಲಿ. ಅಂದ್ರೆ ತಂಗಳ್ ಇಲ್ ಅಂದ್ರೆ ತಂಗಳ್ ಇಲ್ ನಾವು ಇರುವ ಸ್ಥಳ ಅಂದ್ರೆ ಯಾವುದು? ಅಂದ್ರೆ ಜೀವಾತ್ಮ ಹೇಗಿರ್ಬೇಕು ಅನ್ನುವುದನ್ನು ಹೇಳುವ ಆಶ್ಚರ್ಯವಾದ ಮಂತ್ರ. ಅದು ಯಾವುದು? ತಿರುಮಂತ್ರ. ಅನನ್ಯಾರ್ಗ ಶೇಷತ್ವ, ಭಗವಾನ್ ಒಬ್ಬನಿಗೆ ಈ ಜೀವಾತ್ಮ ಶೇಷಭೂತ. ಅನನ್ಯ ಶರಣತ್ವ, ಅವನೊಬ್ಬನನ್ನೇ ರಕ್ಷಕನಾಗಿ ಕೊಳ್ಳುವುದು. ಅನನ್ಯ ಭೋಗ್ಯತ್ವ, ಅವನೊಬ್ಬನನ್ನೇ ಭೋಗ್ಯ ಪದಾರ್ಥವಾಗಿ ಕೊಳ್ಳುವುದು. ಇದು ಜೀವಾತ್ಮಾವಿಗೆ ಇರುವ ಸ್ವರೂಪ. ಈ ಸ್ವರೂಪವನ್ನು ಚೆನ್ನಾಗಿ ಪ್ರಕಾಶಿಸುತ್ತದೆ ತಿರುಮಂತ್ರ, ತಿರುವಷ್ಟಾಕ್ಷರ ಮಹಾಮಂತ್ರ. ಅದನ್ನೇ ಇಲ್ಲಿ ತಂಗಳ್ ಇಲ್. ತಾವಿದ್ದೀರಲ್ಲ, ತಾವು ಅಂದ್ರೆ ಯಾವುದು? ಆತ್ಮ. ಈ ಆತ್ಮ ಇರುವ ಸ್ಥಳ ಯಾವುದು ಅಂದ್ರೆ ಅದು ಇರುವ ಸ್ಥಳ ತಿರುಮಂತ್ರ. ತಿರು ಇಲ್ ಅಂದ್ರೆ ತಿರು ಅಂದ್ರೆ ಶ್ರೀ ಮಹಾಲಕ್ಷ್ಮಿ. ಶ್ರೀ ಮಹಾಲಕ್ಷ್ಮಿ ತಿರು ಶ್ರೀದೇವಿ. ಅವಳು ಇರುವ ಇಲ್, ಅವಳು ಇರುವ ಸ್ಥಳ ಯಾವುದು ಅಂದ್ರೆ ಅದು ದ್ವಯಮಂತ್ರ. ದ್ವಯಮಂತ್ರದಲ್ಲಿ ವಿರಾಟಿ ಶ್ರೀ ಮಹಾಲಕ್ಷ್ಮಿ ಅವಳು ಪೂರ್ಣವಾಗಿದ್ದಾಳೆ. ಎರಡು ಖಂಡಗಳನ್ನು ನೋಡ್ತೀವಿ ಅಲ್ಲಿ. ಶ್ರೀಮನ್ ನಾರಾಯಣ ಅಂತ ಹೇಳಿ ಶರಣು ಶರಣಂ ಪ್ರಪದ್ಯ ಅಂತ ಅಲ್ಲಿ ಪೂರ್ವಖಂಡ, ಉತ್ತರಖಂಡ ಶ್ರೀಮತೆ ನಾರಾಯಣಾಯ ಅಂತ ಹೇಳಿ ನಮಃ ಅಂತ ಹೇಳ್ತೀವಿ. ಆ ತರ ಇರುವ ಈ ದ್ವಯಮಂತ್ರ ಇದಿಲ್ಲ. ಈ ದ್ವಯಮಂತ್ರದಲ್ಲಿ ಪಿರಾಟಿ ಶ್ರೀಮಹಾಲಕ್ಷ್ಮಿ ಅವಳ ಸಂಬಂಧ ಸುಸ್ಪಷ್ಟ. ಎರಡು ಖಂಡಗಳಲ್ಲೂ ಸುಸ್ಪಷ್ಟ. ಅವಳೇ ಪುರುಷಕಾರ ಭೂತೆ, ನಮ್ಮನ್ನು ಭಗವಾನ್ ಜೊತೆ ಸೇರಿಸುವಳು. ಅವಳೇ ಕೈಂಕರ್ಯ ಪ್ರತಿ ಸಂಬಂಧಿಯಾಗಿದ್ದಾಳೆ. ಅವಳೇ ನಮ್ಮಲ್ಲಿ ಕೈಂಕರ್ಯವನ್ನು ಸ್ವೀಕರಿಸಿಕೊಳ್ಳುತ್ತಾಳೆ. ಭಗವಾನು ಶ್ರೀರಂಗನ ಶ್ರೀ ಮಹಾಲಕ್ಷ್ಮಿ ಇಬ್ಬರಿಗೂ ನಾವು ಕೈಂಕರ್ಯ ಮಾಡ್ತೀವಿ. ನಮ್ಮ ಸ್ವರೂಪವೇನು? ಮಿಥುನ ಶೇಷತ್ವ ಸ್ವರೂಪ. ಜೀವಾತ್ಮಾವಿಗೆ ಸ್ವರೂಪ ಮಿಥುನ ಶೇಷತ್ವ. ಮಿಥುನ ಅಂದ್ರೆ ಏನು? ಜೋಡಿ ಅಂತ ಅರ್ಥ. ಯಾರು ಆ ಜೋಡಿ? ಭಗವಾನ್ ಶ್ರೀಮನ್ ನಾರಾಯಣನು ಶ್ರೀ ಮಹಾಲಕ್ಷ್ಮಿ ಇವರುಗಳು ಒಂದು ಜೋಡಿ. ಕಪಲ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಅದು ಒಂದು ಜೋಡಿ ಇದೆಯಲ್ಲ, ಆ ಜೋಡಿಗೆ ನಾವು ಶೇಷಭೂತರು, ಇಬ್ಬರಿಗೂ ನಾವು ಶೇಷಭೂತರು. ನಮಗೆ ಮಿಥುನ ಶೇಷತ್ವ ಸ್ವರೂಪ. ಆ ತರ ಇರುವ ನಮಗೆ ಸುಸ್ಪಷ್ಟವಾಗಿ
ಸೀಮಾಲಕ್ಷ್ಮಿ ಇರುವ ಸ್ಥಳ ಅಂದ್ರೆ ಅದು ದ್ವಯ ಮಂತ್ರ. ಆದ್ದರಿಂದ ತಿರುಯಿಲ್. ಕೋಯಿಲ್ ಅಂತ ಹೇಳಿದ್ರೆ ಕೋಸ್ವಾಮಿ ಅವನು ಇರುವ ಸ್ಥಳ ಅಂದ್ರೆ ಅದು ಶ್ರೀ ಕೃಷ್ಣ ಜನ್ಮ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಂ ವಜ ಅಂತ ಹೇಳಿ ಅಹಂ ಅಂತ ಹೇಳಿದ್ನಲ್ಲ, ಆ ಕೃಷ್ಣ ಜನ್ಮ ಶ್ಲೋಕದಲ್ಲಿ ಭಗವಾನ್ ಇದ್ದಾನೆ. ಕೋ ಆದ ಸ್ವಾಮಿ ಇರುವ ಸ್ಥಳ ಕೋಯಿಲ್, ಅದು ಚರಮ ಶ್ಲೋಕ. ಆದ್ದರಿಂದ ಈ ತಿರುಮಂತ್ರ ದ್ವಯ ಚರಮ ಶ್ಲೋಕ, ಈ ಮೂರನ್ ರಹಸ್ಯವನ್ನು ಚೆನ್ನಾಗಿ ತರೆಯಬೇಕು. ತಂಗಳ್ ತಿರುಕೋಯಿಲ್ ಶಂಗಿಡುವಾನ್, ಶಂಗ್ ಅಂದ್ರೆ ಚಾವಿ ಅಂತ ಅರ್ಥ. ಚಾವಿಯನ್ನು ಹಾಕಿ ಅದನ್ನು ಚೆನ್ನಾಗಿ ತರೆಯಬೇಕು. ಅಂದ್ರೆ ಏನು, ಅದರಲ್ಲಿರುವ ಅರ್ಥ ವಿಶೇಷಗಳನ್ನೆಲ್ಲ ಗ್ರಹಿಸಬೇಕು ಅಂತ ಸಿದ್ಧವಾಗಿದ್ದಾರೆ. ತಂಗಳ್ ತಿರುಕೋಯಿಲ್ ಶಂಗಿಡುವಾನ್ ಹೋಗಿನ್ನಾರ್, ಹೋಗ್ಬೇಕು ಅಂತ ಸಿದ್ಧವಾಗಿದ್ದಾರೆ. ಅದಕ್ಕೆ ನೀವು ಪ್ರಧಾನರಾಗಬೇಕು. ಯಾಕೆ ಅಂದ್ರೆ ಶಂಕ ಅಂದ್ರೆ ಚಾವಿಯನ್ನು ಇಟ್ಟು ಈ ಒಂದು ಪೆಟ್ಟಿಗೆ ಅಂತ ಅನ್ನುವ ತಿರುಮಂತ್ರ ದ್ವಯ ಚರಮ ಶ್ಲೋಕ ಇದರ ಒಳಗಡೆ ಇರುವ ಅರ್ಥಗಳು ಅದನ್ನೆಲ್ಲ ಗ್ರಹಿಸಬೇಕು. ಅಂದ್ರೆ ಅಂತರಂಗವಾಗಿರುವ ಅರ್ಥಗಳನ್ನು ಗ್ರಹಿಸೋಕೆ ನೀವಿರ್ಬೇಕು. ಆಳ್ವಾರ್ ತಿರುವರಂಗ ಪೆರುಮಾಳರೇನೇ ನೀವಿರ್ಬೇಕು. ಯಾಕಂದ್ರೆ ಅಂತರಂಗವಾಗಿರುವ ಅರ್ಥವನ್ನು ನೀವು ಆಳವಂದಾರ್ ಪರಮಾಚಾರ್ಯರಲ್ಲಿ ಗ್ರಹಿಸಿ ಆ ಅರ್ಥವನ್ನು ರಾಮಾನುಜರಿಗೆ ಹೇಳಿದ್ರಿ. ಆ ತರ ಇರುವಾಗ ಈ ತಿರುಮಂತ್ರ ದ್ವಯ ಚರಮ ಶ್ಲೋಕಕ್ಕೆ ಅಂತರವಾಗಿರುವ ಅರ್ಥವೇನು ಅಂದ್ರೆ ಆಚಾರ್ಯನೇ ಸರ್ವಸ್ವ ಅನ್ನುವ ಅರ್ಥ. ಆ ಅರ್ಥವನ್ನು ಹೇಳುವಾಗ ನೀವಿರ್ಬೇಕು. ಇವರುಗಳೆಲ್ಲ ಹೋಗಿ ಆ ಅರ್ಥವನ್ನು ಗ್ರಹಿಸಬೇಕು ಈ ರಹಸ್ಯ ತ್ರಯದಿಂದ ಅನ್ನುವ ಅಭಿಪ್ರಾಯದಲ್ಲಿದ್ರೆ ಅವಾಗ ಖಂಡಿತ ಆ ಸ್ಥಳದಲ್ಲಿ ನೀವಿರ್ಬೇಕು. ಇಲ್ಲದೆ ಇದ್ರೆ ಅವುಗಳಿಗೆ ಪೂರ್ಣವಾದ ಅರ್ಥ ನಮಗೆ ಸಿಗೋಲ್ಲ. ಆಳ್ವಾರ್ ತಿರುವರಂಗ ಪೆರುಮಾಳರೇರೆ ಪೂರ್ಣ ಅರ್ಥ ನಮಗೆ ಸಿಗಲ್ಲ. ಏನೋ ಮೇಲಿರುವ ಅರ್ಥಗಳನ್ನು ಮಾತ್ರ ನಾವು ಗ್ರಹಿಸಲು ಸಾಧ್ಯ. ಆದರೆ ಒಳಗಡೆ ಹೋಗಿ ಬಹಳ ಅಂತರಂಗ ಇರುವ ಅರ್ಥಗಳನ್ನು ಗ್ರಹಿಸಬೇಕು ಅಂದ್ರೆ ನೀವು ಖಂಡಿತ ಇರಬೇಕು. ಆದ್ದರಿಂದ ನೀವು ಬರಬೇಕು. ಅದನ್ನು ಹೇಳ್ತಾ ಇದ್ದಾಳೆ ಅಲ್ಲಿ ಆಂಡಾಳ್. ತಂಗಳ್ ತಿರುಕೋಯಿಲ್ ಶಂಗಿಡುವಾನ್ ಹೋಗಿನ್ನ ಎಂಗಳೇ ಮುನ್ನ ಮೆಡುಪ್ಪುವಾನ್ ವಾಯ್ಪೇಶಂ. ನೀವು ಮಾಡಿದೇನು, ಎಂಗಳೇ ಮುನ್ನ ಮೆಡುಪ್ಪುವಾನ್ ವಾಯ್ಪೇಶಂ, ನಮ್ಮನ್ನು ಮುಂದೆ ಎಬ್ಬಿಸ್ತೀವಿ ಅಂತ ನೀವು ಹೇಳಿದ್ರಿ. ಅಂದ್ರೆ ಏನ್ ಅಭಿಪ್ರಾಯ? ಎಂಗಳೇ ಮುನ್ನ ಮೆಡುಪ್ಪುವಾನ್ ವಾಯ್ಪೇಶಂ, ಮೊದಲು ಎದ್ದೇಳ್ಬೇಕು ಅಂದ್ರೆ ಏನ್ ಬೇಕು ಅಂದ್ರೆ ಎದ್ದೇಳುವುದು ಅಂತ ಅಂದ್ರೆ ಏನು ಅಂದ್ರೆ ಬನ್ನಿ ಸ್ವಾಮಿ ರಾಮಾನುಜರ ಕೈಂಕರ್ಯಕ್ಕೆ ನೀವೆಲ್ಲ ಬರಬೇಕು. ಆಂಡಾಳ್ ಗೋಷ್ಠಿನರೇ ಬರಬೇಕು. ಎಷ್ಟೋ ಅರ್ಥ ವಿಶೇಷಗಳನ್ನು ಅಲ್ಲಿ ಹೇಳುವಂತೆ ಇದೆ. ಆದ್ದರಿಂದ ಎಲ್ಲರೂ ಬಂದು ಅರ್ಥ ವಿಶೇಷಗಳನ್ನು ಕೇಳಬೇಕು ಅಲ್ಲಿ ಅಂತ ನೀವ್ ಹೇಳ್ತೀವಿ ಅಂತ ಹೇಳಿದ್ವಿ. ಕಾರಣ ಏನಂದ್ರೆ ನೀವು ಅರಯರ್ ಸ್ವಾಮಿ. ಅರಯರ್ ಸ್ವಾಮಿ ಆದವರು ಅವರು ಏನ್ ಮಾಡ್ತಾರೆ? ಅರಯರ್ ಸ್ವಾಮಿ ಆದವರು ಅವರು ಭಗವಾನಿಗೆ ವಿಶೇಷವಾದ ಕೈಂಕರ್ಯಗಳನ್ನು ಮಾಡ್ತಾರೆ. ಅವನ ಮುಂದೆ ಪಾಶುರಗಳನ್ನು ಆಡ್ತಾರೆ. ಅದು ಮಾತ್ರ ಇಲ್ಲದೆ ಭಾಗವತರಲ್ಲೂ ಇವರಿಗೆ ತುಂಬಾ ಪ್ರೀತಿ. ಯಾಕಂದ್ರೆ ಚರಮೋಪಾಯ ನಿಷ್ಠರಾಗಿರುವವರು ಇವರು. ಚರಮೋಪಾಯ ಅಂದ್ರೆ ಕೊನೆಯ ಉಪಾಯ. ಅದು ಯಾವುದು? ಕೊನೆಯ ದಾರಿ ಅನ್ನುವುದು ಯಾವುದು ಅಂದ್ರೆ ಅದು ಆಚಾರ್ಯ ಅಭಿಮಾನ. ಆಚಾರ್ಯನಲ್ಲಿ ಅಭಿಮಾನ ಮಾಡುವುದಿದೆಯಲ್ಲ, ಅದೇ ಕೊನೆಯ ದಾರಿ. ಅಥವಾ ಆಚಾರ್ಯ ನಮ್ಮಲ್ಲಿ ಅಭಿಮಾನಿಸುವುದು, ಅದೇ ಕೊನೆಯ ದಾರಿ. ಯಾವುದಕ್ಕೆ? ಭಗವಾನನ್ನು ಹೋಗಿ ನಾವು ಪರಮಪದದಲ್ಲಿ ಸೇರುವುದಕ್ಕೆ ಕೊನೆಯ ದಾರಿ, ಬಹಳ ಸುರಕ್ಷಿತವಾದ ದಾರಿ, ಬಹಳ ಕ್ಷೇಮವಾದ ದಾರಿ, ನಮ್ಮ ಸ್ವರೂಪಕ್ಕೆ ಬಹಳ ಸೇರಿರುವ ದಾರಿ. ಅಂದ್ರೆ ಆಚಾರ್ಯನೇ ನಮಗೆ ಉಪಾಯ ಅನ್ನುವ ಅದ್ಭುತವಾದ ಒಂದು ಅರ್ಥ ವಿಶೇಷ. ಆ ಅರ್ಥ ವಿಶೇಷ ಇದೆಯಲ್ಲ, ಅದು ನಿಮ್ಮಲ್ಲಿ ಪರಿಪೂರ್ಣವಾಗಿದೆ. ಆದ್ದರಿಂದ ನೀವು ನಮ್ಮನ್ನು ಬಂದು ಎಬ್ಬಿಸಿ ಆಚಾರ್ಯರಾದ ಸ್ವಾಮಿ ರಾಮಾನುಜರು ಅವರ ಜೊತೆ ನಮ್ಮನ್ನು ಸೇರಿಸಬೇಕು ಅನ್ನುವ ಭಾವನೆಯಲ್ಲಿ ನೀವು ಇದ್ದೀರಾ. ಆ ತರ ಇದ್ದ ಭಾವನೆಗೆ ಅನುಗುಣವಾಗಿ ನೀವು ಮೊದಲು ನಮ್ಮನ್ನು ಬಂದು ಎಬ್ಸಿರ್ಬೇಕು. ಆದರೆ ಅದಿಲ್ಲದೆ ನಾವಿಲ್ಲಿ ಬಂದು ಸ್ವಾಮಿನ್ ನೀವು ಎದ್ದೇಳ್ಬೇಕು, ಬರಬೇಕು, ರಾಮಾನುಜರ ಜೊತೆ ಸೇರಿ ನಮಗೆ ಅರ್ಥ ವಿಶೇಷಗಳನ್ನು ಹೇಳಬೇಕು ಅಂತ ನಾವು ಪ್ರಾರ್ಥನೆ ಮಾಡುವಂತೆ ಇಲ್ಲಿದೆ. ಮುನ್ನ ಮೆಡುಪ್ಪುವ ವಾಯಿಪೇಶಂ, ನಿಮಗೆ ಬಹಳ ವಾಕ್ಚಾತುರ್ಯವಿದೆ. ಅರಯರ್ ಸ್ವಾಮಿ ಅಲ್ವಾ, ಅದರಿಂದ ಚೆನ್ನಾಗಿ ಹಾಡುಗಳನ್ನು ಹಾಡುವ ಒಂದು ಸಾಮರ್ಥ್ಯವಿದೆ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ಗೆ. ವಾಯ್ಪೇಶಂ ಬಾಯಿಂದ ಹಾಡುವುದು ಇದೆಯಲ್ಲ, ಅದು ಬಹಳ ಸಾಮರ್ಥ್ಯದಿಂದ ಹಾಡುವ ಒಂದು ಶಕ್ತಿ ವಿಶೇಷವಿದೆ ವಾಯ್ಪೇಶಂ ಅಂತ. ಅದನ್ನೇ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾಳೆ. ಸುಂದರವಾಗಿ ಅರಯರ್ಗಳು ಇವತ್ತೂ ಕೂಡ ಶ್ರೀರಂಗದಲ್ಲಿ ಹೋದ್ರೆ ಅರಯರ್ ಸೇವೆ ಎನ್ನುವುದು
ಬಹಳ ಶ್ಲಾಘ್ಯವಾಗಿ ಅಲ್ಲಿ ನಡೆಯುತ್ತೆ. ಇಲ್ಲೂ ಕೂಡ ಸುಂದರವಾಗಿ ನಡುತ್ತೆ. ಆಳ್ವಾರ್ ತಿರುನರಿಯಲ್ಲೂ ಕೂಡ ಅರೆಯರ್ ಸೇವೆ ಅತ್ಯದ್ಭುತವಾಗಿ ನಡೆಯುತ್ತದೆ ಇಲ್ಲೂ ಕೂಡ. ಅದರಿಂದ ಈ ಅರೆಯರ್ ಸೇವೆ ಇದೆಯಲ್ಲ, ಅದು ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಅಲ್ಲೇ ಇದ್ದು ಅರೆಯರಿನ ಕೈಂಕರ್ಯವನ್ನು ಮಾಡುತ್ತಿದ್ದ ಕಾರಣದಿಂದ ಅಲ್ಲಿ ತುಂಬಾ ಉತ್ತಮ ಕೈಂಕರ್ಯವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆ ತರ ಇರುವವರು ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್. ತರ ಇರುವ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ ಚೆನ್ನಾಗಿ ವಾಕ್ಚಾತುರ್ಯ ಹೊಂದಿರುವುದು. ವಾಯ್ಪೇಶಂ ನಂಗಾಯ್ ನಂಗಾಯ್ ಅಂದ್ರೆ ಪೂರ್ತಿ ಇದೆ ಇವರಿಗೆ. ಯಾವುದು ಪೂರ್ತಿ? ಇವರಿಗೆ ಯಾವುದು ಪೂರ್ತಿ ಅಂದ್ರೆ ಆಚಾರ್ಯರಾದ ಯಾಮುನಾಚಾರ್ಯರೇ ನಮಗೆ ಎಲ್ಲ ಅಂತ ಇರುವ ಒಂದು ಪೂರ್ತಿ. ಆ ಪೂರ್ತಿ ಇವರಲ್ಲಿದೆ. ಯಾಕೆ ಉಳಿದ ಆಚಾರ್ಯರಲ್ಲಿ ಇಲ್ವಾ? ಅದು ಕೆಳಗಡೆ ನಿನ್ನೆ ಅನುಭವಿಸಿದ ತಿರುಮಾಲಯಾಂಡಾನಿಗೆ ಇಲ್ವಾ? ಅವರನ್ನು ಹೇಳುವಾದ್ರೂ ಇದೇ ಹೇಳಿದ್ರಲ್ಲ ಸ್ವಾಮಿ. ಅವರನ್ನು ಹೇಳುವಾಗಲೂ ಅವರು ಹೇಗಿದ್ರು? ಆಳವಂದಾರ್ ಯಾವ ಅರ್ಥಗಳನ್ನು ಹೇಳ್ತಾರೋ ಅದನ್ನೇ ನಾನು ನಿಮಗೆ ಉಪದೇಶಿಸುತ್ತೇನೆ. ಇನ್ನ ಒಂದು ಅರ್ಥ ನೀವು ಹೇಳಿದ್ರೆ ಅದನ್ನು ನಾನು ಸಹಿಸಲಾಗದಂತೆ ಇದ್ದೀನಿ. ಕಾರಣ ಏನಂದ್ರೆ ನನ್ನ ಆಚಾರ್ಯನಲ್ಲಿ ಅಷ್ಟೊಂದು ಪ್ರತಿಪತ್ತಿ ವಿಶೇಷ ನನಗೆ. ಆ ತರ ಇರುವಾಗ ನೀವು ಒಂದು ಅರ್ಥವನ್ನು ರಾಮಾನುಜರೇ ಎಂಬೆರುಮಾನಾರೇ ಹೇಳಿದ್ರೆ ನಾನದನ್ನು ಕೊಳ್ಳುವುದಿಲ್ಲ ಅಂತ ಆಚಾರ್ಯರಲ್ಲಿ ಎಷ್ಟೆಲ್ಲ ಗೌರವ ಬುದ್ಧಿ ಇತ್ತು, ಅದು ಇತ್ತು ಇವರಲ್ಲಿ. ಇನ್ನ ಕೆಳಗಡೆ ಇದ್ದವರು, ಇವರಿಗೂ ಕೆಳಗಡೆ ಇದ್ದವರು ಅಂದ್ರೆ 12ನೇ ಪಾಸುರದಲ್ಲಿ ನಾವು ಎಬ್ಬಿಸಿದ ಅಧಿಕಾರಿ ಅವರು ತಿರುಕೋಟಿಯವರು ನಂಬಿ. ತಿರುಕೋಟಿಯವರು ನಮಗೆ ನಂಬಿಗೆ ಆಚಾರ್ಯನಲ್ಲಿ ಹೆಚ್ಚಾಗಿ ಪ್ರೀತಿ ಇರಲಿಲ್ವಾ? ಗೌರವ ಬುದ್ಧಿ ಇರಲಿಲ್ವಾ? ಅಂದ್ರೆ ಅವರಿಗೂ ಇತ್ತು. 11ನೇ ಪಾಸುರದಲ್ಲಿ ನಾವು ಅನುಭವಿಸಿದ ಅಧಿಕಾರಿ ಅವರು ಪೆರಿಯ ತಿರುಮಲೈ ನಂಬಿ, ಅವರಿಗೆ ಆಳವಂದಾರಲ್ಲಿ ಅಷ್ಟೊಂದು ಭಕ್ತಿ ಶ್ರದ್ಧೆ ಇರಲಿಲ್ವಾ? ಅಂದ್ರೆ ಅವರಿಗೂ ಇತ್ತು. ಇವರುಗಳೆಲ್ಲ ಆಚಾರ್ಯರಾದ ಆಳವಂತಾರ್ ಅವರ ಶಿಷ್ಯರುಗಳಾದ ಕಾರಣದಿಂದ ಅತಿಮಾತ್ರವಾದ ಒಂದು ಆಚಾರ್ಯ ಪ್ರೇಮ ಇದೆ, ಇಲ್ಲ ಅಂತ ಇಲ್ಲ. ಆದರೂ ಕೂಡ ಇವರನ್ನು ಯಾಕೆ ಪೂರ್ಣರು ನಂಗಾಯ್ ಅಂದ್ರೆ ಪೂರ್ತಿ ಇದೆ ಇವರಲ್ಲಿ ಅಂತ ಹೇಳೋದಕ್ಕೆ ಅಭಿಪ್ರಾಯವೇನು ಅಂದ್ರೆ ಅವರುಗಳಲ್ಲಿ ಅದೆಲ್ಲ ಇತ್ತು. ಅಂದ್ರೆ ಆಚಾರ್ಯ ಅಭಿಮಾನವಿತ್ತು, ಆಚಾರ್ಯನಲ್ಲಿ ಭಕ್ತಿ ಶ್ರದ್ಧೆ ಇತ್ತು, ಇವುಗಳೆಲ್ಲ ಅವರಲ್ಲಿ ಇತ್ತು ಆಚಾರ್ಯಲ್ಲಿ. ಆದರೆ ಅವರು ಯಾರಿಗಾದ್ರೂ ಅದನ್ನು ಉಪದೇಶ ಮಾಡಿದ್ರ? ಉಪದೇಶ ಪರ್ಯಂತ ಆಗಲಿಲ್ಲ. ಆದ್ದರಿಂದ ಆ ಒಂದು ಅಪೂರ್ತಿ ಅವರಲ್ಲಿತ್ತು. ಇವರು ಯಾಕೆ ಪೂರ್ಣರಾಗಿದ್ದಾರೆ ಅಂದ್ರೆ ಉಪದೇಶವು ಮಾಡಿದ್ರು. ತಮ್ಮಲ್ಲಿ ಇರದೆ ಅಂದ್ರೆ ಆಚಾರ್ಯನೇ ಸರ್ವಸ್ವ ನಮಗೆ, ಆಚಾರ್ಯನೇ ಉಪಾಯ ಉಪೇಯ ಅನ್ನುವ ಅರ್ಥ ತಮ್ಮಲ್ಲಿ ಇಲ್ಲದಂತೆ ಇವರು ಅದನ್ನು ಉಪದೇಶವೂ ಮಾಡಿದ್ರು. ಉಪದೇಶ ಮಾಡಿದ ಕಾರಣದಿಂದ ಇವರು ಪೂರ್ಣರು. ಆಚಾರ್ಯನು ಅಂದ್ರೆ ಹೇಗೆ? ಜ್ಞಾನಾನುಷ್ಠಾನ ಅವುಗಳ ಜೊತೆ ಇರುವವನು ಪೂರ್ಣಾಚಾರ್ಯ. ಜ್ಞಾನಾನುಷ್ಠಾನಗಳು ಮಾತ್ರ ಇದ್ರೆ ಸಾಲದು. ಏನಿರ್ಬೇಕು? ಆ ಜ್ಞಾನವನ್ನು ಉಪದೇಶ ಮಾಡಬೇಕು, ಅದಿರ್ಬೇಕು. ಅದಿದ್ರೆ ಮಾತ್ರ ಅವನನ್ನು ಪೂರ್ಣ ಅಂತ ಹೇಳುವುದಕ್ಕೆ ಸಾಧ್ಯ. ಆಚಾರ್ಯ ಪದವನ್ನು ನಿರ್ವಹಿಸಬೇಕು ಅಂದ್ರೆ ಅವನು ಉಪದೇಶವನ್ನೂ ಮಾಡಬೇಕು, ಅದರಲ್ಲೂ ಅವನು ಸಮರ್ಥನಾಗಿರ್ಬೇಕು. ಆವಾಗಲೇ ಅವನನ್ನು ಪೂರ್ಣಾಚಾರ್ಯ ಅಂತ ಹೇಳುವುದಕ್ಕೆ ಸಾಧ್ಯ. ಆದ್ದರಿಂದ ಇವರು ಹೇಗಿದ್ದಾರೆ ಅಂದ್ರೆ ಇವರು ಉಪದೇಶವನ್ನು ಮಾಡಿದ್ರು. ಯಾರಿಗೆ? ರಾಮಾನುಜರಿಗೆ. ಅಂದ್ರೆ ಉಳಿದವರೆಲ್ಲ ಅದನ್ನು ಉಪದೇಶ ಮಾಡಲಿಲ್ಲ. ಕಾರಣವೇನು ಅಂದ್ರೆ ಅವರುಗಳಿಗೆ ಪೂರ್ತಿ ಇಲ್ವಾ? ಅಂದ್ರೆ ಪೂರ್ತಿ ಇದೆ, ಆದರೂ ಯಾಮುನಾಚಾರ್ಯರ ನಿಯಮನ ಒಂದೊಂದು ಅರ್ಥ ವಿಶೇಷಗಳು ಒಬ್ಬೊಬ್ಬರ ಮೂಲಕ ರಾಮಾನುಜರಿಗೆ ಬಂದು ಹೋಗಿ ಸೇರ್ಬೇಕು. ಅವರಲ್ಲಿ ಹೋಗಿ ಸೇರುವುದು ಒಬ್ಬೊಬ್ಬರ ಮೂಲಕ ಹೋಗಿ ಸೇರ್ಬೇಕು. ನಿನ್ನೆನೇ ಹೇಳಿದೆ ಇದರ ಬಗ್ಗೆ. ಒಬ್ಬ ರಾಜ ಇದ್ದಾನೆ, ಅವನ ಮಗನಿಗೆ ಐಶ್ವರ್ಯಗಳು ಕೆಲವಾರು ಇದೆ, ಅವುಗಳೆಲ್ಲ ಹೋಗಿ ಸೇರ್ಬೇಕಂದ್ರೆ ಅವಾಗ ಒಂದೊಂದು ಐಶ್ವರ್ಯವನ್ನು ಒಂದೊಂದು ಮಂತ್ರಿಯಲ್ಲಿ ಇಟ್ಟು ನೀವು ಆ ರಾಜಪುತ್ರನಾದ ನನ್ನ ಮಗನಿಗೆ ಸೇರಿಸ್ಬಿಡಿ, ಅವನು ಇನ್ನ ಚಿಕ್ಕವನಾಗಿದ್ದಾನೆ, ನನಗೆ ಪ್ರಾಣಾಪತ್ತಾಯಿತು ಇವಾಗ, ಆದ್ದರಿಂದ ನೀವು ಈ ಐಶ್ವರ್ಯಗಳನ್ನು ಅವನಲ್ಲಿ ಸೇರಿಸ್ಬಿಡಿ ಅಂತ ಒಬ್ಬ ಮಂತ್ರಿಯಲ್ಲೇ ಪೂರ್ಣವಾಗಿ ಇಡಲ್ಲ ರಾಜ. ಏನ್ ಮಾಡ್ತಾರೆ? ಒಂದು 5 ಮಂತ್ರಿ 10 ಮಂತ್ರಿ ಅವರುಗಳಲ್ಲಿ ಇವನಿಗೆ ಇರುವ ಐಶ್ವರ್ಯಗಳನ್ನೆಲ್ಲ ಹೇಳಿ ಆ ಐಶ್ವರ್ಯಗಳನ್ನೆಲ್ಲ ಅವನಿಗೆ ಅವನು ವಯಸ್ಕನಾದ ಮೇಲೆ ಕೊಡಿ ಅವನಿಗೆ ಅಂತ ಹೇಗೆ ರಾಜ ಹೇಳ್ತಾನೋ ಆ ರೀತಿಯೇ ರಾಜಸ್ಥಾನದಲ್ಲಿರುವ ಯಾಮುನಾಚಾರ್ಯರು ಇವರ ಶಿಷ್ಯರಲ್ಲಿ ಒಂದೊಂದು ಅರ್ಥ ವಿಶೇಷಗಳನ್ನು ಇಟ್ಟು ಇದನ್ನು ನೀವು ರಾಮಾನುಜರಲ್ಲಿ ಸೇರಿಸಿ ಅಂತ ನಿಯಮನ ಮಾಡಿದ್ದಾರೆ. ಆದ್ದರಿಂದ ಇವರಲ್ಲಿ ಈ ಅರ್ಥ ಬಂದು ಸೇರಿದೆ, ಇವರು ಆ ಅರ್ಥವನ್ನು ಉಪದೇಶ ಮಾಡ್ತಾರೆ. ಆದ್ದರಿಂದ ಇವರನ್ನು ಪೂರ್ಣಾಚಾರ್ಯರು ಅಂತ ಇಲ್ಲಿ ಹೇಳ್ಬೋದು. ಇನ್ನ ಒಬ್ಬರಲ್ಲಿ ಆ ಅರ್ಥವನ್ನು ಇಟ್ಟಿದ್ರೆ, ಒಂದು ವೇಳೆ ಈ ಅರ್ಥ ವಿಶೇಷ ಈ ರಹಸ್ಯ ಅರ್ಥವನ್ನು ಪೆರಿಯ ತಿರುಮಲೈ ನಂಬಿಯಲ್ಲೋ ತಿರುಕೋಟಿಯೂರು ನಂಬಿಯಲ್ಲೋ ಇಟ್ಟಿದ್ರೆ ಅವರನ್ನು ಪೂರ್ಣಾಚಾರ್ಯರು ಅಂತ ಹೇಳ್ಬೇಕು. ಆದ್ದರಿಂದ
ಉಳಿದ ಆಚಾರ್ಯರುಗಳಿಗೆ ಅಪೂರ್ತಿ ಇದೆ ಅಂತ ಅರ್ಥವಿಲ್ಲ, ಅವರುಗಳಿಗೆ ಉಪದೇಶ ಮಾಡಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥವಿಲ್ಲ. ಅವರಿಗೆ ಉಪದೇಶ ಮಾಡಕ್ಕೆ ಶಕ್ತಿ ಇದೆ, ಆದರೂ ಕೂಡ ಈ ಒಂದು ಉಪದೇಶವನ್ನು ಆಳ್ವಾರ್ ತಿರುವರಂಗಪ್ಪೆರುಮಾಳ್ ಅರೆಯರೇ ಮಾಡಬೇಕು ಅಂತ ಯಾಮುನಾಚಾರ್ಯರ ಅಭಿಪ್ರಾಯವಾದ ಕಾರಣದಿಂದ ಈ ಅರ್ಥ ವಿಶೇಷವನ್ನು ಆಳ್ವಾರ್ ತಿರುವರಂಗಪ್ಪೆರುಮಾಳ್ ಅರೆಯರ್ ಸ್ವಾಮಿ ರಾಮಾನುಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ವಿಷಯ. ಆದ್ದರಿಂದ ಇವರು ಪೂರ್ಣರು. ಅದನ್ನು ಹೇಳ್ತಾ ಇದ್ದಾಳೆ ಅಲ್ಲಿ, ವಾಯ್ಪೇಶಂ ನಂಗಾಯ್ ಎಳುಂದಿರಾಯ್, ನೀವೆದ್ದೇಳ್ಬೇಕು. ನಾನಾದಾಯ್, ನಾನಾದಾಯ್ ಅಂದ್ರೆ ಏನು? ನಾನ್ ಅಂದ್ರೆ ಅಹಂಕಾರ ಅಂತ ಅರ್ಥ. ನಾನಾದಾಯ್ ಅಂದ್ರೆ ಅಹಂಕಾರ ಇಲ್ಲ ನಿಮ್ಗೆ, ಅಹಂಕಾರ ಲವಲೇಶವೂ ಇಲ್ಲ ಅಲ್ಲಿ. ಆ ತರ ಇರುವವರೇ ಆಳ್ವಾರ್ ತಿರುವರಂಗಪ್ಪೆರುಮಾಳ್ ಅರೆಯರ್. ಏನು ಅಹಂಕಾರವೇ ಇಲ್ಲ, ಅಹಂಕಾರ ಅನ್ನುವುದು ಇವರಲ್ಲಿ ಪೂರ್ಣವಾಗಿ ಇಲ್ಲ, ಏನೂ ಇಲ್ಲ, ಲವಲೇಶವೂ ಇಲ್ಲ ಅಹಂಕಾರ ಅನ್ನು. ಅದನ್ನೇ ಇಲ್ಲಿ ನಾನಾದಾಯ್. ಇದು ಕಾರಣ ಏನು ಅಂದ್ರೆ, ಉಳಿದ ಆಚಾರ್ಯರುಗಳಿಗೆಲ್ಲ ಆದ್ರೆ ಅಹಂಕಾರ ಇತ್ತ ಅಂದ್ರೆ ಅವರುಗಳಲ್ಲೂ ಅಲಂಕಾರ ಇರಲಿ. ಅಹಂಕಾರದಿಂದ ತಿರುಕೋಟಿಯವ್ರು ನಂಬಿ ನಾನ್ ನಿಮಗೆ ಅರ್ಥಗಳನ್ನು ಹೇಳಲ್ಲ ಅಂತ ಹೇಳಿದ್ರ ರಾಮಾನುಜರಿಗೆ, ನೀವು ಹೋಗಿ ಹೋಗಿ ಬನ್ನಿ, ತಿರ್ಗಾ ಬನ್ನಿ ಶ್ರೀರಂಗಕ್ಕೆ, ನಾನು ಹೇಳಲ್ಲ ಅಂತ ಅಹಂಕಾರದಿಂದ ಹೇಳಿದ್ರ ಅಂದ್ರೆ ಇಲ್ಲ, ಅಹಂಕಾರ ಕಾರಣವಲ್ಲ. ಹೇಳುವ ಅರ್ಥದ ಒಂದು ಗೌರವ, ಅದನ್ನು ನೋಡಿ ಈ ಅರ್ಥವನ್ನು ಉಪದೇಶಿಸುವಾಗ ಆ ವ್ಯಕ್ತಿಗೆ ತುಂಬಾ ಇದರಲ್ಲಿ ಆಸಕ್ತಿ ಇರಬೇಕು, ಕೇಳಬೇಕು ಅನ್ನುವ ಅಭಿಪ್ರಾಯ ಇರಬೇಕು ಅನ್ನುವುದನ್ನು ಮನಸ್ಸಲ್ಲಿ ಕೊಂಡು, ಆದ್ದರಿಂದ ಆ ರೀತಿ ತಿರುಕೋಟಿಯವರು ನಂಬಿ ಹೇಳಿದ್ರೆ ವಿನಃ ಅವರಿಗೆ ಅಹಂಕಾರ ಇರಲಿಲ್ಲ. ಆಳವಂದಾರಿನ ಶಿಷ್ಯರು ಅಂದ್ರೆ ಇವರುಗಳಿಗೆ ಅಹಂಕಾರ ಇರುವುದಿಲ್ಲ. ಆದರೆ ಇವರನ್ನು ಹೇಳುವುದಕ್ಕೆ ಕಾರಣವೇನು ಇಲ್ಲಿ ಅಂದ್ರೆ, ಇವರು ಚರಮೋಪಾಯ ಅಂದ್ರೆ ಆಚಾರ್ಯರಾದ ಸ್ವಾಮಿ ರಾಮಾನುಜರು, ಅಂದ್ರೆ ಇವರಿಗೆ ಆಚಾರ್ಯರಾದ ಸ್ವಾಮಿ ರಾಮಾನುಜಾಚಾರ್ಯರು, ಆ ಯಾಮುನಾಚಾರ್ಯರು ಅವರೇ ಸರ್ವ, ಅಂದ್ರೆ ಅವರೇ ಉಪಾಯ ಉಪೇಯ ಅಂತ ಒಂದು ಭಾವನೆ ಕೊಂಡಿದ್ದಾರಲ್ಲ ಇವರು. ಆದ್ದರಿಂದ ಇವರಿಗೆ ಅಹಂಕಾರವಿಲ್ಲ. ಯಾವಾಗ್ಲೂ ಭಗವದ್ಭಕ್ತಿ ಹೊಂದಿದ್ದಾನೆ ಒಬ್ಬನಿಗೆ ಅಂದ್ರೆ ಅವನಿಗೆ ಎಷ್ಟೋ ಅಹಂಕಾರ ಇರ್ಬೋದು ಅವನಿಗೆ. ಆದರೆ ಭಾಗವತರಿಗೆ ಅಡಿಯವನ್ ನಾನು, ಅವರಿಗೆ ದಾಸಭೂತನು ಶೇಷಭೂತನು ಅನ್ನುವ ಅಭಿಪ್ರಾಯ ಪರಿಪೂರ್ಣವಾಗಿ ದೃಢ ಗಾತ್ರವಾಗಿ ಮನಸ್ಸಲ್ಲಿದ್ರೆ ಆವಾಗ ಅಹಂಕಾರ ಅನ್ನುವುದೇ ಇರಲ್ಲ. ಅಹಂಕಾರ ಇಲ್ಲ ಅಂದ್ರೆ ಮಾತ್ರನೇ ಇವನು ಪರಿಪೂರ್ಣವಾಗಿ ಒಬ್ಬ ಆಚಾರ್ಯನಿಗೆ, ಈ ಲೋಕದಲ್ಲಿರುವ ಆಚಾರ್ಯ ಅನ್ನುವನು ಸಾಮಾನ್ಯವಾಗಿರುವ ಮನುಷ್ಯ. ಅವಾಗ ಏನಾಗತ್ತೆ, ಭಗವಾನಲ್ಲಿ ಭಕ್ತಿ ವಿಶೇಷ ಅನ್ನುವುದು ಅದು ಬಂದ್ಬಿಡತ್ತೆ. ಆದರೆ ಆಚಾರ್ಯನಲ್ಲಿ ಹೆಚ್ಚಾಗಿ ಭಕ್ತಿ ಬರಬೇಕು ಅಂದ್ರೆ ಅದು ಶ್ರಮ. ಕಾರಣ ಏನು ಅಂದ್ರೆ, ಈ ಆಚಾರ್ಯನಿಗೆ ಏನು ವಿಶೇಷ, ಇವನಿಗೂ 2 ಕಣ್ಣಿದೆ, ಒಂದು ಮೂಗಿದೆ, ಒಂದು ಬಾಯಿ ಇದೆ, 2 ಕಿವಿ ಇದೆ, ಶರೀರವಿದೆ, ನಮ್ಮ ಹಾಗೆ ಊಟ ಮಾಡ್ತಾನೆ, ನಮ್ಗಿಂತ ಹೆಚ್ಚಾಗಿಯೇ ನಿದ್ದೆ ಮಾಡ್ತಾನೆ, ಅನ್ನಪಾನಾದಿಗಳು ನಮ್ಮ ಹಾಗೆ ಇದೆ, ಎಲ್ಲ ಇವನಲ್ಲಿ ನಮ್ಮ ತರವೇ ಇದೆ. ಆ ತರ ಇರುವಾಗ ಇವನಿಗೆ ಏನು ವೈಶಿಷ್ಯತೆ, ಯಾಕೆ ಇವನಲ್ಲಿ ನಾನು ಬಂದು ಸೇರ್ಬೇಕು, ಯಾಕೆ ಇವನ ಜೊತೆ ಇದ್ದಬೇಕು, ನಾನು ಯಾಕೆ ಇವನಲ್ಲಿ ಭಕ್ತಿ ಶ್ರದ್ಧೆ ಕೊಂಡಿರ್ಬೇಕು ಅನ್ನುವ ಅಭಿಪ್ರಾಯಗಳೆಲ್ಲ ಬರುತ್ತೆ ಆಚಾರ್ಯನಲ್ಲಿ ಹೋಗಿ ಸೇರುವಾಗ. ಆದರೆ ಆ ರೀತಿ ಇಲ್ಲದೆ ಭಗವಾನಲ್ಲಿ ಸೇರುವಾಗ ಭಗವಾನ್ ದೊಡ್ಡವನು, ಅವನು ಸರ್ವಶಕ್ತಿಯುಕ್ತ, ಅವನು ನಮ್ಮ ದುಃಖಗಳನ್ನೆಲ್ಲ ಹೋಗಿಸ್ತಾನೆ, ಅವನು ನಮ್ಮ ಪಾಪಗಳನ್ನೆಲ್ಲ ಹೋಗಿಸ್ತಾನೆ ಅಂತ ಈ ತರ ಇರುವ ಅಭಿಪ್ರಾಯ ಭಗವಾನಲ್ಲಿ ಬರ್ಬೋದು. ಆದರೆ ಆಚಾರ್ಯನಲ್ಲಿ ಈ ಅಭಿಪ್ರಾಯಗಳು ಬರುವುದು ಶ್ರಮ. ಆ ತರ ಇರುವಾಗ ಈ ಅಂತರಂಗ ಒಂದು ಅರ್ಥ ವಿಶೇಷವನ್ನು ಹೇಳಬೇಕು ಅನ್ನುವ ಕಾರಣಕ್ಕೆ ಹೇಗಿರ್ಬೇಕು ಅಂದ್ರೆ, ಇವರು ಅಹಂಕಾರ ಲವಲೇಶವೂ ಇಲ್ಲದೆ ಇರಬೇಕು. ಇದರಿಂದ ಆಚಾರ್ಯನಿಗೆ ನಾನು ದಾಸಭೂತ ಅಂತ ಆಚಾರ್ಯನ ವೈಭವಗಳನ್ನೆಲ್ಲ ಚೆನ್ನಾಗಿ ಮನಸ್ಕರಿಸಿ ಅದನ್ನು ಧರಿಸಿ ಆಚಾರ್ಯನಲ್ಲಿ ಭಕ್ತಿ ಶ್ರದ್ಧೆ ಜೊತೆ ಇರಬೇಕು ಅಂದ್ರೆ ಅಹಂಕಾರ ಲವಲೇಶವೂ ಇರಬಾರ್ದು. ಅಹಂಕಾರ ಇದ್ರೆ ಖಂಡಿತ ಭಾಗವತರುಗಳಿಗೆ ನಾವು ಶೇಷಭೂತರು, ಭಾಗವತರಲ್ಲಿ ಒಬ್ಬನಾದ ಆಚಾರ್ಯನಿಗೆ ನಾವು ಶೇಷಭೂತರು ಅನ್ನುವ ಅಭಿಪ್ರಾಯವು ನಮಗೆ ಬರಲ್ಲ. ಆ ಅಭಿಪ್ರಾಯವನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕು ಅನ್ನುವುದು ಶ್ರಮವೇ ಅಲ್ಲಿ. ಅದನ್ನ ತಿರುಮಂತ್ರದಲ್ಲೇ ನೋಡ್ತೀವಿ. ಮಧ್ಯಮ ಪದ ಇದೆಯಲ್ಲ, ನಮಃ ಅನ್ನುವ ಪದ, ಆ ನಮಃ ಅನ್ನುವ ಪದದಲ್ಲಿ ನಮಗೆ ಅಹಂಕಾರವೇ ಇಲ್ಲ ಅಂದ್ರೆ ಏನ್ ಸಿಗತ್ತೆ ಅದರಿಂದ ಅಂದ್ರೆ, ಭಾಗವತರುಗಳಿಗೆ ನಾನು ಅಡಿಮೆ, ಭಾಗವತರುಗಳಿಗೆ ನಾನು ದಾಸಭೂತ ಅನ್ನುವುದೇ ನಮಃ ಅನ್ನುವ ಪದಕ್ಕೆ ಅಭಿಪ್ರಾಯ. ವಾಯ್ತ ತಿರುಮಂದಿರತ್ತಿನ್ ಮಧ್ಯಮಮಾಂ ಪದಂ, ಮಧ್ಯಮ ಪದ ಇದೆಯಲ್ಲ ತಿರುಮಷ್ಟಾಕ್ಷರ ಮಹಾಮಂತ್ರದಲ್ಲಿ, ಅದರಲ್ಲಿ ಮಧ್ಯ ಪದ ಯಾವುದು, ಅದು ನಮಃ ಅನ್ನುವ ಪದ. ಆ ಪದಕ್ಕೆ ಏನು ಅಭಿಪ್ರಾಯ ಅಂದ್ರೆ ನಮಃ ಮಹಾನ, ನನಗೆ ನಾನು ಅಲ್ಲ ಅಂದ್ರೆ ಏನರ್ಥ, ನನಗೆ ಇಲ್ಲಿ ಸ್ವಾತಂತ್ರ್ಯವಿಲ್ಲ, ನನಗೆ ಅಹಂಕಾರವಿಲ್ಲ ಅನ್ನುವುದು ಅಭಿಪ್ರಾಯ.
ಅಹಂಕಾರ ಇಲ್ಲ ಅಂದ್ರೆ ಆವಾಗ ನಾನು ಅಡಿಯವನಿಗೆ ಅಡಿಯವನಾಗ್ತೀನಿ. ಅಂದ್ರೆ ಭಗವಾನಿನ ದಾಸಭೂತನಿಗೆ ನಾನು ದಾಸಭೂತನಾಗುತ್ತೇನೆ ಅನ್ನುವ ಭಾವನೆ ಬರುತ್ತೆ. ಆ ಒಂದು ಭಾವನೆ ಇವರಲ್ಲಿದೆ. ಈ ಭಾವನೆ ಇದರಲ್ಲಿ ಪರಿಪೂರ್ಣವಾಗಿದೆ. ಕಾರಣ ಏನು ಅಂದ್ರೆ ಅಹಂಕಾರವೇ ಇಲ್ಲ ಇವರಿಗೆ. ನಾವು ಉಳಿದಿದವರುಗಳಿಗೂ ಆ ಭಾವನೆ ಇದೆ, ಇಲ್ಲ ಅಂತ ಅಲ್ಲ. ಯಾಮುನಾಚಾರ್ಯರ ಶಿಷ್ಯರು ಎಲ್ಲರಿಗೂ ಪೆರಿಯ ತಿರುಮಲೈ ನಂಬಿ, ತಿರುಕೋಟಿಯೂರ್ ನಂಬಿ, ತಿರುಮಾಲಯಾಂಡಾನ್ ಇವರುಗಳಿಗೆಲ್ಲ ಈ ಅಭಿಪ್ರಾಯವಿದೆ, ಅವರುಗಳಿಗೆಲ್ಲ ಇದೆ. ಆದರೂ ಕೂಡ ಇವರಲ್ಲಿ ಈ ಅರ್ಥ ವಿಶೇಷವನ್ನು ಯಾಮುನಾಚಾರ್ಯರು ಇಟ್ಟ ಕಾರಣದಿಂದ, ಅಂದರೆ ಚರಮೋಪಾಯದ ಬಗ್ಗೆ ಇವರಿಗೆ ಹೇಳಿದ ಕಾರಣದಿಂದ, ಈ ಅರ್ಥವನ್ನು ರಾಮಾನುಜರಲ್ಲಿ ಸೇರಿಸ್ಬಿಡಿ ಅಂತ ಕಾರಣದಿಂದ ಇವರನ್ನು ವಿಶೇಷವಾಗಿ ಕೊಂಡಾಡುತ್ತಿದ್ದಾಳೆ ಆಂಡಾಳ್. ಅಹಂಕಾರ ಇಲ್ಲದಂತೆ ಇರುವವರೇ ನಾನಾದಾಯ್ ನಾ ಉಡಯಾಯ್, ನಾ ಉಡಯಾಯ್ ಅಂದ್ರೆ ಬಹಳ ಆಶ್ಚರ್ಯವಾಗಿ ಆಡುವವರು, ಚೆನ್ನಾಗಿ ಆಡುವವರು. ವಾಯ್ಪೇಶಂ ನಾ ಉಡಯಾಯ್, ಚೆನ್ನಾಗಿ ವಾಯ್ ಅಂದ್ರೆ ಬಾಯಿಂದ ಆಡುವ ಆ ಶಕ್ತಿ ವಿಶೇಷ ಅದ್ಭುತವಾಗಿದೆ ಇವರಿಗೆ. ಇದು ವಾಚಾಮಗೋಚರ. ತಿರುವರಂಗಂ ಪೆರಿಯ ಕೋಯಿಲಲ್ಲಿ ಆಶ್ಚರ್ಯವಾಗಿ ಇವರಿಗೆ ಅಹಂಕಾರವೇ ಇಲ್ಲ ಅನ್ನುವುದಕ್ಕೆ ಒಂದು ಆಶ್ಚರ್ಯವಾದ ದೃಷ್ಟಾಂತ ಏನಂತ, ತಿರುವರಂಗಂ ಪೆರಿಯ ಕೋಯಿಲಲ್ಲಿ ಇವರು ಕೈಂಕರ್ಯ ಮಾಡ್ತಾ ಇದ್ದಾರೆ. ಶ್ರೀರಂಗನಾಥನ ಮುಂದೆ ಕೈಂಕರ್ಯ. ಇವಾಗ ಅಧ್ಯಯನ ಉತ್ಸವ ನಡೆಯುತ್ತಿದೆ. ಈ ಅಧ್ಯಯನ ಉತ್ಸವದಲ್ಲಿ ರಾಪತ್ ರಾತ್ರಿ ನಡೆಯುವ ಉತ್ಸವ, ಅದು ತಿರುವಾಯಿಮುಳಿ ತಿರುನಾಳ ಅಂತ ಹೆಸರು. ತಿರುವಾಯಿಮುಳಿಗಾಗಿ ಪ್ರತ್ಯೇಕವಾಗಿ ಇರುವ ಒಂದು 10 ದಿನಗಳು. ಅದರಲ್ಲಿ ಒಂದೊಂದು ದಿನವೂ ತಿರುವಾಯಿಮುಳಿಯಲ್ಲಿರುವ ಒಂದೊಂದು ಹತ್ತನ್ನು ಅರಯ್ಯರ್ ಸ್ವಾಮಿಗಳು ಆಡುತ್ತಾರೆ. ಆ ತರ ಆಡುವಾಗ 3ನೇ ಹತ್ತು ಬಂತು. ತಿರುವರಂಗಂ ಪೆರಿಯ ಕೋಯಿಲಲ್ಲಿ ಸಹಸ್ರಸ್ತೂನ ಮಂಟಪ, ಆ ಮಂಟಪದಲ್ಲಿ ಅದು ತಿರುಮಾಮಣಿ ಮಂಟಪ ಅಂತ ಮಂಟಪಕ್ಕೆ ಹೆಸರು. ಪರಮಪದದಲ್ಲಿರುವ ಮಂಟಪದ ಹಾಗೆ ಇಲ್ಲೂ ಇದೆ. ಆ ತರ ಇರುವ ಮಂಟಪದಲ್ಲಿ ನಂಬೆರುಮಾಳ್ ಶ್ರೀ ರಂಗನಾಥನು ಉತ್ಸವ ಮೂರ್ತಿ ಅಲ್ಲಿದ್ದಾನೆ. ಅಲ್ಲಿರುವಾಗ ಇಲ್ಲಿ ಅರಯ್ಯರ್ ಸ್ವಾಮಿ ಇಲ್ಲಿ 3ನೇ ಹತ್ತು ತಿರುವಾಯಿಮುಡಿ ಆ ಹತ್ತನ್ನು ಹಾಡುತ್ತಿದ್ದಾರೆ. ಒಡಿವಿಲ್ ಕಾಲಮೆல்லாம் ಉಡನಾಯಿ ಮನ್ನಿ ವಡಿವಿಲಾಡಿಮೆ ಶಯ್ಯ ವೇಂಡುತ್ತ ಅಂತ ಹಾಡಬೇಕು. ಆದ್ರೆ ಆ ಪ್ರೀತಿ ಆಡದೆ ಈ ಪಾಶುರಕ್ಕೆ ಏನು ಅಭಿಪ್ರಾಯ? ಸ್ವಾಮಿ ನಮ್ಮಾಳ್ವ ಪ್ರಾರ್ಥನೆ ಮಾಡ್ತಾರೆ, ತಿರುಮಲೆ ಅಲ್ಲಿ ಕೈಂಕರ್ಯ ಮಾಡಬೇಕು, ಕಾಲತತ್ವ ಇರೋ ತನಕ ಕೈಂಕರ್ಯ ಮಾಡಬೇಕು, ಆ ಕೈಂಕರ್ಯ ಬಹಳ ಶುದ್ಧವಾಗಿರ್ಬೇಕು, ಆ ತರ ಇರುವ ಕೈಂಕರ್ಯ ಮಾಡಬೇಕು ಅಂತ ಆಳ್ವಾರಿಗೆ ಅಭಿಲಾಷೆ. ಆ ಅಭಿಲಾಷೆಯನ್ನು ಆಳ್ವಾರ್ ಪಾಶುರವಾಗಿ ಒಡಿವಿಲ್ ಕಾಲಮೆಲ್ಲ ಮುಡನಾಯ್ ಮನ್ನಿ வடிவிலா அடிமை செய்ய வேண்டும் நாம் தெளிகுளறிவி ತಿರುವೇಂಗಡತ್ತು ಎಳಿಲ್ಗೊಳ್ಸೋದಿ ಎಂದ ತಂದ ತಂದೈಕೆ ಅಂತ ತಿರುಮಲೆಯಲ್ಲಿರುವ ನಮ್ಮ ಸ್ವಾಮಿಯಾದವನು ತಿರುವೇಂಗಡಮುಡಿಯಾನ್ ಅವನಿಗೆ ಎಲ್ಲ ಕಾಲದಲ್ಲೂ ಸರ್ವವಿಧ ಕೈಂಕರ್ಯಗಳು ಶ್ರುತಿ ಇಲ್ಲದಂತೆ ಮಾಡಬೇಕು ಅನ್ನುವ ಪ್ರಾರ್ಥನೆ ಆಳ್ವಾರಿಗೆ. ಈ ಪಾಶುರವನ್ನು ಆಡ್ತಾ ಇದ್ದಾರೆ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯ್ಯರ್. ಅಲ್ಲಿ ರಂಗನಾಥನ ಮುಂದೆ ಹಾಡುವಾಗ ತಾಳವನ್ನು ಸೇರಿಸಿ ಅಲ್ಲಿ ஒடிவில் காலமெல்லாம் ஒடிவில் காலமெல்லாம் ஒடிவில் ಕಾಲಮೆல்லாம் ಆಡ್ತಾನೆ ಇದ್ದಾರೆ. ಆಶ್ಚರ್ಯವಾಗ್ತಾ ಇದೆ ಅಲ್ಲಿರುವವರಿಗೆ, ಏನಿದು ಒಡಿವಿಲ್ ಕಾಲಮೆல்லாம் ಅಂತ ಇವರು ಪ್ರಾರಂಭಿಸಿದ್ರು. ಪಾಶುರವನ್ನು ಮುಗಿಸ್ಬೇಕೆ, ಉಡನಾಯ್ ಮನ್ನಿ ವಡಿವಿಲ ಅಡಿಮೆ ಶಯ್ಯ ವೇಂಡುಂ ನಾಂ ಅಂತ ಹಾಡ್ಬೇಕು. ಆಡ್ಲೇ ಇಲ್ಲ, ಒಡಿವಿಲ್ ಕಾಲಮೆಲ್ಲ ಅಂದ್ರೆ ಇವರು ಕಾಲತತ್ವ ಇರೋ ತನಕ ಈ ರೀತಿಯೇ ಭಗವಾನಿಗೆ ಕೈಂಕರ್ಯ ಮಾಡ್ತಾನೇ ಇರಬೇಕು ಅನ್ನುವ ಅಭಿಪ್ರಾಯ ಬಂದ್ಬಿಡ್ತೀವಿ ಇವರಿಗೆ. ಎಷ್ಟು ಕಾಲ ಇದೆಯೋ, ಕಾಲ ಅನ್ನುವುದು ಅನಾದಿ, ಕಾಲಕ್ಕೆ ಆರಂಭವೂ ಇಲ್ಲ ಮುಗಿಯುವುದೂ ಇಲ್ಲ ಕಾಲ. ಆ ತರ ಇರುವ ಕಾಲತತ್ವ ಇರೋ ತನಕ ಭಗವಾನ್ ಶ್ರೀರಂಗನಾಥನಿಗೆ ಕೈಂಕರ್ಯ ಮಾಡ್ತಾನೇ ಇರಬೇಕು ಅಂತ ಒಂದು ಭಾವ ಶುದ್ಧಿ ಅದು ಬಂತು. ಅದು ಬಂದ ಕಾರಣದಿಂದ ಇವರು ಒಡಿವಿಲ್ ಕಾಲಮೆல்லாம் 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 ಆಡ್ತಾನೆ ಇದ್ದಾರೆ. ಆಮೇಲೆ ಅಲ್ಲಿ ಯಾಮುನಾಚಾರ್ಯರು ಶಿಷ್ಯರಲ್ಲಿ ಹೇಳಿ ಮೇಲೆ ಹಾಡಲಿ ಸ್ವಾಮಿ, ಮೇಲೆ ಆಡಿ ಅಂತ ಅವರ ಕಿವಿಯಲ್ಲಿ ಹೇಳಿದ ಮೇಲೆ, ಓ ನಾವಿನ್ನ ಇದನ್ನೇ ಆಡ್ತಾ ಇದ್ದೀವ, ಇಲ್ಲಿ ಕೈಂಕರ್ಯ ಅನ್ನುವುದು ಈ ರೀತಿಯೇ ಮಾಡ್ತಾ ಇರಬೇಕು ಅಂತ ಒಂದು ಅಭಿಪ್ರಾಯ ಬಂತಲ್ಲ, ಅದರಿಂದ ಹೀಗೆ ಆಡ್ತಾ ಇದೀವಲ್ಲ ಅಂತ ಈ ಒಂದು ಗಮನವನ್ನು ಅವರಿಗೆ ಹೇಳಿದ ಮೇಲೆ ಆಮೇಲೆ ಇವರು ಗಮನದಿಂದ ಉಡನಾಯಿ ಮನ್ನಿ ವಡಿವಿಡ ಅಡಿಮೆ ಶಯ್ಯಬೇಕು ಅಂತ ಮೇಲೆ ಪಾಶುರವನ್ನು ಹಾಡಿದ್ರು ಅಂತ ಪ್ರಸಿದ್ಧವಾಗಿ ನೋಡ್ತೀವಿ ಐತಿಹ್ಯ. ಅದರಿಂದ ಇವರು ಆಶ್ಚರ್ಯವಾಗಿ ಪಾಶುರಗಳನ್ನು ಆಡುವವರು, ಭಾವಶುದ್ಧಿಯಿಂದ ಅದರಿಂದ ಆಡುವವರು. ಕೇವಲ ಬಾಯಲ್ಲಿ ಆಡುವುದು ಮಾತ್ರ ಇಲ್ಲ, ಭಾವಶುದ್ಧಿ ಅದರ ಜೊತೆ ಆಡುವವರು. ಏನೋ ಬಾಯಲ್ಲಿ ಹೇಳಿದ್ರು ಎಂಗಳ ಮುನ್ನ ಮೆಡುಪುವಾನ್ ವಾಯ್ಪೇಶು ಅಂತ ಹೇಳಿದ್ರೆ ಇವರಿಗೆ ಪೂರ್ತಿ ಇಲ್ವಾ ಅಂದ್ರೆ
ಕೇವಲ ಬಾಯಿಂದ ಆಡುವುದು ಮಾತ್ರ ಅಲ್ಲ, ಯಾವುದರಲ್ಲಿ ಪೂರ್ತಿ ಇವರಿಗೆ ಭಾವಶುದ್ಧಿಯೂ ಇದೆ. ಆಡುವಾಗ ಯಾವಾಗಲೂ ಪಾಶುರಗಳನ್ನು ಹೇಳುವಾಗ ನಾವು ಅರ್ಥಗಳನ್ನು ಕಳಿಬೇಕು. ಆ ಅರ್ಥಗಳು ಮನಸ್ಸಲ್ಲಿ ಯಾವಾಗಲೂ ಬರ್ತಾ ಇರಬೇಕು ಪಾಶುರಗಳನ್ನು ಆಡುವಾಗ. ಆ ರೀತಿ ಇಲ್ಲದೆ ಸುಮ್ಮನೆ ಶುಷ್ಕ ಹೃದಯವಾಗಿ ಮನಸ್ಸಲ್ಲೂ ಏನೂ ಇಲ್ಲ ಆ ತರ ಆಡುವುದಿದೆಯಲ್ಲ, ಅದು ಸರಿಯಲ್ಲ. ಯಾವಾಗಲೂ ಸ್ವಲ್ಪವಾದ್ರೂ ಅರ್ಥಗಳನ್ನು ಕಲ್ತ್ಕೋಬೇಕು. ನಾವು ಕಲ್ತ್ಕೊಂಡು ಪಾಶುರಗಳನ್ನು ಹೇಳುವಾಗ ಭಗವಾನಿಗೆ ಮಾಡುವ ಕೈಂಕರ್ಯ ಸಂಪೂರ್ಣವಾಗತ್ತೆ. ಆ ತರ ಒಂದು ಕೈಂಕರ್ಯವನ್ನು ಮಾಡಿರುವವರೇ ಗುರೂಜಿ ಆಳ್ವಾರ್ ತಿರುವರಂಗ ಪೆರುಮಾಳರೆ. ಆದ್ದರಿಂದ ಎಂಗಳ ಮುನ್ನ ಮೆಳುಕುವಾನ್ ವಾಯ್ಪೇಶುಂ ನಂಗಾಯ್ ಎಳುಂದಿರಾಯ್ ನಾನಾದಾಯ್ ನಾವುಡಯಾಯ್. ನಾವುಡಯಾಯ್, ಏನ್ ನಿಮ್ಮ ವಾಗ್ ಶೈಲಿ, ಎಷ್ಟು ಸುಂದರವಾಗಿ ಆಡುವುದು ನೀವು. ಇವರು ಮಾಡಿದ ಒಂದು ಆಶ್ಚರ್ಯವಾದ ಒಂದು ಕಾರ್ಯ, ಸಂಪ್ರದಾಯಕ್ಕಾಗಿ ಮಾಡಿರುವ ಅದ್ಭುತವಾದ ಒಂದು ಕಾರ್ಯ ಅದು. ಅದು ಯಾವುದು ಅಂದ್ರೆ ಆಡವಂದಾರಿನ ಕಾಲ ಮುಗಿತು. ಯಾಮುನಾಚಾರ್ಯರ ಕಾಲ ಮುಗಿದ ಮೇಲೆ ಶಿಷ್ಯರುಗಳೆಲ್ಲ ಸೇರಿದ್ರು. ಸೇರಿ ಹೇಗಾದ್ರೂ ಮಾಡಿ ರಾಮಾನುಜರನ್ನು ಕಾಂಚೀಪುರದಿಂದ ಶ್ರೀರಂಗಕ್ಕೆ ಕರ್ಕೊಂಡು ಬರಬೇಕು. ಇದು ರಾಮಾನುಜರ ಅಂದ್ರೆ ಯಾಮುನಾಚಾರ್ಯರ ಅಭಿಲಾಷೆಯೂ ಇದೇ ಆಗಿತ್ತು. ಯಾಕಂದ್ರೆ ಶ್ರೀರಂಗ ರಾಜಧಾನಿ, ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ರಾಜಧಾನಿ ಹೇಗಿದೆ. ಆದ್ದರಿಂದ ಅವರು ಇಲ್ಲಿಗೆ ಬರಬೇಕು. ಇಲ್ಲಿ ಬಂದು ಅವರು ಅರ್ಥ ವಿಶೇಷಗಳನ್ನೆಲ್ಲ ಕೇಳಿ ಚೆನ್ನಾಗಿ ವಿಶಿಷ್ಟಾದ್ವೈತವನ್ನು ಪ್ರಚಾರ ಮಾಡಬೇಕು ಅಂತ ಎಲ್ರಿಗೂ ಅಭಿಪ್ರಾಯವಾಯಿತು. ಅಲ್ಲಿ ಯಾಮುನಾಚಾರ್ಯರ ಶಿಷ್ಯರಾದ ಪೆರಿಯ ತಿರುಮಲೈ ನಂಬಿ, ತಿರುಕೋಟಿಯೂರ್ ನಂಬಿ, ಆಳ್ವಾರ್ ತಿರುವರಂಗ ಪೆರುಮಾಳರೆಯ, ತಿರುಮಾಲಯಾಂಡ ಇವರುಗಳಿಗೆಲ್ಲ ಇದು ಅಭಿಪ್ರಾಯವಾಯಿತು. ಈ ಅಭಿಪ್ರಾಯ ಬಂದ್ಮೇಲೆ ಹೇಗೆ ಅವರನ್ನು ಕರ್ಕೊಂಡು ಬರೋದು? ಅವರು ಕಾಂಚೀಪುರದಲ್ಲಿ ಕಾಂಚೀಪುರಂ ವರದರಾಜ ಪೆರುಮಾಳಿಗೆ ವಿಶೇಷವಾಗಿ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವರುಗಳನ್ನು ಹೇಗೆ ಕರ್ಕೊಂಡು ಬರೋದು ಅಂತ ಇಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಭಗವಾನಲ್ಲಿ ಹೋಗಿ ಹೇಳಿದಾಗ ರಂಗನಾಥನ ಹೇಳ್ದ, ಇದಕ್ಕೆ ಯಾಕೆ ಯೋಚನೆ, ನನ್ನಲ್ಲಿ ಬಿಟ್ಬಿಡಿ, ನಾನು ಕರ್ಕೊಂಡು ಬರ್ತೀನಿ ರಾಮಾನುಜರನ್ನು. ಇದೇನು ದೊಡ್ಡ ಕೆಲಸನಾ? ಇದೇನು ತುಂಬಾ ಸುಲಭವಾಗಿ ಮಾಡೋ ಕೆಲಸ, ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ ರಂಗನಾಥನು. ಸರಿ, ಅವನಲ್ಲಿ ಬಿಟ್ಬಿಡೋಣ, ನಮ್ಮ ಬರಗಳೆಲ್ಲ ಅವನಲ್ಲೇ ಬಿಡಬೇಕು, ಅದರಿಂದ ಅವನಲ್ಲಿ ಬಿಟ್ಬಿಡೋಣ ಅಂತ ಬಿಟ್ರು. ಎಲ್ಲೂ ರಾಮಾನುಜರನ್ನು ಕರ್ಕೊಂಡು ಬರಬೇಕು ಅಂತ ರಂಗನಾಥನು ಮಾಡಿದ ಉಪಾಯವೇನು ಅಂದ್ರೆ, ಒಂದು ಪೋಸ್ಟ್ ಕಾರ್ಡ್ ಕಡ್ತು. ಪೋಸ್ಟ್ ಕಾರ್ಡ್ ಅಲ್ಲಿ ಕಾಂಚೀಪುರಂ ದೇವ ಪೆರುಮಾಳೆ, ನನಗೆ ರಾಮಾನುಜರನ್ನು ನಮ್ಮಿ ರಾಮಾನುಜರನ್ನು ನೀವು ಕಳಿಸ್ಬೇಕು ಅಂತ ಬರೆದ್ರು. ಪೋಸ್ಟ್ ಕಾರ್ಡ್ ಅಲ್ಲಿ ಪೋಸ್ಟಲ್ಲಿ ಹಾಕ್ಬಿಟ್ರು. ಟು ವಿಷ್ಣು ಕಾಂಚಿ ಕಾಂಚೀಪುರಂ ವರದರಾಜ ಪೆರುಮಾಳ್, ವಿಷ್ಣು ಕಾಂಚಿ ಕಾಂಚೀಪುರಂ ಅಂತ ಹಾಕಿ ಪೋಸ್ಟ್ ಕಾರ್ಡ್ ಅನ್ನು ಪೋಸ್ಟ್ ಮಾಡಿದ್ರು. ಅದು ಸೀದಾ ಕಾಂಚೀಪುರಕ್ಕೆ ಬಂತು. ತಿರುಕಚ್ಚಿನಂಬಿ ಕೈಗೆ ಈ ಒಂದು ಲೆಟರ್ ಬಂತು. ಈ ಲೆಟರ್ವನ್ನು ಪತ್ರವನ್ನು ತಗೊಂಡು ತಿರುಕಚ್ಚಿನಂಬಿ ದೇವಪೆರುಮಾಳ್ ಹತ್ರ ಹೋಗಿ ಅಲ್ಲಿ ಅವರೇ ದೇವಪೆರುಮಾಳ್ಗೆ ಎಲ್ಲ ಓದಿ ಹೇಳುವರು. ಅದರಿಂದ ಕಾಂಚೀಪುರಂ ವರದರಾಜ ಪೆರುಮಾಳಲ್ಲಿ ಹೋಗಿ, ನೋಡಿ ಸ್ವಾಮಿ, ನಿಮಗೆ ಒಂದು ಪತ್ರ ಬಂದಿದೆ ಅಂದ್ರು. ಸರಿ, ಓದಿ ಅದನ್ನು ಅಂದ್ರು ಕಾಂಚೀಪುರಂ ದೇವಪೆರುಮಾಳ್. ತಿರುಕಚ್ಚಿನಂಬಿ ಓದಿದ್ರು, ನಮ್ಮಿ ರಾಮಾನುಜರನ್ನು ಕಳಿಸಬೇಕು, ಇದಿ ಶ್ರೀರಂಗನಾಥ ಅಂತ ಶ್ರೀರಂಗನಾಥನು ನಿಮಗೆ ಈ ಪತ್ರವನ್ನು ಕಳಿಸಿದ್ದಾನೆ ಅಂತ ಹೇಳಿದ್ರು ತಿರುಕಚ್ಚಿನಂಬಿ. ಕೋಪ ಬಂತು ವರದರಾಜ ಪೆರುಮಾಳ್. ಇನ್ನ ಒಂದು ಕಾರ್ಡ್ ತಗೊಳ್ಳಿ, ಎಷ್ಟು ಧೈರ್ಯ ಇವರಿಗೆ, ಇನ್ನ ಒಂದು ಕಾರ್ಡ್ ತಗೊಳ್ಳಿ ತಿರುಕಚ್ಚಿನಂಬಿ, ನಾನು ಹೇಳೋದನ್ನು ಬರೀರಿ. ಸರಿ ಅಂತ ತಿರುಕಚ್ಚಿನಂಬಿ ಇನ್ನ ಒಂದು ಕಾರ್ಡ್ ತಗೊಂಡು ಅದ್ರಲ್ಲಿ ಬರೆದ್ರು, ಇಲ್ಲಿ ಪೋಸ್ಟ್ ಕಾರ್ಡ್. ರಸವಾಗಿರುವ ಅನುಭವ. ಈ ರೀತಿ ಎಲ್ಲ ನಡೀತಾ ಇದೆಲ್ಲ ಏನೇನೋ ಹೇಳ್ತಾ ಇದ್ದಾರಲ್ಲ, ಸ್ವಾಮಿ ರಂಗನಾಥನು ಪೋಸ್ಟ್ ಕಾರ್ಡ್ ತಗೊಂಡ್ರ ಬರ್ದ್ನ, ಅದೆಲ್ಲ ಮಾತಾಡಿದ್ರೆ ಅರಸಿಕರು ಅಂತ. ಇದರಲ್ಲಿ ರಾಸಿಕ್ಯವಿರಬೇಕು. ಇದು ಆಶ್ಚರ್ಯವಾಗಿ ಅಡಿಯನಿನ ತಂದೆಯವರು ಹೇಳುವ ಅದ್ಭುತವಾದ ಒಂದು ಚರಿತ್ರ ಇದು. ಎಷ್ಟು ರಸಗನವಾಗಿ ಇರಬೇಕು ಅಷ್ಟು ರಸಗನವಾಗಿ ಹೇಳುತ್ತಿದ್ರು ಅಡಿಯನಿನ ತಂದೆಯವರು. ಅದರ ಹೇಳುವಾಗ ಅವರು ಇಲ್ಲೇ ಇದ್ದಾರೆ ಅಡಿಯನ್ ತಂದೆ. ಅವರು ಹೇಳುವ ಈ ಅರ್ಥ ವಿಶೇಷ ಇದೆಯಲ್ಲ, ಅದು ಬಹಳ ಆಶ್ಚರ್ಯವಾಗಿರುವ ಅರ್ಥ ಇದು. ಅವಾಗ ಕಾಂಚೀಪುರದಲ್ಲಿರುವ ವರದರಾಜನು ಅವನು ನೋಡ್ದ. ಅವನು ನೋಡಿ, ಇನ್ನ ಒಂದು ಪೋಸ್ಟ್ ಕಾರ್ಡ್ ತಗೊಳ್ಳಿ ತಿರುಕಚ್ಚಿನಂಬಿಗಳೇ, ನಾನು ಹೇಳೋದನ್ನು ಬರೀರಿ. ಅವರವರ್ ತಮ್ತಾಮ್ ಅಭಿಮಾನತ್ತೈ ತುರಂದಾಲ್ ನಾಮು ಮೆಮ್ಮಿ ರಾಮಾನುಜನೈ ತುರಪ್ಪಂ ಟು ರಂಗನಾಥ. ಕನೆಯಲ್ಲಿ ವರದರಾಜ ಅಂತ ಸೈನ್ ಹಾಕಿ ಪತ್ರವನ್ನು ಬರೆದ್ರು ತಿರುಕಚ್ಚಿನಂಬಿ. ಇವ್ರ ಹತ್ರ ಕೊಟ್ರು ವರದರಾಜ ಪೆರುಮಾಳ್, ವರದರಾಜ ಅಂತ ಸೈನ್ ಹಾಕಿದ್ರು. ಹಾಕಿದ್ಮೇಲೆ ಅಡ್ರೆಸ್ ಹಾಕಿದ್ರು ತಿರುಕಚ್ಚಿನಂಬಿ ಟು ಶ್ರೀರಂಗನಾಥ, ಶ್ರೀರಂಗನಾಥ ವಗೈರಾ ದೇವಸ್ಥಾನ ಶ್ರೀರಂಗಂ ಅಂತ ಹಾಕಿ ಪೋಸ್ಟ್ ಮಾಡ್ಬಿಟ್ರು. ಅದು ನೇರವಾಗಿ ಶ್ರೀರಂಗನಾಥನಿಗೆ ಬಂತು. ಅದನ್ನು ನೋಡ್ದ ಶ್ರೀರಂಗನಾಥ, ಯೋ ಏನಿದು, ಇಷ್ಟು ಅವಮಾನ ಆಗ್ಬಿಡ್ತಲ್ಲ, ಈ ತರ ಬರೆದ್ಬಿಟ್ರಲ್ಲ ಕಾಂಚೀಪುರಂ ವರದರಾಜ ಪೆರುಮಾಳ್, ಏನ್ ಮಾಡೋದು? ನಾನೇನೋ ಪೋಸ್ಟ್ ಕಾರ್ಡ್ ಹೋಗಿದ್ ಕೂಡಲೇ
ನೆಕ್ಸ್ಟ್ ಟ್ರೈನ್ ಅಲ್ಲಿ ಇಲ್ಲಿ ಬಂದು ಇಳಿದ್ ಬಿಡ್ತಾರೆ ರಾಮಾನುಜರು ಅಂತಿದ್ದೆ. ಅಲ್ಲಿ ಆ ಕಾಲದಲ್ಲಿ ಟ್ರೈನ್ ಇಲ್ಲ, ನಡ್ಕೊಂಡೇ ಬರ್ಬೇಕು. ನಡ್ಕೊಂಡೇ ಬಂದ್ಬಿಡ್ತಾರೆ. ಒಂದ್ ವಾರದ ಒಳಗಡೆ ಇಲ್ಲಿ ಬಂದ್ ಸೇರ್ತಾರೆ ಅಂತ ನೋಡಿದ್ರೆ ಇವರಿಂದ ಲೆಟರ್ ಬಂದ್ಬಿಡ್ತಲ್ಲ ಅದಕ್ಕೆ ಮುಂಚೆ. ಅವರವರ ತಮ್ತಾಮ್ ಅಭಿಮಾನத்தை ತುರಂದಾಲ್ ನಾಮುಮೆಮ್ಮಿ ರಾಮಾನುಜನ ತುರಪ್ಪಂ ಅಂದ್ರೆ ಅವರವರುಗಳಿಗೆ ಅಂತ ಒಂದು ಅಹಂಕಾರವಿದೆ. ಆ ಅಹಂಕಾರವನ್ನು ಬಿಟ್ರೆ ನಾವು ನಮ್ಮ ರಾಮಾನುಜರನ್ನು ಕೊಡ್ತೀವಿ. ನಿಮಗೇನ ಅಹಂಕಾರ ರಂಗನಾಥನೇ? ನೀವು ಉಭಯ ವಿಭೂತಿನಾಥ ಅನ್ನುವ ಅಹಂಕಾರ ನಿಮ್ಮಲ್ಲಿದೆ. பொங்கோதம் சூழ்ந்த புவனியும் விண்ணுலகும் மங்காதும் சோராமே ಆಳ್ಗಿನ್ನವೆಂಬೆರುಮಾನ್ ಶೆಂಗೋರುಡೆಯ ತಿರುವರಂಗ ಚೆಲ್ವನ. ಇದು ನಿಮ್ಮ ಅಹಂಕಾರ. ಮೇಲ್ಲೋಕ ಏನು, ಕೆಳಗಡೆ ಇರುವ ಈ ಭೂಮಿ ಏನು, ಮೇಲೆ ಇರುವ ಪರಮಪದವೇನು, ಇವುಗಳನ್ನೆಲ್ಲ ಶೆಂಗೋಲ್ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಆಶ್ಚರ್ಯವಾಗಿ ಆಳುತ್ತಿದ್ದೀರಾ. ಆ ಒಂದು ಅಭಿಮಾನ ಅಹಂಕಾರ ನಿಮ್ಮಲ್ಲಿದೆ, ಆ ಗರ್ವ ಇದೆ ನಿಮ್ಮಲ್ಲಿ. ನೀವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ನಿಮ್ಮ ಅಭಿಮಾನವನ್ನು ಬಿಡಬೇಕು. ಅಂದ್ರೆ ಏನು? ನಾನು ಉಭಯ ವಿಭೂತಿ ನಾಥನಲ್ಲ, ನನಗೂ ಉಭಯ ವಿಭೂತಿಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ನೀವು ಹೇಳ್ಬೇಕು. ನಿಮ್ಮ ಕೈಯಲ್ಲಿ ಸೆಂಗೋಲಿದೆಯಲ್ಲ ಅದನ್ನು ತಲೆಯಲ್ಲಿ ಸುತ್ತಿ ಎಸೆದ್ ಬಿಡ್ಬೇಕು ಅದು ಮೂಲೆಗೆ. ಅದು ನಿಮ್ಮಲ್ಲಿ ಇರಬಾರ್ದು. ನಿಮ್ಮ ಅಭಿಮಾನವನ್ನು ನೀವು ಬಿಡ್ಬೇಕು. ಆ ತರ ಬಿಟ್ರೆ ನಾವು ನಮ್ಮ ರಾಮಾನುಜರನ್ನು ಕಳಿಸ್ತೀವಿ ಅಂತ ಬರೆದಿದ್ರು ವರದರಾಜ ಪೆರುಮಾಳ್. ನೋಡಿದ್ರು ಶ್ರೀರಂಗನಾಥನು ಎಲ್ಲರನ್ನೂ ಕರೆದ್ರು. ನೋಡಿ, ಅವರನ್ನು ಕರ್ಕೊಂಡು ಬರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ, ನೀವೇನಾದ್ರೂ ಒಂದು ಉಪಾಯ ಹೇಳಿ ನೋಡೋಣ, ನಾನು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ಬಿಟ್ಟ ರಂಗನಾಥ. ಅವಾಗ ಅಲ್ಲಿದ್ದ ಯಾಮುನಾಚಾರ್ಯರ ಶಿಷ್ಯರುಗಳೆಲ್ಲ, ಓಹೋ ಇವನ್ಗೆ ಆಗ್ಲಿಲ್ಲ ಅನ್ಸತ್ತೆ ಕರ್ಕೊಂಡ್ ಬರಕ್ಕೆ, ಸರಿ ನೋಡೋಣ, ನಾವೇ ಒಂದು ಉಪಾಯವನ್ನು ಯೋಚನೆ ಮಾಡ್ಬೇಕು ಅಂತ ಎಲ್ರೂ ಸೇರಿ ಏನ್ ಉಪಾಯ ಮಾಡೋಣ ಅಂದ್ರೆ, ಕಾಂಚೀಪುರದಲ್ಲಿ ಇದ್ದಾನಲ್ಲ ವರದರಾಜ ಪೆರುಮಾಳ್, ಅವನಿಗೆ ಹಾಡು ಅಂದ್ರೆ ತುಂಬಾ ಇಷ್ಟ, ಪಾಶುರಗಳನ್ನು ಕೇಳುವುದು ಅಂದ್ರೆ ಬಹಳ ಇಷ್ಟ ಅವನಿಗೆ ಅಂತ ಅವರೆಲ್ಲ ಸರಿ ಆ ತರ ಪಾಶುರವನ್ನು ಕೇಳುವವನಿಗೆ ಚೆನ್ನಾಗಿ ಹಾಡಾಡುವುದು ಅಂತ ಅವರನ್ನು ಕಳಿಸ್ಬೇಕು. ಯಾರನ್ನು ಕಳಿಸೋದು ಅಂತ ಯೋಚನೆ ಮಾಡುವಾಗ ಆಳ್ವಾರ್ ತಿರುವರಂಗ ಪೆರುಮಾಳರೇ ಅವರು ಹೇಳಿದ್ರು, ನಾನು ಹೋಗ್ತೀನಿ, ನಾನು ಹೋಗಿ ಅಲ್ಲಿ ಅವರಿಗೆ ನಾನು ಚೆನ್ನಾಗಿ ಹಾಡನ್ನು ಹಾಡಿ ಹೇಗಾದ್ರೂ ಮಾಡಿ ರಾಮಾನುಜರನ್ನು ಇಲ್ಲಿ ಕರ್ಕೊಂಡು ಬರುವಂತೆ ನೋಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಹಾಗೆ ಆಗ್ಲಿ, ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರು ಹೋಗ್ಲಿ, ರಾಮಾನುಜರನ್ನು ಕರ್ಕೊಂಡು ಅಂತ ತೀರ್ಮಾನಕ್ಕೆ ಬಂದ್ರು ಎಲ್ರು. ನೇರವಾಗಿ ರಂಗನಾಥನ ಸನ್ನದಿಗೆ ಹೋದ್ರು. ಪೆರಿಯ ಪೆರುಮಾಳಲ್ಲಿ ನನಗೆ ನಿಯಮನ ಹೇಳ್ಬೇಕು, ನಾನು ಹೋಗಿ ರಾಮಾನುಜರನ್ನು ಕರ್ಕೊಂಡು ಬರಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಮ ಅನುಗ್ರಹವು ನನ್ನಲ್ಲಿ ಇರಬೇಕು ಅಂತ ರಂಗನಾಥನಲ್ಲಿ ಪ್ರಾರ್ಥಿಸಿ ಇಲ್ಲಿಂದ ಸೀದಾ ಕಾಂಚೀಪುರಕ್ಕೆ ಹೋದ್ರು ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರ್. ಅಲ್ಲಿ ಹೋದಾಗ ಕಾಂಚೀಪುರದಲ್ಲಿ ತಿರುಕಚ್ಚಿ ನಂಬಿ ಅವರಿಗೆ ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರ್ ಬಂದಿದ್ದಾರೆ ಅನ್ನುವುದು ಗೊತ್ತಾಯಿತು. ಸರಿ, ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರನ್ನು ನಾವು ರಂಗನಾಥನನ್ನು ಅಂದ್ರೆ ವರದರಾಜ ಪೆರುಮಾಳನ್ನು ಸೇವೆ ಮಾಡುವಂತೆ ಮಾಡಬೇಕು, ಅದರಿಂದ ಇವರನ್ನು ವರದರಾಜ ಪೆರುಮಾಳ್ ಸನ್ನಿಧಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರು ತಿರುಕಚ್ಚಿ ನಂಬಿ. ಅಲ್ಲಿ ಕಚ್ಚಿಕ್ಕವಾಯ್ತಾನ್ ಅನ್ನುವ ಅದ್ಭುತವಾದ ಮಂಟಪ ಇವತ್ತು ಇದೆ. ಆ ಕಚ್ಚಿಕ್ಕವಾಯ್ತಾನ್ ಅನ್ನುವ ಮಂಟಪದಲ್ಲಿ ಆ ಸಮಯದಲ್ಲಿ ಭಗವಾನ್ ವರದರಾಜನು ಅವನು ಶ್ರೀದೇವಿ ಭೂದೇವಿ ಇವರ ಸಹಿತವಾಗಿ ಅಲ್ಲಿದ್ದಾನೆ, ಸಿಂಹಾಸನಸ್ಥನಾಗಿದ್ದ. ಸಿಂಹಾಸನದಲ್ಲಿರುವಾಗ ತಿರುಕಚ್ಚಿ ನಂಬಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರನ್ನು ಕರ್ಕೊಂಡು ಹೋದ್ರು. ದೊಡ್ಡ ಸಭೆ, ಎಲ್ಲರೂ ಇದ್ದಾರೆ ಅಲ್ಲಿ. ಅಲ್ಲಿರುವಾಗ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ವರದರಾಜನಲ್ಲಿ ತಿರುಕಚ್ಚಿ ನಂಬಿ ಹೇಳಿದ್ರು, ಹರೆಯರ್ ಸ್ವಾಮಿ ಶ್ರೀರಂಗದಿಂದ ಬಂದಿದ್ದಾರೆ, ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರ್. ಇವರು ಶ್ರೀರಂಗದಿಂದ ಬಂದಿರುವವರು, ಆಶ್ಚರ್ಯವಾಗಿ ಪಾಶುರಗಳನ್ನು ಹಾಡುವರು ಅಂತ ಹೇಳಿದ್ರು ತಿರುಕಚ್ಚಿ ನಂಬಿ. ಹೌದಾ, ಪಾಶುರ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಕಾಂಚೀಪುರಂ ವರದರಾಜ ಪೆರುಮಾಳ್ ಪಾಟ್ಟಕ್ಕೆ ಪೋರನಲ್ಲನೋ ಇರುಪ್ಪಾರ್ ಒರುವರ್ ಅಂತ ವ್ಯಾಖ್ಯಾನದಲ್ಲಿ ನೋಡ್ತೀವಿ ನಾವು. ಆ ಪಾಶುರ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದರಿಂದ ಸರಿ ಹಾಡಲಿ, ಇವರು ಪಾಶುರಗಳನ್ನು ಹಾಡಲಿ, ನಾನು ಕೇಳ್ತೀನಿ ಅಂತ ಹೇಳಿದ ಕಾಂಚೀಪುರಂ ವರದರಾಜ ಪೆರುಮಾಳ್. ಇವರು ಆಶ್ಚರ್ಯವಾಗಿ ತಾಳವನ್ನು ಅದ್ಭುತವಾಗಿ ಆಡಲು ಪ್ರಾರಂಭಿಸಿದ್ರು. ಕಚ್ಚಿಯೂರ್ವಾನ್ ಪುಳ್ಳಯೂರ್ವಾನ್ ಅಣಿಮಣಿಯಿನ್ ನುತ್ತಿಶೇರ್ ನಾಗತ್ತಿನ್ಮೇಲ್ ತುಯಿನ್ವಾನ್. ಎಷ್ಟೋ ಪಾಶುರಗಳು, ಆ ಪಾಶುರಗಳನ್ನೆಲ್ಲ ಹಾಡಿ ಹಾಡಿ ತಿರುವಾಯಿಮುನಿ ಪಾಶುರಗಳು, ಉಳಿದ ದಿವ್ಯ ಪ್ರಬಂಧ ಪಾಶುರಗಳು, ಇದನ್ನೆಲ್ಲ ಹಾಡಿ 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 ಹೇಗೆ ಒಂದು ಮತ್ತ ಗಜವನ್ನು, ಆ ಗಜವನ್ನು ನೋಡ್ಕೋತಾನಲ್ಲ ಅವನು, ಹೇಗೆ ಅದನ್ನು ಚೆನ್ನಾಗಿ ಕೊಂಡಾಡಿ ಕೊಂಡಾಡಿ ಸ್ತೋತ್ರ ಮಾಡಿ 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 ಅದಕ್ಕೆ ಬೇಕಾಗಿರುವುದು ತನಗೆ ಬೇಕಾಗಿರುವುದನ್ನು ಸಾಧಿಸಿಕೊಳ್ತಾನೋ ಆ ರೀತಿಯ ಇಲ್ಲೂ ಚೆನ್ನಾಗಿ ಸ್ತೋತ್ರ ಮಾಡಿ ಮಾಡಿ ಮತ್ತ ಗಜನಾಗಿರುವ ಈ ವರದರಾಜ ಪೆರುಮಾಳ್ ಅವನಿಗೆ ಅತಿಮಾತ್ರವಾದ ಒಂದು ಆನಂದವನ್ನು ಕೊಟ್ಟರು. ಅವಾಗ ಆಳ್ವಾರ್ ತಿರುವರಂಗ ಪೆರುಮಾಳ್ ಹರೆಯರ್ ತುಂಬಾ ಆನಂದವಾಗಿ ಕೊನೆಯಲ್ಲಿ ಇವರು 1 ಗಂಟೆ ಕಾಲ ಚೆನ್ನಾಗಿ ಪಾಶುರಗಳನ್ನೆಲ್ಲ ಆಡಿ ನಿಲ್ಲಿಸಿದ ಮೇಲೆ ಮೈ ಮರೆತು ಹೋಗಿ
ಆವಾಗ ಇವನು ಹೇಳಿದ ಮಾತು, ವರದರಾಜ ಪೆರುಮಾಳ್ ಹೇಳಿದ ಮಾತು, ಅರೆಯರ್ ಸ್ವಾಮಿಯೇ, ನಮ್ಮನ್ನು ನಮ್ಮ ಈ ಪತ್ನಿಗಳನ್ನು ಬಿಟ್ಟು ನಿಮಗೆ ಏನ್ ಬೇಕಿದ್ರು ಕೇಳಿ, ಅದನ್ನು ಕೊಡ್ತೀನಿ ನಾನು ಅಂತ ಹೇಳಿದ್ರು ವರದರಾಜ ಪೆರುಮಾಳ್. ಹೇಳಿದ ಕೂಡಲೇ ಅರೆಯರ್ ಸ್ವಾಮಿ, ನಮ್ಮ ರಾಮಾನುಜರನ್ನು ಕೊಡ್ಬೇಕು, ನಮ್ಮ ದಾಸವಾಂಶರನ್ನು ಕೊಟ್ರೆ ಆಗಲ್ವಾ, ಅವರನ್ನು ಕೊಡಿ ಅಂತ ತಕ್ಷಣ ಕೇಳ್ಬಿಟ್ರು. ಕಾಯ್ತಾ ಇದ್ರು ಅರೆಯರ್ ಸ್ವಾಮಿ, ಈ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ರು. ಹೇಗಾದ್ರೂ ಮಾಡಿ ರಾಮಾನುಜರನ್ನು ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಅಭಿಲಾಷೆ, ಅನ್ನುವ ಒಂದು ಪ್ಲಾನ್, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಅರೆಯರ್ ಸ್ವಾಮಿ. ಆದ್ದರಿಂದ ನಮ್ಮ ರಾಮಾನುಜರನ್ನು ಕೊಡಬೇಕು ಕೂಡಲೇ ಕೇಳ್ಬಿಟ್ರು ಅರೆಯರ್ ಸ್ವಾಮಿ. ನೋಡ್ದ ಕಾಂಚೀಪುರಂ ವರದರಾಜ ಪೆರುಮಾಳ್, ತುಂಬಾ ದುಃಖವಾಯಿತು ಅವನಿಗೆ. ಅಯ್ಯೋ, ಹೇಗಪ್ಪ ಇದನ್ನು ಕೊಡುವುದು, ನನ್ನ ಪ್ರಾಣವನ್ನು ಕೇಳಿರ್ಬಹುದಲ್ಲ. ಅಭಿಪ್ರಾಯ ಕಾಂಚೀಪುರಂ ವರದರಾಜ ಪೆರುಮಾಳಿಗೆ, ನನ್ನ ಪ್ರಾಣವನ್ನು ಕೇಳಿರ್ಬಹುದು ನೀವು, ಅದನ್ನು ಕೇಳಲಿಲ್ಲ. ಇವಾಗ ಹೇಳ್ತೀನಿ ಕೇಳಿ, ಬೇಕಂದ್ರೆ ನನ್ನ ಪ್ರಾಣವನ್ನು ಕೊಡ್ತೀನಿ, ನನ್ನ ಹೆಂಡತಿಯರು, ನನ್ನ ಪ್ರಾಣ ಎಲ್ಲವನ್ನೂ ಕೊಟ್ಬಿಡ್ತೀನಿ ನಿಮ್ಗೆ, ವರದರಾಜ ಪೆರುಮಾಳನ್ನು ಮಾತ್ರ ಕೇಳ್ಬೇಡಿ. ನನ್ನಿಂದ ಅವನನ್ನು ಕರ್ಕೊಂಡು ಹೋಗೋದು ಅನ್ನುವುದು ಅದು ಅಸಾಧ್ಯ, ಬೇಡ, ಅದನ್ನು ಬಿಟ್ಬಿಡಿ. ಇವಾಗ ತಿರ್ಗಾ ನಾನು ಹೇಳ್ತೀನಿ ನಿಮ್ಮಲ್ಲಿ, ನನ್ನನ್ನು, ನನ್ನ ಈ ಹೆಂಡತಿಯರು, ನನ್ನ ಪತ್ನಿಗಳು, ಇವರನ್ನು ಬಿಟ್ಟು, ರಾಮಾನುಜರನ್ನು ಬಿಟ್ಟು ಬೇರೆ ನಿಮಗೆ ಏನ್ ಬೇಕೋ ಅದನ್ನು ಕೇಳಿ ಕೊಡ್ತೀನಿ ಅಂತ ತಿರ್ಗಾ ಹೇಳ್ದ ವರದರಾಜ ಪೆರುಮಾಳ್. ಕೇಳಿದ್ರು ಅರೆಯರ್ ಸ್ವಾಮಿ. ಅರೆಯರ್ ಸ್ವಾಮಿ ಹೇಳಿದ್ರು, ತುಂಬಾ ಚೆನ್ನಾಗಿದೆಪ್ಪ, ನೀನು ವಶಿಷ್ಠ ಶಿಷ್ಯನಾಗಿದ್ದು, ದಶರಥನ ಮಗನಾಗಿದ್ದು, ಚೆನ್ನಾಗಿ ಇಲ್ಲಿ ಸುಳ್ಳು ಹೇಳಕ್ ಕಳ್ತಿದ್ಯಾ. ದಶರಥ ಏನ್ ಹೇಳ್ದ, ವಿಶ್ವಾಮಿತ್ರ ಬಂದವನಿಗೆ ನಿಮಗೆ ಏನ್ ಬೇಕೋ ಕೊಡ್ತೀನಿ ಅಂತ ಮೊದಲು ಹೇಳ್ದ. ಆಮೇಲೆ ವಿಶ್ವಾಮಿತ್ರ, ನನಗೆ ರಾಮ ಲಕ್ಷ್ಮಣರುಗಳು ಬೇಕು, ಅವರನ್ನು ನನ್ನ ಜೊತೆ ಕಳಿಸಿ, ಯಾಗ ಸಂರಕ್ಷಣಾ ಅವರಿಂದ ಆಗ್ಬೇಕು ಅಂತ ಹೇಳಿದಾಗ ದಶರಥ, ಅದು ಆಗಲ್ಲ, ಇವರುಗಳಿಗೆ ಅದು ಅಸಾಧ್ಯ. 16 ವರ್ಷೋಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾ ಮತ್ಸ್ಯ ಪಶ್ಯಾಮಿ ರಾಕ್ಷಸೈ. ಇವನಿಗೆ ಇನ್ನ 16 ವಯಸ್ಸಾಗಿಲ್ಲ, ಇನ್ನ 12 ವಯಸ್ಸಿರುವ ಚಿಕ್ಕ ಬಾಲಕ ಇವನು. ಇಂಥವನನ್ನು ನಿಮ್ಮ ಜೊತೆ ಕಳಿಸಿದರೆ ರಾಕ್ಷಸರ ಜೊತೆ ಯುದ್ಧ ಮಾಡುವುದಕ್ಕೆ ಎಷ್ಟು ಬಲ ಬೇಕು, ಎಷ್ಟು ಶಕ್ತಿ ಬೇಕು. ರಾತ್ರಿ ಎಲ್ಲ ಸಂಚಾರ ಮಾಡ್ತಾರೆ ರಾಕ್ಷಸರು, ನಿಶಾಚರು. ನಿಶಾ ಅಂದ್ರೆ ರಾತ್ರಿ ಅಂದ್ರೆ 6 ಗಂಟೆ ಮೇಲೆ ನನ್ನ ಮಗ ನಿದ್ದೆನೆ ಮಾಡ್ಬಿಡ್ತಾನೆ. ಆ ತರ ಇರುವಾಗ ಇವನನ್ನು ಹೇಗೆ ಕಳಿಸೋದು, ಕಳ್ಸಕ್ಕೆ ಸಾಧ್ಯವಿಲ್ಲ ಅಂತ ಮೊದಲು ನೀವು ಏನ್ ಬೇಕೋ ಕೇಳಿ ಅದನ್ನು ಕೊಡ್ತೀನಿ ಅಂತ ಹೇಳಿದ ದಶರಥ, ರಾಮ ಲಕ್ಷ್ಮಣರನ್ನು ಕೇಳಿದಾಗ ಆಗಲ್ಲ ಅಂತ ಹೇಳಿ. ಆ ರೀತಿಯೇ ನೀನು ತುಂಬಾ ಚೆನ್ನಾಗಿದೆ, ನೀನು ಹೇಳುವುದು ದಶರಥಾತ್ಮಜನಾಗಿ ಹುಟ್ಟಿ ಚೆನ್ನಾಗಿ ನೀನ್ ತಂದೆ ಹತ್ರ ಇದನ್ನು ಹೇಳಕ್ ಕಳ್ಸಿದ್ಯಾ ಅನ್ಸುತ್ತೆ. ಒಬ್ಬರ ಹತ್ರ ಒಂದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಕೊಡಲ್ಲ, ಬೇರೆ ಏನಾದ್ರೂ ಕೇಳಿ ಅಂತ ಹೇಳುವುದು ನಿಮ್ಮ ಕುಟುಂಬಕ್ಕೆ ಉಂಟಾದ ಒಂದು ಅಭ್ಯಾಸ ಅನ್ಸುತ್ತೆ. ಅದರಿಂದ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ಅರೆಯರ್ ಸ್ವಾಮಿ. ಇದನ್ನು ಕೇಳ್ದ ವರದರಾಜ ಸ್ವಾಮಿ, ಅಯ್ಯೋ, ನನ್ನನ್ನು ಏನಾದ್ರೂ ಹೇಳಿದ್ರು ಪರವಾಗಿಲ್ಲ, ನನ್ನ ತಂದೆಯವರಾದ ದಶರಥನೂ ಹೇಳ್ತಾ ಇದ್ದಾರಲ್ಲ, ಇವನೇ ರಾಮ, ಇವನು ಯಾರು, ಕಾಂಚೀಪುರಂ ದೇವಪೆರುಮಾಳ್ ಅನ್ನುವರು, ಅಂದ್ರೆ ಅವನೇ ರಾಮ ಅಂತ ಪ್ರಸಿದ್ಧವಾಗಿರುವವನು. ಅದಕ್ಕೆ ಪೆರುಮಾಳ್ ಕೋಯಿಲ್ ಅಂತ ಹೆಸರು. ಕೆಳಗಡೆನೆ ಹೇಳಿದೆ ಪೆರುಮಾಳ್ ಕೋಯಿಲ್ ಅಂತ ಹೆಸರು. ಪೆರುಮಾಳ್ ಅಂದ್ರೆ ಸಂಪ್ರದಾಯದಲ್ಲಿ ರಾಮನಿಗೆ ಹೆಸರು. ರಾಮ ಇರುವ ದೇವಸ್ಥಾನ ಅದು ವರದರಾಜ ಪೆರುಮಾಳ್. ವರದರಾಜ ಪೆರುಮಾಳೇ ಅಲ್ಲಿ ರಾಮ, ಅವನೇ ಪೆರುಮಾಳಲ್ಲಿ. ಆದ್ದರಿಂದ ನಾನು ದಶರಥಾತ್ಮಜನಾಗಿ ಹುಟ್ಟಿದ ಮೇಲೆ ಈ ರೀತಿ ಒಂದು ಅಪವಾದವನ್ನು ಕೇಳುವಂತೆ ಆಗ್ಬಿಡ್ತಲ್ಲ, ನನ್ನ ತಂದೆಯನ್ನೂ ಇವರು ಬಿಡದೆ ಅವರನ್ನೂ ನಿಂದಿಸುತ್ತಿದ್ದಾರೆ. ಅದರಿಂದ ಏನ್ ಮಾಡೋದು ಅಂತ ತುಂಬಾ ದುಃಖವಾಯಿತು. ಕೊನೆಯಲ್ಲಿ ವರದರಾಜ ಪೆರುಮಾಳ್ ತುಂಬಾ ದುಃಖದಿಂದ ಹೋಗಿ, ರಾಮಾನುಜರೇ, ನಿಮ್ಮನ್ನು ಬಿಟ್ಟಿರ್ಬೇಕೇ ನಾನು, ಎಷ್ಟು ದುಃಖ ನನಗೆ, ನಿಮ್ಮನ್ನು ಹೋಗಿ ಬಿಟ್ಟಿರಕ್ ಸಾಧ್ಯವೇ. ರಾಮಾನುಜರಿಗೂ ತುಂಬಾ ದುಃಖ. ವರದರಾಜ ಪೆರುಮಾಳ್ ಅಂದ್ರೆ ಅವರ ತಂದೆ, ಅವರು ವರದರಾಜ ಪೆರುಮಾಳ್ ತಂದೆ ಸ್ಥಾನದಲ್ಲಿದ್ದಾರೆ. ಕೆಳಗಡೆನೆ ಹೇಳಿದೆ, ಕೂರುವೇಲ್ ಕೊಡುಂದುಳಿಲನ್ ನಂದಗೋಪನ್ ಕುಮಾರ, ಮೊದಲನೇ ಪಾಶುರ ಮರ್ತೋಗ್ಬಾರ್ದು. ಯಾರ ತಂದೆ ರಾಮಾನುಜರಿಗೆ ಅಂದ್ರೆ ಕಾಂಚೀಪುರಂ ವರದರಾಜ ಪೆರುಮಾಳ್. ಅವರೇ ರಾಮಾನುಜರನ್ನು ವಿಂಧ್ಯಾಟವಿಯಲ್ಲಿ ಕಾಪಾಡಿಸಿ, ಬಿಲ್ಲು ಬಾಣ ಅದರ ಜೊತೆ ಇರುವ ಒಂದು ಬೇಟೆಗಾರ ಅನ್ನುವಂತೆ ಅಲ್ಲಿ ಬಂದು ಅಲ್ಲಿಂದ ಕಾಪಾಡಿಸಿ ಇಲ್ಲಿ ಕರ್ಕೊಂಡು ಬಂದ್ರು ಕಾಂಚೀಪುರಕ್ಕೆ. ಈ ವೃತ್ತಾಂತವನ್ನು ಆವತ್ತೇ ಹೇಳಿದೆ, ಮೊದಲನೇ ದಿನ ಹೇಳಿದೆ. ಆ ತರ ಇರುವವರು ವರದರಾಜ ಪೆರುಮಾಳ್, ಇವರೇ ತಂದೆ. ಈ ವರದರಾಜ ಪೆರುಮಾಳ್ ತಂದೆ ಆಗಿದ್ದಾರಲ್ಲ, ಈ ತಂದೆ ಆಗಿರುವ ವರದರಾಜ ಪೆರುಮಾಳ್ ಅವರನ್ನು ಬಿಟ್ಟು ಹೋಗಕ್ಕೆ ಎಷ್ಟು ದುಃಖ ಆಗತ್ತೆ ಪುತ್ರನಾದ ರಾಮಾನುಜನಿಗೆ. ಅದು ತಂದೆ ಅನ್ನವರಿಗೆ ಅಷ್ಟು ದುಃಖ, ತುಂಬಾ ದುಃಖ ವರದರಾಜ ಪೆರುಮಾಳ್ಗೆ. ಅಯ್ಯೋ, ರಾಮಾನುಜರನ್ನು ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ ಅರೆಯರ್ ಸ್ವಾಮಿ ಶ್ರೀರಂಗಕ್ಕೆ, ಏನ್ ಮಾಡೋದು, ಪ್ರತಿಜ್ಞೆ ಮಾಡ್ಬಿಟ್ಟೆ, ಮರ್ತೋದೆ, ನನ್ನ ಬುದ್ಧಿ ಏನ್ ಮಾಡೋದು. ಹಾಡು ಚೆನ್ನಾಗಿ ಯಾರಾದ್ರೂ ಹಾಡ್ಬಿಟ್ರೆ ಅಷ್ಟೇ ಹೋಯ್ತು,
ಕಾಂಚೀಪುರಂ ದೇವಪೆರುಮಾಳ್ ಅವರು ಏನ್ ಬೇಕಂದ್ರೂ ಕೊಟ್ಬಿಡ್ತಾರೆ. ಆ ತರ ಇರುವವರು ರಾಮಾನುಜರನ್ನೇ ಕೊಟ್ಬಿಟ್ರಲ್ಲ. ಅದರಿಂದ ಚೆನ್ನಾಗಿ ಪಾಶುರಗಳನ್ನು ಹಾಡಿ ನನ್ನನ್ನು ವಂಚಿಸಿ ಈ ತರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅರಯರ್ ಸ್ವಾಮಿ ಅನ್ನುವ ಭಾವನೆ ಬಂತು ವರದರಾಜ ಪೆರುಮಾಳಿಗೆ. ಆ ತರ ಒಂದು ಆಶ್ಚರ್ಯವಾದ ಒಂದು ನಾವೀರು ಅಂದ್ರೆ ಅದು ಇಲ್ಲಿ ಅರಯರ್ ಸ್ವಾಮಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ ಸ್ವಾಮಿಯಲ್ಲಿ ನಾವು ಅದನ್ನೇ ಇಲ್ಲಿ ಅದ್ಭುತವಾಗಿ ನಾನಾದಾಯ್ ನಾವುಡಯಾಯ್ ನಾವುಡಯಾಯ್ ಆಶ್ಚರ್ಯವಾಗಿ ಅರ್ಥಗಳನ್ನು ಹೇಳುವರು. ಯಾವ ಅರ್ಥವನ್ನು ಹಾಗೆ ಇವರು ಹೇಳಿದ್ರು ಅದನ್ನು ಹೇಳಲೇ ಇಲ್ಲ ಅಡಿಯನ್. ರಾಮಾನುಜರಿಗೆ ಯಾವ ಅರ್ಥವನ್ನು ಹೇಳಿದ್ರು? ಇವರು ರಾಮಾನುಜರಿಗೆ ಆಚಾರ್ಯರಾಗಿದ್ದಾರೆ ಆಳ್ವಾರ್ ತಿರುವರಂಗ ಪೆರುಮಾಳರೇ. ರಾಮಾನುಜರನ್ನು ಕರ್ಕೊಂಡು ಹೋಗುವಾಗ ರಾಮಾನುಜರು ಹಿಂದೆ ಹಿಂದೆ ತಿರುಗಿ ತಿರುಗಿ ಹೋಗ್ತಾ ಇದ್ದಾರೆ ವರದರಾಜ ಪೆರುಮಾಳ. ಅಷ್ಟೊಂದು ಪ್ರೀತಿ ವರದರಾಜ ಪೆರುಮಾಳಿಗೆ ಕಣ್ಗಳಿಂದ ನೀರು ಬೀಳ್ತಾ ಇದೆ. ಹಾಗೆ ಆ ರೀತಿ ಇವರನ್ನು ಕಳಿಸಿದ್ರು ರಾಮಾನುಜರನ್ನು. ಕೊನೆಯಲ್ಲಿ ಶ್ರೀರಂಗಕ್ಕೆ ಬಂದು ಸೇರಿದ್ರು. ಶ್ರೀರಂಗಕ್ಕೆ ಬಂದು ಸೇರಿ ಇಲ್ಲಿ ಕೈಂಕರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ ರಾಮಾನುಜರು. ಭಗವಾನ್ ಶ್ರೀರಂಗನಾಥನಿಗೆ ಈ ತರ ಮಾಡುವಾಗಲೇ ಅರ್ಥ ವಿಶೇಷಗಳನ್ನೆಲ್ಲ ಕಲಿಬೇಕಲ್ಲ, ಸಂಪ್ರದಾಯ ಅರ್ಥಗಳನ್ನಂತೂ ಚೆನ್ನಾಗಿ ಕಲಿಬೇಕು ಅನ್ನುವ ಅಭಿಪ್ರಾಯದಿಂದಲೇ ಈ ಅರ್ಥಗಳನ್ನೆಲ್ಲ ಕಲಿತಾ ಇದ್ದಾರೆ. ಕಲಿವಾಗ ಇಲ್ಲಿ ಆಯ್ತು ಶ್ರೀರಾಮಾಯಣ ಅರ್ಥಗಳನ್ನೆಲ್ಲ ಕೇಳಿದ್ರು. ತಿರುಕೋಟೂರ್ ನಂಬಿಯಲ್ಲಿ ಚರಮಶ್ಲೋಕ ಅರ್ಥ ಅದನ್ನು ಕೇಳಿದ್ರು. ತಿರುವಾಯ್ಮೊಳಿನ ಅರ್ಥಗಳನ್ನೆಲ್ಲ ತಿರುಮಾಲಯಾಂಡನಲ್ಲಿ ಕೇಳಿದ್ರು. ಇದೆಲ್ಲ ಕೇಳಿದ ಮೇಲೆ ಮುಖ್ಯವಾದ ಒಂದು ಅರ್ಥ ಅದನ್ನು ಕೇಳಬೇಕು. ಅದು ಯಾರಲ್ಲಿದೆ? ಆ ಅರ್ಥವನ್ನು ಯಾರಲ್ಲಿ ಇಟ್ಟಿದ್ದಾರೆ ಯಾಮುನಾಚಾರ್ಯರು ಅಂದ್ರೆ ಈ ಆಳ್ವಾರ್ ತಿರುವರಂಗ ಪೆರುಮಾಳರ ಇಟ್ಟಿದ್ದಾರೆ. ಇವರು ಹೇಳಿದ ಮಾತುಗಳಿದೆಯಲ್ಲ ಅದು ಸ್ವರ್ಣಮಯವಾದ ಮಾತುಗಳು. ಆದ್ದರಿಂದಲೇ ಇವಳನ್ನು ನಾವುಡಯಾಯ್ ಒಳ್ಳೆ ಬಾಯಿದೆ ನಿಮ್ಗೆ, ನಾನಾದಾಯ್ ನಾವುಡಯಾಯ್ ಅಂತ. ನಾವುಡಯಾಯ್ ಅಂದ್ರೆ ಏನು? ಆಶ್ಚರ್ಯವಾಗಿ ಮಾತನಾಡಲು ಶಕ್ತಿ ಇದೆ. ಅಂದ್ರೆ ಯಾವ ಮಾತನ್ನು ಹೇಳಿದ್ರು ತುಂಬಾ ಶ್ರೇಷ್ಠವಾದ ಒಂದು ಉತ್ತಮವಾದ ಒಂದು ಮಾತನ್ನು ಸ್ವಾಮಿ ರಾಮಾನುಜರಿಗೆ ಹೇಳಿದ್ರು. ಅದರಿಂದಲೇ ಇವರು ರಾಮಾನುಜರಿಗೆ ಆಚಾರ್ಯ. ಅದು ಯಾವುದನ್ನು ಹೇಳಿದ್ರು ಅಂದ್ರೆ ರಾಮಾನುಜರು ಇವರಿಗೆ ಕೈಂಕರ್ಯ ಮಾಡ್ತಾ ಇದ್ದಾರೆ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರಿಗೆ. ಅಧ್ಯಯನ ಉತ್ಸವ, ಈ ಅಧ್ಯಯನ ಉತ್ಸವದಲ್ಲಿ ಅರಯರ್ ಸ್ವಾಮಿಗಳು ಎಲ್ಲ ಪಾಶುರಗಳನ್ನು 4000 ದಿವ್ಯ ಪ್ರಬಂಧ ಪಾಶುರಗಳನ್ನು ಅಲ್ಲಿ ಶ್ರೀರಂಗದಲ್ಲಿ ಆಡ್ತಾರೆ. ಈ ತರ ಆಡುವಾಗ ಅವರುಗಳಿಗೆ ಕಂಠ ಇದೆಯಲ್ಲ ಅದು ಚೆನ್ನಾಗಿರ್ಬೇಕು, ಧ್ವನಿ ಚೆನ್ನಾಗಿ ಬರಬೇಕು, ಕಂಠ ಧ್ವನಿ. ಇದಾದ್ರೆ ಏನ್ ಪ್ರಯೋಜನ? ಅದಕ್ಕಾಗಿ ದಿನವೂ ರಾಮಾನುಜರು ಈ ಅರಯರ್ ಸ್ವಾಮಿ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ ಸ್ವಾಮಿ ಏನಿದ್ರು ನೇರವಾಗಿ ಯಾಮುನಾಚಾರ್ಯರ ಶಿಷ್ಯರು. ಆ ತರ ಇರುವವರಿಗೆ ನಾವು ಕೈಂಕರ್ಯ ಮಾಡಬೇಕು. ಭಗವಾನಿಗೆ ಕೈಂಕರ್ಯ ಮಾಡುವುದು ಅದಕ್ಕಿಂತ ಹೆಚ್ಚಾಗಿ, ಯಾಮುನಾಚಾರ್ಯರಿಗೆ ಕೈಂಕರ್ಯ ಮಾಡುವುದು ಅದಕ್ಕಿಂತ ಹೆಚ್ಚಾಗಿ, ಯಾಮುನಾಚಾರ್ಯರ ಶಿಷ್ಯರಾದ ಈ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರಿಗೆ ಕೈಂಕರ್ಯ ಮಾಡುವುದು ಅದು ಬಹಳ ಶ್ರೇಷ್ಠವಾದುದು. ಅದರಲ್ಲೂ ಏನು ಅವರ ತಿರುಮೇನಿಗೆ ಕೈಂಕರ್ಯ, ಅವರಿಗೆ ಕೈಂಕರ್ಯ ಅಂದ್ರೆ ಏನು? ಅವರ ತಿರುಮೇನಿಗೆ ಕೈಂಕರ್ಯ ಅದು ಬಹಳ ಶ್ರೇಷ್ಠವಾದದ್ದು, ಶ್ಲಾಘ್ಯವಾದದ್ದು ಅಂತ ಕೊಂಡ ಶ್ರೀರಾಮಾನುಜರು ಇವರಿಗೆ ಎಷ್ಟು ಕೈಂಕರ್ಯ ಮಾಡ್ತಾರೆ. ಕೋಯಿಲಲ್ಲಿ ತಿರುವರಂಗಂ ಕೋಯಿಲಲ್ಲಿ ಅವರ ಗಂಟ್ಲು ಚೆನ್ನಾಗಿರ್ಬೇಕು ಅನ್ನುವ ಕಾರಣಕ್ಕಿಂತ ಚೆನ್ನಾಗಿ ಅರಿಶಿನ ಇದೆಯಲ್ಲ ಅದನ್ನು ಚೆನ್ನಾಗಿ ರುಬ್ಬಿ ಆ ಅರಿಶಿನವನ್ನು ಎತ್ತು ಕೊಡ್ತಾ ಇದ್ದಾರೆ ಇವರಿಗೆ. ಅದನ್ನು ಇಲ್ಲಿ ಹಚ್ಕೊಳ್ಳೋದು, ಗಂಟ್ಲಲ್ಲಿ ಹಚ್ಕೊಳ್ಳೋದು. ಅವಾಗ ಏನಾಗುತ್ತೆ ಅಂದ್ರೆ ಗಂಟ್ಲಿಂದ ಬರುವ ಧ್ವನಿ ಇದೆಯಲ್ಲ ಅದು ಚೆನ್ನಾಗಿ ಬರುತ್ತೆ, ಸ್ಪಷ್ಟವಾಗಿರುತ್ತೆ, ಅದು ಯಾವ ಶ್ರಮವೂ ಇಲ್ಲದೆ ಇರುತ್ತೆ. ಅದರಿಂದ ಅರ್ಶನವನ್ನು ಗಂಟಲಲ್ಲಿ ಹಚ್ಕೊಳ್ಳೋದು, ಆಚೆ ಹಚ್ಕೊಳ್ಳೋದು ಅನ್ನುವುದು ಒಂದು ಕ್ರಮ ಇದೆ. ಆ ಕ್ರಮಕ್ಕೆ ಅನುಗುಣವಾಗಿ ಸ್ವಾಮಿ ರಾಮಾನುಜರು ಇವರಿಗೆ ಒಂದು ದಿನ ಚೆನ್ನಾಗಿ ಅರ್ಶನವನ್ನು ಚೆನ್ನಾಗಿ ರುಬ್ಬಿದ್ರು. ರುಬ್ಬಿಬಿಟ್ಟು ಆ ಒಂದು ರುಬ್ಬಿದ ಅರ್ಶನವನ್ನು ಇವರಿಗೆ ಎತ್ತು ಇವರ ಗಂಟ್ಲಲ್ಲಿ ಹಚ್ಚಿದ್ರು ರಾಮಾನುಜರು. ಹಚ್ಚಿದಾಗ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ ಹೀಗೆ ಮುಖವನ್ನು ಸ್ವಲ್ಪ ಶ್ರಮದಿಂದ ಇಟ್ಕೊಂಡು ಅಲ್ಲಾಡ್ಸಿದ್ರು ತಲೆಯನ್ನು. ಅವಾಗ ರಾಮಾನುಜರು ನೋಡಿದ್ರು, ಸ್ವಾಮಿ ಯಾಕೆ ಏನಾಯ್ತು? ಈ ಅರ್ಶನ ಅಷ್ಟು ಚೆನ್ನಾಗಿಲ್ವಾ? ಇದು ನಿಮ್ಗೆ ಆನಂದವನ್ನು ಕೊಡ್ತಾ ಇಲ್ವಾ? ಭೋಗ್ಯವಾಗಿಲ್ವಾ ಇದು ಅಂತ ಕೇಳಿದ್ರು. ಇಲ್ಲ, ಇದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು ಆಳ್ವಾರ್ ತಿರುವರಂಗ ಪೆರುಮಾಳರು. ಕೂಡಲೇ ರಾಮಾನುಜರು ಅಲ್ಲಿದ್ದ ಎಂಬೆರುಮಾನಾರ್ ಅಲ್ಲಿದ್ದ ಆ ಒಂದು ಅರ್ಶನವನ್ನು ಬೇರೆ ಕಡೆ ಇಟ್ಬಿಟ್ಟು ಹೊಸದಾಗಿರುವ ಅರ್ಶನ ಅದನ್ನು ಚೆನ್ನಾಗಿ ರುಬ್ಬಿದ್ರು. ಸತಿ ಚೆನ್ನಾಗಿ ಅದನ್ನು ರುಬ್ಬಿ ಅದು ತುಂಬಾ ಆಶ್ಚರ್ಯವಾದ ಒಂದು ಪೇಸ್ಟ್ ಅಂತ ಹೇಳ್ತೀವಲ್ಲ ಅದಾಗ್ಬಿಡ್ತು ಚೆನ್ನಾಗಿ ರುಬ್ಬಿದ ಮೇಲೆ. ಆ ತರ ಆದ್ಮೇಲೆ ಅದನ್ನು ಗಂಟ್ಲಲ್ಲಿ ಹಚ್ಚಿದ್ರು ರಾಮಾನುಜರು. ಹಚ್ಚಿದಾಗ ಏನಾಯ್ತು, ತುಂಬಾ ಸುಖವಾಗಿತ್ತು. ಅವಾಗ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ಗೆ ಅವಾಗ ಅವ್ರಿಗೆ ಅನಿಸ್ತು, ಎಷ್ಟು ಆಶ್ಚರ್ಯವಾಗಿ ಕೈಂಕರ್ಯ ಮಾಡ್ತಾ ಇದ್ದಾನೆ.
ಆಚಾರ್ಯರ ಸಂಬಂಧ ನಮಗಿದೆ ಅನ್ನುವ ಕಾರಣದಿಂದ ನಮಗೇ ಇಷ್ಟೊಂದು ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾನಲ್ಲ ಯಾಮುನಾಚಾರ್ಯರ ಸಂಬಂಧ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಇಷ್ಟೊಂದು ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಇವರು ಎಂಬೆರುಮಾನ. ಅದರಿಂದ ಇವತ್ತು ಇವರಿಗೆ ಒಂದು ವಿಶೇಷವಾದ ಅರ್ಥವನ್ನು ಹೇಳಬೇಕು ಅಂತ ಹೇಳಿ ಆವಾಗ ರಾಮಾನುಷರನ್ನು ನೋಡಿ ಆಳ್ವಾರ್ ತಿರುವರಂಗ ಪೆರುಮಾಳರೇ, ರಾಮಾನುಷರೇ ಏನ್ ಆಶ್ಚರ್ಯ, ನಮ್ಮ ಸರ್ವಸ್ವವನ್ನು ನೀವು ಇಲ್ಲಿಂದ ಅಪಹರಿಸಬೇಕು ಅಂತ ಬಂದಿದ್ದೀರಾ? ನಮ್ಮ ಸರ್ವಸ್ವ ಅಂದ್ರೇನು? ನಮ್ಮಲ್ಲಿರುವ ಒಂದು ಆಶ್ಚರ್ಯವಾದ ಅರ್ಥ ವಿಶೇಷ, ಅದನ್ನು ನೀವು ಅಪಹರಿಸಬೇಕು ಅಂತ ಇವತ್ತು ಈ ರೀತಿ ಅರ್ಶನವನ್ನು ಚೆನ್ನಾಗಿ ರುಬ್ಬಿ ಕೊಟ್ಟಿದ್ದೀರಾ. ನನಗೆ ಎಷ್ಟು ಭೋಗ್ಯವಾಗಿದೆ ಗೊತ್ತಾ? ನನಗೆ ನನ್ನ ಕಂಠಲಿಗೆ, ನನ್ನ ಗಂಟಕ್ಕೆ ತುಂಬಾ ಭೋಗ್ಯವಾಗಿದೆ. ಅದರಿಂದ ಈ ಕಂಠ ಇದೆಯಲ್ಲ, ಈ ಒಂದು ಕಂಠ ಇಷ್ಟು ಸುಖವಾಗಿರುವ ಕಾರಣದಿಂದ ನಾನು ನಿಮಗೆ ಒಂದು ಅರ್ಥ ವಿಶೇಷವನ್ನು ಹೇಳ್ತೀನಿ. ಯಾಮುನಾಚಾರ್ಯರು ನನ್ನಲ್ಲಿ ಪ್ರತ್ಯೇಕವಾದ ಇಟ್ಟ ಒಂದು ಅರ್ಥ ವಿಶೇಷ, ನಿಮ್ಮಲ್ಲಿ ಅದನ್ನು ಸೇರಿಸಬೇಕು ಅಂತ ಅವರು ಹೇಳಿದ ಅರ್ಥ ವಿಶೇಷ ಇವತ್ತು ನನಗೆ ತುಂಬಾ ಆನಂದವಾಗಿದೆ. ನಿಮ್ಮಲ್ಲಿ ಆ ಅರ್ಥವನ್ನು ಹೇಳಬೇಕು ಅಂತ ಈ ಕ್ಷಣವೇ ನನಗೆ ಅಭಿಪ್ರಾಯ ಆಗ್ಬಿಡ್ತು. ಆದ್ದರಿಂದ ಕೇಳಿ ಅಂತ ಹೇಳಿ ರಾಮಾನುಜರಲ್ಲಿ ಆಶ್ಚರ್ಯವಾದ ಅರ್ಥ ಅದ್ಯಾವುದು? ಚರಮೋಪಾಯ ಅನ್ನುವ ಅರ್ಥ. ಅದರಿಂದ ಇವರು ತುಂಬಾ ಶ್ರೇಷ್ಠವಾದ ಆಚಾರ್ಯರು, ಇವರು ಆಳ್ವಾರ್ ತಿರುವರಂಗ ಪೆರುಮಾಳರೇ. ಕಾರಣ ಏನು? ಚರಮೋಪಾಯ. ಚರಮೋಪಾಯ ಅಂದ್ರೇನು? ಚರಮೋಪಾಯ ಭಗವಾನೇ ತಾನೇ ಚರಮೋಪಾಯ. ಚರಮ ಶ್ಲೋಕವನ್ನು ಹೇಳಿದವನು ಚರಮೋಪಾಯ ಅಂತ ಅಭಿಪ್ರಾಯ ಬರ್ಬೋದು. ಆದರೂ ಕೂಡ ಅದರಲ್ಲೂ ಒಂದು ಸೂಕ್ಷ್ಮ ಇದೆ. ಚರಮೋಪಾಯ ಅನ್ನುವನು ಯಾರು ಅಂದ್ರೆ ಭಗವಾನಲ್ಲ, ಚರಮೋಪಾಯ ಆಚಾರ್ಯನು. ಅದನ್ನು ಹೇಳಿದ್ರು. ಆಚಾರ್ಯನೇ ನಮಗೆ ಉಪಾಯ, ಆಚಾರ್ಯನೇ ನಮಗೆ ಉಪೇಯ. ಆಚಾರ್ಯನೇ ಉಪಾಯ ಅಂದ್ರೆ ದಾರಿ, ಆಚಾರ್ಯನೇ ಉಪೇಯ ಅಂದ್ರೆ ಅವನ ಪಾದಾರವಿಂದಗಳಲ್ಲಿ ಮಾಡುವ ಕೈಂಕರ್ಯವೇ ಪರಮ ಪ್ರಾಪ್ಯ, ಪರಮ ಪ್ರಯೋಜನ. ಅದೇ ಬಹಳ ಶ್ಲಾಘ್ಯವಾದ ಉತ್ಕೃಷ್ಟವಾದ ಫಲ. ಅದನ್ನು ಉಪದೇಶಿಸಿದ್ರು ಕಾಲದಲ್ಲಿ ಆಳ್ವಾರ್ ತಿರುವರಂಗ ಪೆರುಮಾಳರಯ್ಯರ್ ಸ್ವಾಮಿ ರಾಮಾನುಜರಿಗೆ ಎಂಬೆರುಮಾನಾರಿಗೆ. ಆದ್ದರಿಂದ ಇವರೂ ಒಂದು ಆಚಾರ್ಯರೇ. 4 ಆಚಾರ್ಯರನ್ನು ಇವಾಗ ಅನುಭವಿಸಿದ್ದೇವೆ. ಅದರಿಂದ ಇವರು ಒಬ್ಬರು ಆಚಾರ್ಯರು. ಈ ಆಚಾರ್ಯರಿಗೆ ಏನು ವೈಭವ ಅಂದ್ರೆ ಇವರಿಗೆ ಅಷ್ಟೊಂದು ವೈಭವ. ಅದರಿಂದಲೇ ಆಂಡಾಳಿ ಪಾಶುರದಲ್ಲಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ವಾಯ್ ಪೇಶಂ ನಂಗಾಯ್ ನಾನಾದಾಯ್ ನಾವುಡಯಾಯ್, ಎಷ್ಟೊಂದು ಸಂಬೋಧನೆ ಇವರ ವಿಷಯದಲ್ಲಿ. ನಂಗಾಯ್ ನಾನಾದಾಯ್ ನಾವುಡಯಾಯ್ ವಾಯ್ಪೇಶಂ ವಾಯ್ಪೇಶಂ ವಾಕ್ಚಾತುರ್ಯ ಇವರಲ್ಲಿದೆ. ಕಾರಣವೇನು ಅಂದ್ರೆ ಈ ಅರ್ಥವನ್ನು ಉಪದೇಶ ಮಾಡಿದ್ರಲ್ಲ, ಆದ್ದರಿಂದ ಇಲ್ಲಿ ವಾಕ್ಚಾತುರ್ಯವಿದೆ ಅಂತ ಕೊಂಡಾಡುತ್ತಿದ್ದಾಳೆ ಆಂಡಾಳ್. ರಾಮಾನುಜರಿಗೆ ಆಚಾರ್ಯನೇ ಎಲ್ಲ ಅಂತ ಇರಬೇಕು ಅಂತ ಉಪದೇಶ ಮಾಡಿದ್ರಲ್ಲ, ಆ ಒಂದು ವಾಕ್ ವನ್ಮಯ ಅಂದ್ರೆ ಆ ಒಂದು ವಾಕ್ ಔದಾರ್ಯ ಅದನ್ನು ಕೊಂಡಾಡುತ್ತಿದ್ದಾಳೆ ಆಂಡಾಳಿ ಇಲ್ಲಿ. ವಾಯ್ಪೇಶಂ ನಂಗಾಯ್, ಆದ್ದರಿಂದ ನೀವು ಪೂರ್ಣರಾಗಿದ್ದೀರಾ, ನಿಮಗೇ ಪೂರ್ತಿ ಇದೆ. ಉಳಿದ ಆಚಾರ್ಯರು ಈ ಒಂದು ಉಪದೇಶವನ್ನು ರಾಮಾನುಜರಿಗೆ ಮಾಡಲಿಲ್ವೇ? ಈ ಉಪದೇಶ ಅನ್ನುವುದು ಬಹಳ ಉತ್ಕೃಷ್ಟವಾದ ಉಪದೇಶ. ಈ ಉಪದೇಶ ಅಂದ್ರೆ ಈ ಒಂದು ಜ್ಞಾನ ನಿಮ್ಮಲ್ಲಿ ಅರಳಿತು. ಉಳಕ್ಕಡೈ ತೊಟ್ಟತ್ತುವಾವಿಯುಳ್ ಶೆಂಗಳಿ ನೀರ್ ವಾಯ್ನೆಗಳ್ದು ಆಂಬಲ್ವಾಯ್ ಕುಂಬಿನ ಹಾನ್. ಅಂದ್ರೆ ಇಲ್ಲಿ ಆಂಬಲ್ವಾಯ್ ಕುಂಬಿನ ಹಾನ್ ಅಂದ್ರೆ ಕನ್ನೈದಲ್ಲಿ ಹೂಗಳು ಮುಟ್ಟಾಯಿತು ಅಂದ್ರೆ ಏನು ಅಂದ್ರೆ ಭಗವಾನ ಬಗ್ಗೆ ನಾವು ಅರಿಯುವುದಿದೆಯಲ್ಲ, ಅದು ಪ್ರಯೋಜನವಿಲ್ಲ. ಏನಿದ್ರು ಆಚಾರ್ಯನ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಅವನ ಬಗ್ಗೆ ನಮಗೆ ಎಲ್ಲ ಅರ್ಥ ವಿಶೇಷಗಳು ಚೆನ್ನಾಗಿ ನಮ್ಮ ಜ್ಞಾನಕ್ಕೆ ವಿಷಯವಾಗಿ ಆಗ್ಬೇಕು. ಇಲ್ಲಿದ್ರೆ ಏನ್ ಪ್ರಯೋಜನ? ಭಗವಾನ ಬಗ್ಗೆ ಎಷ್ಟು ಜ್ಞಾನ ಬಂದರೂ ಅದು ಅಪ್ರಯೋಜಕವಾಗಿ ಆಗ್ಬಿಡತ್ತೆ. ಯಾಕಂದ್ರೆ ನಮ್ಮ ಪಾಪಗಳು ಹಾಗಿದೆ. ನಮ್ಮ ಪಾಪಗಳನ್ನು ನೋಡ್ತಾ ಇದ್ರೆ ಭಗವಾನ್ ಖಂಡಿತ ನಮ್ಮನ್ನು ಸೇರಿಸ್ಕೊಳ್ಳಲ್ಲ. ಪರಮಪದದಲ್ಲಿ ನಮ್ಗೆ ಎಂಟ್ರಿ ಇಲ್ಲ. ಅಷ್ಟೊಂದು ಪಾಪ ಎಷ್ಟು ಮಾಡಿದೀವಿ, ಅದಕ್ಕೆ ಲೆಕ್ಕವೇ ಇಲ್ಲ. ಭಗವಾನನ್ ಕೇಳಿದ್ರೆ ಅವನಿಗೂ ಲೆಕ್ಕ ಇಲ್ಲ, ಸರ್ವಜ್ಞನಿಗೂ ಲೆಕ್ಕ ಇಲ್ಲದಂತೆ ಪಾಪಗಳು, ಅಷ್ಟೊಂದು ಪಾಪಗಳನ್ನು ನಾವು ಮಾಡಿದ್ದೇವೆ. ಈ ತರ ಇರುವಾಗ ಈ ಪಾಪಗಳನ್ನು ನೋಡಿದ್ರೆ ಭಗವಾನ್ ಖಂಡಿತ ನಮ್ಮನ್ನು ಶಿಕ್ಷಿಸುತ್ತಾನೆ ವಿನಃ ಖಂಡಿತ ನಮ್ಮನ್ನು ಅನುಗ್ರಹಿಸುವುದಿಲ್ಲ. ಆ ತರ ಇರುವ ಕಾರಣದಿಂದ ಆಚಾರ್ಯನೇ ನಮಗೆ ಅನುಗ್ರಹ ಮಾಡುವವನು. ಆ ಭಾವನೆ ನಮಗೆ ಪರಿಪೂರ್ಣವಾಗಿರಬೇಕು. ಅದನ್ನು ಯಾರು ಉಪದೇಶ ಮಾಡ್ತಾನೋ ಅವನೇ ಪೂರ್ಣವಾದ ಆಚಾರ್ಯ. ಆ ರೀತಿ ಉಪದೇಶ ಮಾಡಿದವರು ಇವರು. ನಂಗಾಯ್ ಇಳಿಂದಿರಾಯ್ ನಾನಾದಾಯ್. ಇವರಿಗೆ ಅಹಂಕಾರವೇ ಇಲ್ಲ. ರಾಮಾನುಜರಿಗೆ ಇದನ್ನು ಹೇಳುವಾಗ ಅಹಂಕಾರ ಏನಾದರೂ ಇತ್ತಾ? ಏನೂ ಇಲ್ಲ. ಇನ್ನೇನು ರಾಮಾನುಜರು ಇವರಿಗೆ ಸ್ನಾನ ಮಾಡಿಸಕ್ಕೆ ಸಿದ್ಧವಾಗಿದ್ದಾರೆ. ಇವರಿಗೆ ಈ ಗಂಟಲೆಲ್ಲ ಈ ಅರ್ಶನವನ್ನು ಹಚ್ಚಿ ಸ್ವಲ್ಪ ಹೊತ್ತು ಆದ್ಮೇಲೆ
ಇವರಿಗೆ ನೀರೆಲ್ಲ ಬಿಟ್ಟು ಕೈಂಕರ್ಯ ತಿರುಮೇನಿಗೆ ಕೈಂಕರ್ಯ ಮಾಡಕ್ಕೆ ಸಿದ್ಧವಾಗಿದ್ದಾರೆ. ಆ ಒಂದು ಕಾಲದಲ್ಲಿ ಇವರು ಏನು ಹೇಳಿರಬೇಕು, ನನಗೆ ವಿಶೇಷವಾದ ಆಸನವನ್ನು ಕೊಟ್ಟು ಅದರಲ್ಲಿ ನಾನು ಇದ್ದು ನೀವು ಕೆಳಗಡೆ ಇದ್ದು ನಾನು ಹೇಳುವ ಅರ್ಥವನ್ನು, ಈ ವಿಶೇಷ ಅರ್ಥವನ್ನು ಕೇಳಬೇಕು. ಉಳಿದ ಅರ್ಥದ ಹಾಗೆ ಇಲ್ಲ ಇದು. ಈ ಅರ್ಥ ಅನ್ನುವುದು ಬಹಳ ಶ್ಲಾಘ್ಯವಾದ ಅರ್ಥ. ಆದ್ದರಿಂದ ನೀವು ನಿಮ್ಮ ಸ್ಥಾನದಲ್ಲಿದ್ದು ನನಗೆ ವಿಶೇಷವಾದ ಒಂದು ಸ್ಥಾನವನ್ನು ಕೊಟ್ಟು ಕೇಳಬೇಕು ಅಂತ ಎಲ್ಲ ಹೇಳಿದ್ರ. ಏನು ಹೇಳಲಿಲ್ಲ ಆಳ್ವಾರ್ ತಿರುವರಂಗ ಪೆರುಮಾಳರೆ. ಹೇಗಿದ್ರೋ ಅಲ್ಲೇ ಹೇಳ್ಬಿಟ್ರು. ಇವಾಗ ಈ ವಿಶೇಷ ಅರ್ಥವನ್ನು ಈ ಕ್ಷಣವೇ ಹೇಳ್ಬೇಕು ಅಂತ ಆವಾಗಲೇ ಹೇಳ್ಬಿಟ್ರು. ಅದರಿಂದ ಇವರಿಗೆ ಅಹಂಕಾರ ಲವಲೇಶವೂ ಇಲ್ಲ. ಅದನ್ನೇ ಇಲ್ಲಿ ಆಶ್ಚರ್ಯವಾಗಿ ನಾನಾದಾಯ್ ನಾ ಉಡಯಾಯ್. ಆಮೇಲೆ ಏನ್ ವಾಕ್ ಚಾತುರ್ಯ ನಿಮ್ಮದು, ಎಷ್ಟು ಸುಂದರವಾಗಿ ಆಡುವವರು. ಭಗವಾನ್ ಅವನೇ ಅಲ್ಲಿ ಮೈ ಮರೆತು ನಿಮ್ಗೆ ರಾಮಾನುಜರನ್ನು ಕೊಟ್ಬಿಟ್ನಲ್ಲ, ಆ ತರ ಒಂದು ವೈಭವ ನಿಮ್ಮಲ್ಲಿದೆ ಅಂತ ಕೊಂಡಾಡುತ್ತಿದ್ದಾಳೆ ಇಲ್ಲಿ ಆಂಡಾಳ್. ಅದನ್ನೇ ನಾನಾದಾಯ್ ನಾ ಉಡಯಾಯ್ ಅಂತ ಹೇಳಿ. ಆದ್ದರಿಂದಲೇ ನಿಮ್ಮ ಇಬ್ಬಾಗಳಲ್ಲಿರುವ ಶೆಂಗಳಿ ನೀರ್ ಚೆನ್ನೈದಲ್ಲಿ ಹೂಗಡುವವಳು ಅಳರಿತು ಅಂತ ಹೇಳಿದ್ರೆ ಏನ್ ಅಭಿಪ್ರಾಯ ಅಂದ್ರೆ, ಈ ಆಚಾರ್ಯ ವಿಷಯವಾದ ಒಂದು ಜ್ಞಾನ ಇದೆಯಲ್ಲ, ಅದು ಬರುವುದು ಬಹಳ ಶ್ರಮ. ಅದರಿಂದಲೇ ಹಿಂಭಾಗದಲ್ಲಿ ಬಾವಿ ಒಳಗಡೆ ಇರುವ ಈ ಅರ್ಥ ವಿಶೇಷ ಇದು ಚೆನ್ನಾಗಿ ಅಳರಬೇಕು. ಯಾವುದು ಮೊಟ್ಟಾಗಬೇಕು ಅಂದ್ರೆ ಭಗವಾನೇ ಎಲ್ಲ ಅಂತ ಇದೀವಲ್ಲ, ಅದು ಪ್ರಯೋಜನವಿಲ್ಲ. ಅದು ಆ ಜ್ಞಾನಕ್ಕಿಂತ ವಿಶೇಷವಾದ ಜ್ಞಾನ ಅಲರಬೇಕು ಅನ್ನುವುದನ್ನೇ ಇಲ್ಲಿ ಅದ್ಭುತವಾಗಿ ಆಂಡಾಳ್ ಸೂಚನೆ ಮಾಡುತ್ತಿದ್ದಾಳೆ ಈ ಪಾಶುರದಲ್ಲಿ. ಅದಕ್ಕನುಗುಣವಾಗಿ ಶಂಗೊಡು ಶಕ್ಕರಂ ಏಂದಂ ತಳಕ್ಕಯ್ಯನ್ ಪಂಗಾಯ ಕಣ್ಣಾನೆ ಪಾಡ. ಏನ್ ಮಾಡ್ಬೇಕು ಅಂದ್ರೆ, ರಾಮಾನುಜರು ತಿರುಮಲೆಗೆ ಹೋದ್ರು. ಶಂಗೊಡು ಶಕ್ಕರಂ ಏಂದಂ ತಳಕ್ಕಯ್ಯನ್ ರಾಮಾನುಜರು ಕೈಯಲ್ಲಿ ಶಂಖ ಇದೆ, ಚಕ್ರ ಇದೆ, ಅದನ್ನು ಧರಿಸಿದ್ದಾರೆ ರಾಮಾನುಜರು. ಅಂದ್ರೆ ಏನು ಅಂದ್ರೆ ಇವರ ಕೈಯಲ್ಲೇ ಶಂಖಚಕ್ರಗಳಿದೆ ಅಂದ್ರೆ ಏನ್ ಅಭಿಪ್ರಾಯ. ಒಮ್ಮೆ ತಿರುಮಲೆಗೆ ಹೋದ್ರು ರಾಮಾನುಜರು. ಅಲ್ಲೋಗಿ ತಿರುವೇಂಕಟಮುಡಿಯಾನನ್ನು ನೋಡಿದ್ರು. ಅವನನ್ನು ದರ್ಶನ ಮಾಡುವಾಗ ತಿರುವೇಂಕಟಮುಡಿಯಾನ್ ಅವನು ಹೇಗಿದ್ದ ಅಂದ್ರೆ, ಅವನ ಕೈಯಲ್ಲಿ ಶಂಖಚಕ್ರಗಳು ಇರಲಿಲ್ಲ. ಶಂಖಚಕ್ರಗಳು ಇಲ್ಲ ಅನ್ನುವ ಕಾರಣದಿಂದ ಅಲ್ಲಿದ್ದ ಶೈವರು ಅವರೆಲ್ಲ ಬಂದು, ಈ ದೇವತೆ ನಮ್ಮ ದೇವತೆ, ಇವನು ವಿಷ್ಣು ಅಲ್ಲ ಇವನು ಶಿವ ಅಂತ ಅಲ್ಲಿ ಹೇಳಲು ಪ್ರಾರಂಭಿಸಿದ್ರು. ಅವಾಗ ರಾಮಾನುಜರು ತಿರುಮಲೆಗೆ ಹೋಗಿ ನೋಡಿ, ಇವನ ಕೈಯಲ್ಲಿ ಶಂಖಚಕ್ರ ಇಲ್ಲದಿದ್ರು ಕೂಡ ಇವನು ವಿಷ್ಣುವೇ ಅಂತ ಹೇಳಿದ್ರೆ ಅವರು ಒಪ್ಕೊಳ್ಳಿಲ್ಲ. ಅದರಿಂದ ರಾಮಾನುಜರು ಹೇಳಿದ್ರು, ನಾವು ಶಿವನಿಗೆ ಇರುವ ಆಯುಧಗಳು ಅದನ್ನೆಲ್ಲ ಒಂದು ತಟ್ಟಲ್ಲಿಯೇ ಇಟ್ಟು, ಆ ರೀತಿಯೇ ಭಗವಾನ್ ಶ್ರೀಮನ್ನಾರಾಯಣನಿಗೆ ಇರುವ ಆಯುಧಗಳು ಶಂಖಚಕ್ರಗಳು ಇವುಗಳನ್ನು ಒಂದು ತಟ್ಟೆಯಲ್ಲಿ ಇಡೋಣ. ಭಗವಾನ್ ತಿರುವೇಂಕಟಮುಡಿಯಾನ್ ಯಾವುದನ್ನು ಸ್ವೀಕರಿಸುತ್ತಾನೋ ಅವನು ಆ ದೇವತೆ, ಆ ಆಯುಧಗಳ ಜೊತೆ ಅವನು ನಾಳೆ ದಿನ ಹೇಗೆ ಪ್ರಕಾಶಿಸುತ್ತಾನೋ ಅವನು ಆ ದೇವತೆ ಅಂತ ನಾವು ಕೊಳ್ಳಬಹುದು ಅಂತ ಹೇಳಿದ್ರು ರಾಮಾನುಜರು. ಇದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಸರಿ ಅಂತ ಆವತ್ತಿನ ಸಾಯಂಕಾಲ ಇನ್ನೇನು ಬೀಗ ಮುದ್ರೆ ಆಗ್ಬೇಕು. ಆ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಶಂಖಚಕ್ರಗಳನ್ನು ಇಟ್ಟು, ಇನ್ನ ಒಂದು ತಟ್ಟೆಯಲ್ಲಿ ರುದ್ರನಿಗೆ ಇರುವ ಆ ಆಯುಧಗಳನ್ನು ಇಟ್ಟು ಬಂದ್ರು. ರಾತ್ರಿ ಸಮಯ ಆಯಿತು. ರಾತ್ರಿ ನೋಡಿದ್ರು ರಾಮಾನುಜರು, ಏನ್ ಮಾಡ್ದ ಈ ತಿರುವೇಂಕಟಮುಡಿಯಾನ್, ಇದನ್ನೆಲ್ಲ ತಗೊಂಡ ಅರ್ಚಾಮೂರ್ತಿ ಏನು ನಾನು ಮೌನವಾಗಿರ್ಬೇಕು ಹಾಗೆ ಇರಬೇಕು ಅಂತ ಅರ್ಚಾಮೂರ್ತಿಗೆ ಒಂದು ಸಂಕಲ್ಪವಿದೆ. ಭಗವಾನಿಗೆ ಈ ಅರ್ಚಾಮೂರ್ತಿಯಲ್ಲಿ ಸಂಕಲ್ಪವಿದೆ. ಆದ್ದರಿಂದ ಆ ತರ ಮೌನವಾಗಿದ್ಬಿಟ್ರೆ ಏನ್ ಮಾಡೋದು. ಯಾವ ಆಯುಧಗಳನ್ನು ತಗೊಳ್ಳಿಲ್ಲ ಅಂದ್ರೆ ಕೊನೆಯಲ್ಲಿ ನಾವು ಇವನನ್ನು ಯಾರು ಅಂತ ನಿಶ್ಚಯ ಮಾಡೋದು. ಮೊದಲೇ ಇಲ್ಲಿ ಎಷ್ಟೋ ಚರ್ಚೆಗಳು ನಡೀತಾ ಇದೆ, ಜಗಳಗಳು ನಡೀತಾ ಇದೆ. ಆದ್ದರಿಂದ ಈ ಭಗವಾನ್ ಏನ್ ಮಾಡ್ತಾನೆ ನೋಡ್ಬೇಕು ಅಂತ ಗೋಮುಖದ ಒಳಗಡೆ ಹೋದ್ರು ರಾಮಾನುಜರು. ಹೇಗೋದ್ರು, ಗೋಮುಖ ಅನ್ನುವುದು ಭಗವಾನಿಗೆ ಅಭಿಷೇಕ ಮಾಡಿ ಆ ನೀರು ಬರ್ತಲ್ಲ ಆಚೆ, ಅದಕ್ಕೆ ಗೋಮುಖ ಅಂತ ಹೆಸರು. ರಾಮಾನುಜರು ಹೇಗೆ ಗೋಮುಖದ ಒಳಗಡೆ ಹೋದ್ರು ಅಂದ್ರೆ, ತಮ್ಮ ಸ್ವರೂಪವಾದ ಆದಿಶೇಷ ಆವಿನ ಸ್ವರೂಪವನ್ನು ತಗೊಂಡು ಗೋಮುಖದ ಒಳಗಡೆ ಆ ತೂತಿನಿಂದ ಒಳಗಡೆ ಹೋದ್ರು. ಗರ್ಭಗೃಹಕ್ಕೆ ಹೋದ್ರು ಸೀದಾ ರಾಮಾನುಜರು. ಅಲ್ಲೋಗಿ ನೋಡಿದ್ರೆ ತಿರುವೇಂಕಟಮುಡಿಯಾನ್ ಹಾಗೆ ನಿಂತಿದ್ದಾನೆ. ಮೊದಲು ತಿರುವೇಂಕಟಮುಡಿಯಾನ್ ಕೈಯಲ್ಲಿ ಇದ್ದ ಈ ಶಂಖಚಕ್ರಗಳು ಏನಾಯ್ತು ಅಂದ್ರೆ, ತೊಂಡಮಾನ್ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಒಮ್ಮೆ ಬಂದು ತಿರುವೇಂಕಟಮುಡಿಯಾನಲ್ಲಿ, ರಾಜ ತಿರುವೇಂಕಟಮುಡಿಯಾನೇ, ನನಗೆ ಎಷ್ಟೋ ಶತ್ರುಗಳು ಬಂದಿದ್ದಾರೆ, ಆ ರಾಜರನ್ನೆಲ್ಲ ಜಯಿಸ್ಬೇಕು, ನಿನ್ನ ಕೈಯಲ್ಲಿರುವ ಶಂಖಚಕ್ರಗಳನ್ನು ನನಗೆ ಕೊಡು ಅಂತ ಕೇಳಿದ್ರು. ಕೇಳಿದಾಗ ತಿರುವೇಂಕಟಮುಡಿಯಾನು, ಸರಿ ನನ್ನ ಭಕ್ತನು ತೊಂಡಮಾನು, ಆದ್ರಿಂದ ಈ ತೊಂಡಮಾನ್ ಚಕ್ರವರ್ತಿಗೆ ನಮ್ಮ ಕೈಯಲ್ಲಿರುವ ಆಯುಧಗಳನ್ನು ಕೊಡೋಣ ಅಂತ ಕೊಟ್ಬಿಟ್ರು. ಕೊಟ್ಟ ಮೇಲೆ ಅವನು ತಗೊಂಡೋಗಿ ಚೆನ್ನಾಗಿ ಪ್ರಯೋಗಗಳನ್ನೆಲ್ಲ ಮಾಡಿ ಶತ್ರುಗಳನ್ನೆಲ್ಲ ನಾಶ ಮಾಡಿ ಇವನು ಜಯಿಸಿದ ಮೇಲೆ ಬಂದ ತಿರುವೇಂಕಟಮುಡಿಯ ಹತ್ರ ಒಂದು, ತಿರುವೇಂಕಟಮುಡಿಯಾನೆ, ಈ ಆಯುಧಗಳು ಪರಮ ಉಪಯೋಗವಾಗಿದೆ, ಯಾವ ಸಮಯದಲ್ಲಿ ಯಾವ ಶತ್ರುಗಳು ಬರ್ತಾರೋ ಗೊತ್ತಾಗಲ್ಲ, ಆದ್ದರಿಂದ ಈ ಆಯುಧಗಳನ್ನು ನಾನೇ ಇಟ್ಕೋತೀನಿ ಅಂತ ಹೇಳ್ದ ತೊಂಡಮಾನ್.
ತೊಂಡಮಾನ್ ಚಕ್ರವರ್ತಿ ಹೇಳಿದ್ದನ್ನು ಕೇಳಿ ಇವರು ಸರಿ ಇಟ್ಕೊಡಪ್ಪ, ಏನು ಬೇಡ, ನನ್ಗೆ ಅವುಗಳು ನೀನೇ ಇಟ್ಕೊ ಅಂತ ಹೇಳಿ ಕಳಿಸ್ಬಿಟ್ರು. ಅವಾಗ ತೊಂಡಮಾನ್ ಕೈಯಲ್ಲಿ ಹೋಗ್ಬಿಡ್ತು ಆಯುಧಗಳು. ಆದ್ದರಿಂದ ತ್ರಿವೇಂಕಟಮಣಿಯಾನಿಗೆ ಇಲ್ಲಿ ಆಯುಧಗಳು ಇರು. ಆ ಸಮಯದಲ್ಲಿ ರಾಮಾನುಜರು ಬಂದು ನೋಡಿದ್ರು, ಗೋಮುಖದ ಒಳಗಡೆ ಬಂದು ನೋಡಿದ್ರು, ತ್ರಿವೇಂಕಟಮಣಿಯಾನಿಗೆ ಆಯುಧ ಇಲ್ಲ, ಸುಮ್ಮನೆ ನಿಂತಿದ್ದಾನೆ. ನಾವು ಹೇಗೆ ಅನುಮಾನ ಪಟ್ಟು ಆ ರೀತಿಯೇ ನಿಂತಿದ್ದಾನೆ. ಆದ್ದರಿಂದ ಇವನಿಗೆ ಆಯುಧಗಳನ್ನು ಕೊಡ್ಬೇಕು. ಅಲ್ಲಿ ಹೋಗಿ ಕೇಳಿದ್ರು ರಾಮಾನುಜರು, ಏನಪ್ಪ ಸುಮ್ಮನೆ ನಿಂತಿದೆಯಲ್ಲ, ಆಯುಧಗಳನ್ನು ತಗೋಬೋದಲ್ವಾ, ಶಂಖಚಕ್ರಗಳನ್ನು, ಯಾಕೆ ಈ ರೀತಿ ನಿಂತಿದ್ಯಾ ಅಂತ ಕೇಳಿದ್ರು ರಾಮಾನುಜರು ತ್ರಿವೇಂಕಟಮಣಿಯಾನ ಹೇಳ್ದ, ಸ್ವಾಮಿ ನೀವು ಬರಬೇಕು ಅಂತ ಕಾಯ್ತಾ ಇದ್ವಿ, ನೀವು ಬಂದು ನಮ್ಮ ಕೈಯಲ್ಲಿ ಶಂಖಚಕ್ರಗಳನ್ನು ಬೇಕು, ಅದನ್ನು ನಾನು ಧರಿಸಬೇಕು, ಅದು ನನಗೆ ಆಸೆ. ನನಗೆ ನೀವು ನನಗೇ ಆಚಾರ್ಯನಾಗಿ ಕೊಡಿ, ನಿಮ್ಮ ಕೈಯಿಂದ ಕೊಡಿ ಅಂತ ತ್ರಿವೇಂಕಟಮಣಿಯಾನ ಹೇಳ್ದ. ಅಪ್ಪನಕ್ಕೆ ಚಂಗಾಳಿ ಅರಿತರು ಎಂಬೆರುಮ ಅಂತ ಅಪ್ಪನಿದ್ದಾನೆ ಅಂದ್ರೆ ತಿರುಮಲೆಯಪ್ಪನ್ ತಿರುಮಲೆಯಲ್ಲಿರುವವನು, ಅವನಿಗೆ ಶಂಖ ಚಕ್ರ ಎರಡನ್ನು ಕೊಟ್ಟ ಮಹಾನ್ ಸ್ವಾಮಿ ರಾಮಾನುಜರು. ಆ ತರ ಶಂಖಚಕ್ರಗಳನ್ನು ಕೊಟ್ಟರು, ಅದರಿಂದ ಅವನು ಧರಿಸಿಕೊಂಡ. ಅದನ್ನೇ ಇಲ್ಲಿ ಆಂಡಾಳ್ ಅದ್ಭುತವಾಗಿ ಶಂಕೊಡು ಶಕ್ಕರಂ ಏಂದುಂ ತಳಕ್ಕಯ್ಯನ್, ಅದನ್ನು ಕೈಯಲ್ಲಿ ಕೊಂಡು ಇವರು ತ್ರಿವೇಂಕಟಮಣಿಯಾನಿಗೆ ಕೊಟ್ರಲ್ಲ, ಆ ತರ ಇರುವ ರಾಮಾನುಜರು ಏಂದುಂ ತಳಕ್ಕಯ್ಯನ್ ಪಂಗಯ ಕಣ್ಣಾನ ಇಪ್ಪಾಡ. ಇವರ ಕಣ್ಗಳು ಹೇಗಿದೆ ಅಂದ್ರೆ ತಾವರೆ ಕಣ್ಗಳು, ಆಶ್ಚರ್ಯವಾಗಿದೆ. ಪಂಗಯ ಅಂದ್ರೆ ಪಂಕಜ ಅನ್ನುವುದು ಪಂಕಯ ಅಂತ ಇದೆ ತಮಿಳಲ್ಲಿ, ಪಂಕಜ ಅನ್ನುವುದು ತಾವರೆ ಕಣ್ಗಳು. ರಾಮಾನುಜರ ಕಣ್ಗಳಿದೆಯಲ್ಲ ಅದು ಆಶ್ಚರ್ಯವಾಗಿ ಕೆಂಪಾಗಿದೆ. ಅಂದ್ರೆ ಎಷ್ಟು ವಾತ್ಸಲ್ಯ, ನಮ್ಮಲ್ಲಿ ಅಷ್ಟೊಂದು ವಾತ್ಸಲ್ಯ. ಅಂದ್ರೆ ಆ ಕಣ್ಣುಗಳನ್ನು ಆಡಬೇಕು ಅನ್ನಕಿದ್ರೆ ಇವರಿಗೆ ತುಂಬಾ ಆನಂದ. ಕಣ್ಣುಗಳನ್ನು ಆಡುವುದು ಅಂದ್ರೆ ತುಂಬಾ ಆನಂದ. ಈ ಅರೆಯರ್ ಸ್ವಾಮಿಗೆ, ಆಳ್ವಾರ್ ತಿರುವರಂಗ ಪೆರುಮಾಳ್ ಅರೆಯರ್ಗೆ ತುಂಬಾ ಆನಂದ ಕಣ್ಣುಗಳನ್ನು ಆಡುವುದು ಅಂದ್ರೆ. ಅದು ಯಾವ ಕಣ್ಗಳನ್ನು ಆಡಿದ್ರು ಆ ಕಣ್ಣಲ್ಲಿ ಇವರಿಗೆ ಎಷ್ಟೊಂದು ಪ್ರೀತಿ ಮುಂತಾದ ವಿಷಯಗಳು. ಅದನ್ನು ನಾಳೆ ದಿನ ಅದ್ಭುತವಾಗಿ ಎಲ್ಲೇ ಇಳಂಗಿಳಿಯ ಅನ್ನುವ ಆಶ್ಚರ್ಯವಾದ ಪಾಶುರ, ತಿರುಪ್ಪಾವೆ ಅಂದ್ರೆ ಇದು ಪಾಶುರ ಅಂತ ನಿರ್ಣಯ ಮಾಡ್ತಾರೆ ನಮ್ಮ ಆಚಾರ್ಯರು. ಆ ಪಾಶುರದಲ್ಲಿ ಎಬ್ಬಿಸಿರುವ ಅಧಿಕಾರಿ ಯಾರು, ಅವರಿಗೆ ಏನು ವೈಭವ, ಅವರಿಗೂ ರಾಮಾನುಜರಿಗೂ ಏನು ಸಂಬಂಧ ಮುಂತಾದ ವಿಷಯಗಳನ್ನು ನಾಳೆ ಈ ಗೋಷ್ಠಿಯಲ್ಲಿ ವಿಜ್ಞಾಪಿಸುತ್ತೇನೆ. ಎಲ್ಲರೂ ಬಂದು ಕೇಳಬೇಕು ಅಂತ ಪ್ರಾರ್ಥಿಸಿ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ. ಪಾಶುರವನ್ನು ಅನುಸಂಧಾನ ಮಾಡಬೇಕು. ಎಲ್ಲೇ ಇಳಂಗಿಳಿಯೇ ಇನ್ನ ಮುರಂಗುದಿಯೋ சில்லன்னளையேன் மின்னங்கமீர் போதரையின்னேன் வள்ளை உன் கட்டுரைகள் பண்டே உன் வாயரிதும் வள்ளீர்கள் நீங்களே நானேதான் ஆயிடுகா உள்ள நீ போதாய் உனக்கென்ன வேருடையை எல்லாரும் போந்தாரோ போந்தார் போந்தெண்ணிக்கொள் வல்லானை கொன்றானை மாற்றானை மாற்றளிக்க வல்லானை மாயனை பாடா ஏலோர் எம்பாவாய். ஆண்டாள் திருவடிகளே சரணம், ஆழ்வார் திருவடிகளே சரணம், எம்பெருமானார் திருவடிகளே சரணம், ஜீயர் திருவடிகளே சரணம். வாடி பூரத்த சகத்துவைத்தாள் வாழியே, பாவை 30 செப்பினாள் வாழியே, பெரியாழ்வார் பெற்றெடுத்த பெண்பிள்ள வாழியே, பெரும்பூதூர் மாமணிக்கு நானாள் வாழியே, 40 வாழியே, உயரங்கற்கே கண்ணி உகந்தளித்தாள் வாழியே, மறுவாரும் திருமள்ளி வளனாடி வாழியே, வன்புதுவை நகர் குந்தை மலர்பதங்கள் வாழியே.